ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಅವರು ತುಂಬ ಒಂದು ಲಾಂಗ್ ಟ್ರಿಪ್ ಹಾಕೊಂಡು ಬಂದಿದ್ದಾರೆ. ಹುಬ್ಳಿ ಧಾರವಾಡ ಸುತ್ತಾಕೊಂಡು. ಹೇಗಿತ್ತು ಜರ್ನಿ ರಾಘವೇಂದ್ರ ಅವರು? ಆ ಕಡೆ ಜನ ಅಭಿಮಾನ, ಪ್ರೀತಿ, ವಿಶ್ವಾಸಗೆ ನಾವು ಏನು ಹೇಳೋದಕ್ಕೂ ಆಗಲ್ಲ. ಉತ್ತರ ಕರ್ನಾಟಕ ಜನ ತೋರಿಸೋ ಆ ಪ್ರೀತಿ, ಆ ವಿಶ್ವಾಸ, ಅವ್ರು ಕೊಡೋ ಇದಕ್ಕೆ ನಾವು ಇಲ್ಲಿಂದ ಅವ್ರ ಕೋಟಿ ಕೋಟಿ ನಮಸ್ಕಾರಗಳು. ಸೊ ರಾಘವೇಂದ್ರ ಅವರು ಒಂದಷ್ಟು ಒಳ್ಳೆ ವಿಚಾರಗಳು ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಅಂದರೆ ನೀವು ಒಂದಷ್ಟು ವಿಡಿಯೋಗಳು ತೋರಿಸಿದ್ರಿ, ನಾನು ತೋರಿಸಿದೆ, ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಈಗ ಫಸ್ಟು ಒಂದು ಹುಬ್ಳಿದಲ್ಲ ಧಾರವಾಡದ ಒಂದು ಸ್ಟೋರಿ ತೋರಿಸಿದ್ರಿ, ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಅವರು ನಮ್ಮ ಅಂದರೆ ಸ್ವಲ್ಪ ಮೆಂಬರ್ ಇದ್ದಾರೆ ಊರಲ್ಲಿ, ಗ್ರಾಮದಲ್ಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಅವರ ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ, ನಾವು ಗೌರ್ಮೆಂಟ್ ಎಂಪ್ಲಾಯ್ ಮತ್ತು ಮಾಸ್ಟರ್ಗಳು, ಇಂಜಿನಿಯರ್ಗಳು. ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸಿ. ಅವ್ರದ್ದು ಧಾರವಾಡ, ಅದು ನಮ್ಮ ವೀಕ್ಷಕರಿಗೆ ಅದು ಊರು ಅದೆಲ್ಲ ತೋರಿಸ್ತೀವಿ. ಅವರು ನಮ್ಮ ಇವರಿಗೆ ಅರವಿಂದ್ ಸರ್ ತೋರಿಸ್ತಾರೆ. ಅವ್ರದ್ದು ಏನಂತಂದರೆ ತುಂಬ ವರ್ಷಗಳಿಂದ ಸಮಸ್ಯೆ ಅವ್ರದ್ದು. ಜಮೀನು ಒಂದು 50 ಎಕರೆ ಐತಿ. 50 ಎಕರೆ, ಓಕೆ. ಚೆನ್ನಾಗೈತೆ ಜಮೀನು, ಕಬ್ಬಿನ ತೋಟ, ಮನೆ, ಬುಲ್ಲರ ಗಾಡಿ, ಬೇಜಾನ ಟ್ಯಾಕ್ಟ್ರಿಗಳು, ಪ್ರತಿಯೊಂದೂ ಇದ್ದಾವೆ. ಅವ್ರಿಗೇನೇ ಸಂಪಾದನೆ ಮಾಡಿದ್ರು ದರಿದ್ರ, ಕಷ್ಟ. ದುಡ್ದಿದ್ದು ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲಗಳು. ಹೌದಾ? ಕೋರ್ಟು ಕೇಸ್ಗಳು, ಇದರಿಂದನೇ ಅವ್ರಿಗೆ ತುಂಬ ಸಮಸ್ಯೆಗಳು. ಅವ್ರದ್ದು ಸುಮಾರು ವರ್ಷಗಳಿಂದ ಚೆನ್ನಾಗಿದ್ದಿದ್ದು ಫ್ಯಾಮಿಲಿ ಈಗ ಆಟೋಮೆಟಿಕಾಗಿ ಒಂದು 5-6 ವರ್ಷದಿಂದ ಫುಲ್ಲು ಡೌನು. ದುಡ್ಡು ಬೇಜನ್ ಬೀಳ್ತೈತೆ, ಸಂಪಾದನೆ ಆಗ್ತಾ ಇದೆ, ಸಂಪಾದನೆ ಬೇಜನ್ ಬರ್ತೈತೆ, ಖರ್ಚು ಎಲ್ಲೋತೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಕೈ ಸಿಗ್ತಾ ಇಲ್ಲ, ಕಂಟ್ರೋಲ್ ಇಲ್ಲ ಅಂತ ಅನ್ನೋದಕ್ಕಿಂತ ಇವರು ಸಮಸ್ಯೆಗಳಿದಾವಲ್ಲ. ಅಲ್ಲಿ ಇಲ್ಲಿ ನೋಡಿ ದೇವಸ್ಥಾನ ಐತಲ್ಲ ಅವ್ರದ್ದು, ಅವರು ಮನೆ ಪಕ್ಕದಲ್ಲೇ ಕಟ್ಟಿದ್ದಾರೆ. ಅವ್ರದ್ದು 2-3 ಅಂದರೆ ಒಂದು 2 ದೇವಸ್ಥಾನ ಇದ್ದಾವೆ. ಇಲ್ಲಿ ದೇವಸ್ಥಾನ ಇದಾವಲ್ಲ ಇವು, ನೋಡಿ ಅವ್ರದ್ದು ದೇವಸ್ಥಾನ ಪ್ರತಿಯೊಂದು ಇದಾವೆ ಈಗ ಅಲ್ಲಿ. ನೋಡಿ ಅವ್ರದ್ದು ಇದೆಲ್ಲ ಅದೇ ಅವ್ರದ್ದೇ ದೇವಸ್ಥಾನ ಇದು. ನೋಡಿ ಇಲ್ಲಿ ದೇವಸ್ಥಾನ ಇದಾವೆ ಪ್ರತಿಯೊಂದು. ಅವ್ರ ತಾಯಿಯವ್ರಿಗೇನೋ ಹುಷಾರಿಲ್ಲ ಅಂತೆ ನೋಡ್ರಿ. ಇದು ನಿಮ್ಗೆ ನೋಡಿಸ್ನಲ್ಲ ಇದು. ಅವ್ರ ತಾಯಿ ಅಂದರೆ ಇವಾಗ ಆ ತಾತವ್ರಿಗೆ ಒಂದು 60-70-75 ವರ್ಷ. ಅವ್ರ ಅಜ್ಜವರೆಗೆ. ಈಗ ಮಗನಿಗೆ 45 ಏನಾಗೈತೆ. ಅವರು ಅಂದರೆ ಈ ಅಜ್ಜವರು ಅಜ್ಜಿ ಅನ್ನಂತೆ ಇದು ಮಾಡಿರೋದು. ಅವ್ರಿಗೇನು ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಅಲ್ಲಿಂದ ಆಚೆಗೆ ಇವ್ರಿಗೆ ವಂಶಕ್ಕೆಲ್ಲ ಅಲ್ಲಿ ಕ್ಲಿಯರ್, ದೋಷಗಳು ಏನಿದ್ರು ಅಲ್ಲಿ ಚೆನ್ನಾಗಿ ನಡ್ಕೊಂಬತ್ತಾ ಇತ್ತು ಇವ್ರಿಗೆ. ಇವರು ಸುಮಾರು ಅಂದರೆ ಕಾರಣಾಂತರದಿಂದ ಏನೋ ತೊಂದರೆ ಮಾಡಿ ನಿಲ್ಸಾಕಿದ್ರು. ಒಂದು 5-6 ವರ್ಷ ಆಗಿತ್ತಂತೆ ಆ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ನಿಲ್ಸಾಕಿದ್ರು. ಅದ್ರದ್ದೊಂದು ಸಮಸ್ಯೆ ಆಗಿತ್ತು. ಆಮೇಲೆ ಮನೆ ನೋಡಿ ಸರ್, ಇದು ಮನೆ ಒಂದು 20 ಲಕ್ಷ ರೂಪಾಯಿಗೆ ಮೇಲೆ ಕಟ್ಟಿದ್ದಾರೆ. ಚೆನ್ನಾಗೈತೆ ಮನೆ ನೋಡಿ. ಆ ಬುಲ್ಲಾರ ಗಾಡಿ, ಆ ಕಾರುಗಳು, ಆ ಟ್ಯಾಕ್ಟ್ರಿಗಳು ನೋಡ್ರಿ ಅವ್ರದ್ದು ಎಷ್ಟು ಚೆನ್ನಾಗೈತೆ ಅಂತಂದರೆ ಇವ್ರದ್ದು. ನೋಡಿದು ಈ ಮನೆ ಇದು, ನೋಡಿದು ಚೆನ್ನಾಗಿ. ಅದೇ ಆ ಕಾಲದಲ್ಲಿ ಗೋಡೆ ಬಂದು 2 ಅಡಿ ಗೋಡೆ, ಅದು ಕಳ್ಳರು ಬಂದ್ರೆ ಏನು ಮಾಡಂಗಿಲ್ಲ ಅಲ್ಲಿ. ಆ ರೀತಿ ಅವ್ರದ್ದು ಇದಾಗೈತೆ. ಕಟ್ಟಿನೇ ಒಂದು 6-7 ವರ್ಷ ಆಗೈತೆ ಮನೆ. ಆ ಮನೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಯಾಕೆ? ಸಮಸ್ಯೆಗಳು ಮಾಡಾಕಿದ್ದಾರೆ ಆ ಥರ. ಅವ್ರಿಗೆ ಹೋಗ್ಬಾರ್ದು ಅಂದರೆ ಚೆನ್ನಾಗಿ ಫ್ಯಾಮಿಲಿ ಒಟ್ಟು ಕುಟುಂಬ ಸಂಪಾದನೆ ಚೆನ್ನಾಗಿ ಬರ್ತೈತೆ. ಅಂದರೆ ಕಬ್ಬಿನ ತೋಟ ಹಾಕಿದ್ದಾರೆ. ಇವರು ಗೌರ್ಮೆಂಟ್ ಎಂಪ್ಲಾಯಿ, ಈ ಸೊಸೆ ಮಗ ಎಲ್ಲರೂ ದುಡಿಯೋದು. ಇಲ್ಲಿ ಕೂತ್ಕೊಂಡು ತಿನ್ನೋರು ಯಾರಿಲ್ಲ, ಎಲ್ಲ ಮಕ್ಕಳು ಮಾತ್ರ ಎಲ್ಲ ದುಡಿತಾ ಇದ್ದಾರೆ. ಮಕ್ಕಳು ಅಂದರೆ ಪ್ರೈವೇಟು ಗೌರ್ಮೆಂಟ್ ಎಲ್ಲ ಹಾಕಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅವರೆಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಕುಟುಂಬದ್ದು ಅವ್ರಿಗೆ ದುಡ್ಡು ಬರ್ತೈತೆ, ಮುಂದುವರೆಯೋಕ್ಕಾಗ್ತಾ ಇಲ್ಲ. ದರಿದ್ರ ಅನ್ನೋದು ಬಂದು ಕೂತೈತೆ ನೋಡ್ರಿ ಅವ್ರಿಗೆ. ಏನು ಬರ್ತಾ ಇದೆ ಅಷ್ಟು ಹಂಗೆ ಕಷ್ಟಗಳು ಅಷ್ಟೇ ಕಷ್ಟ, ಮತ್ತೆ ಸಾಲಗಳು ಅದರ ಜೊತೆಯಲ್ಲಿ. ಓಕೆ, ಅಷ್ಟು ದುಡಿದ್ರೂ ಸಾಲನೇ. ಎಷ್ಟು ದುಡಿಬೋದು ತಿಂಗಳಿಗೆ ಅವರು? ಅಲ್ಲ, ಅವ್ರದ್ದು ಸುಮಾರು ಈಗ ಲೆಕ್ಕ ಹಾಕಲ್ರಿ. ಈಗ ಅವರು ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಈ ವಯ್ಯ ಕೆಲ್ಸಕ್ಕೆ, ಇವ್ರ ಅಣ್ಣ ಇವ್ರ ಹೊತ್ತಿಗೆ, ಆಮೇಲೆ ಇವರು ಅಜ್ಜಿಯವರು ತೋಟದಲ್ಲಿ ಸಂಪಾದನೆ, ಆಮೇಲೆ ಟ್ಯಾಕ್ಟ್ರಿಗಳಿದಾವಲ್ಲ ಅವು ಬಾಡಿಗೆ. ಎಲ್ಲ ಕಡೆಯಿಂದ ಸಂಪಾದನೆ ಅಲ್ಲ, ಲಕ್ಷಗಳು ದುಡಿತಾ ಇದ್ದಾರೆ. ಬಟ್ ಕೈಯಲ್ಲಿ ಉಳಿತಾ ಇಲ್ಲ. ಆ ಮನೆ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ ಇವರು. ಅದು ನೋಡೋದಕ್ಕೆ ಈಚೆನೆ ಒಂಥರ, ಆ ಕಡೆ ಧಾರವಾಡ ಆ ಕಡೆ ಎಲ್ಲ ಒಂಥರ ಹಂಚಿನ ಮನೆ ಇದ್ದಂಗೆ, ಅದೇ ಸ್ಟೈಲೇ. ಅಂದರೆ ಒಳಗಡೆ ಒಳ್ಳೆ ಡಿಸೈನ್ ಐತೆ. ಅದು ಚೆನ್ನಾಗಿ ಒಂದು 20 ಲಕ್ಷ ರೂಪಾಯಿಗೆ ಮೇಲೇನೆ ಖರ್ಚು ಮಾಡಿದ್ದಾರೆ ಒಳಗಡೆ. ಅದು ನೋಡೋದಕ್ಕೆ ಅದು ಇಷ್ಟು ದುಡ್ಡಾಗೈತೆ ಅನ್ಸೋದಿಲ್ಲ ಮನೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಖರ್ಚು ಬೇಜಾನ್ ಬಿದ್ದೈತೆ. ಅವ್ರ ಆ ಮನೆ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ.
ಓಕೆ, ಇದು ರೀಸನ್ ನೀವಲ್ಲಿ ಇಷ್ಟೊತ್ತು ನಾನು ಕಥೆ ಗೊತ್ತಾಯ್ತು, ಒಬ್ಬ ವ್ಯಕ್ತಿ ಅವ್ರದ್ದು ಸಮಸ್ಯೆ ಅಂತ ಅರ್ಥ ಆಯ್ತು. ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗಿ ಅಲ್ಲಿ? ಅದು ನಮ್ಮ 150 ಎಕರೆದು ಒಂದು ಎಪಿಸೋಡ್ ಮಾಡಿದ್ವಲ್ಲ ನಾವು ಮೊನ್ನೆ, ಆವಾಗ ಅದು ಅವರು ನಮ್ಮನ್ನು ನೋಡಿದ್ದದು, ಕಾಂಟ್ಯಾಕ್ಟ್ ಮಾಡಿ ಈ ಥರ ನಮ್ಮದು ಸೇಮ್ ಇದೇ ಥರ ಸಮಸ್ಯೆ ಐತೆ ಬನ್ನಿ ಗುರುಗಳೇ ಅಂತೇಳಿ. ನೋಡಿ ಈಗ ಅವ್ರಿಗೂ ನಮ್ಮ ದೇವಸ್ಥಾನಕ್ಕೂ ಮ್ಯಾಕ್ಸಿಮಮ್ ಒಂದು 500 ಕಿಲೋಮೀಟ್ರು, 500-600 ಆಗುತ್ತೆ. ಅವರು ತಾಯಿ ತಂದೆ ಅವರು 3 ಬಂದಿದ್ದಾರೆ ಚಳಿಯಲ್ಲಿ ದೇವಸ್ಥಾನಕ್ಕೆ ಬಂದು, ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ ನಮ್ಮ ದೇವಸ್ಥಾನಕ್ಕೆ. ಎಲ್ಲ ಬಂದು ನೋಡಿ, ಆಯಿತು ನಾನು ಒಂದ್ಸರಿ ಬರ್ತೀನಮ್ಮ, ಈ ಥರ ತೊಂದರೆ ಆಗೈತೆ, ಅವ್ರಿಗೆ ಏನೇನು ಕಷ್ಟ ಆಗಿತ್ತೋ ಏನೋ ಎಲ್ಲ ನಾನು ಹೇಳಿದೆ, ಈ ಥರ ಸಮಸ್ಯೆ ಐತೆ ಹಿಂಗೆ ಅಂತೇಳಿ. ನೀವು ಹೇಳೋದೆಲ್ಲ ಸತ್ಯನೇ, ಒಂದ್ಸರಿ ಬರಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಮೇಲೆಲ್ಲ ಹೋಗಿ ಆ ದೇವಸ್ಥಾನದ ಒಂದು ತೊಂದರೆ ಆಗಿತ್ತು, ಇವ್ರಿಗೆ ತುಂಬ ಸಮಸ್ಯೆಗಳಾಗೋಗಿತ್ತು. ಅಂದರೆ ಈಗ ನಾವೇನು ಹೇಳ್ತೀವಿ ಅಂತಂದರೆ, ಈಗ ಒಂದು ಊರಲ್ಲಿ ಒಬ್ಬ ಬೆಳೀತಾ ಇದ್ದಾನೆ ಅಂತಂದರೆ ಅವ್ರನ್ನ ತುಳಿಯೋದಕ್ಕೆ ಜನ ಬೇಜಾನು ಉಟ್ಕೊಂತಾರೆ ಅಂತ. ಈಗ ಆ ಥರ ಅವ್ರಿಗೆ ಮುಂದೆ ಬರಬಾರ್ದು ಅಂತೇಳಿ ಎಲ್ಲ ತೊಂದರೆ ಮಾಡಿ ಆ ದೇವ್ರದ್ದೆಲ್ಲ ಕಟ್ ಮಾಡಿ ಎಲ್ಲ ಅವ್ರಿಗೆ ಸಮಸ್ಯೆಗಳಾಗೋಗಿತ್ತು. ಅದಕ್ಕೆ ಅವ್ರಿಗೆ ದುಡ್ಡು ಬಂದರೂ ನಿಲ್ತಾ ಇರಲ್ಲ, ಕಷ್ಟ ನಷ್ಟಗಳೇ ಆಗ್ತಾಯಿತ್ತು. ಈಗೆಲ್ಲ ರೆಡಿ ಮಾಡಿದ್ವಿ, ನೈಟೆಲ್ಲ ಹೋಗಿ ಕಟ್ಟು ಹೊಡೆದು ಅವ್ರಿಗೆಲ್ಲ ರೆಡಿ ಮಾಡಿ ಅಲ್ಲಿಂದ ಅವ್ರ ತೋಟದ ಹತ್ರಕ್ಕೂ ಹೋದ್ವಿ. ತೋಟ ಇದೆ, ಕಬ್ಬಿನ ತೋಟ ಎಲ್ಲನೂ, ಅದು ಚೆನ್ನಾಗೈತೆ. ಅಲ್ಲೇ ಒಂದು 5-6 ಎಕರೆ ಐತೆ. ಅಲ್ಲಿ ನೋಡ್ರಿ, ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತಂದರೆ, ಅವ್ರ ತೋಟದಲ್ಲಿ ಬೇಜಾನ್ ಸಂಪಾದನೆ ಆಗ್ತಾಯಿದೆ, ಏನಕ್ಕೆ ನಿಲ್ತಾ ಇಲ್ಲ ಅಂತಂದರೆ, ಇಲ್ಲಿ ಮನೆ ಕಡೆನೂ ಒಂದು ಸಮಸ್ಯೆ ಆಗಿತ್ತು. ಮನೆ ತಾವು ಒಂದು ದೇವಸ್ಥಾನ ಅಂತ ಹೇಳಿದ್ವಿ ನಿಮಗೆ, ಅದು ತೋಟದಲ್ಲಿನೂ ಒಂದು ದೇವಸ್ಥಾನ ಐತೆ ಅವ್ರದ್ದು. 2 ದೇವಸ್ಥಾನ ಅಂತಂದರೆ ಅದು ಯಾವುದೋ ಬ್ರಿಟಿಷರ ಕಾಲದಲ್ಲಿ ಅಂತ ಹೇಳ್ತೀವಲ್ಲ ನಾವು, ಆ ಥರ ಪುರಾತನ ಕಾಲ ದೇವಸ್ಥಾನ ಅಂತೆ. ಅದು ಮಂಟಪ ಇತ್ತಂತೆ, ಇವರು ತಾತ ಮುತ್ತಾತವ್ರು ಗೊತ್ತಿರೋಂಥದ್ದು, ಅದು ಬಿದ್ದೋಗೈತೆ. ಅಲ್ಲಿ ಆಂಜನೇಯಂದೂ ಅಂದರೆ 7 ತಲೆ ಯಾವು ಅಂತ ಹೇಳ್ತೀವಿ ನಾವು. ಅದ್ರದ್ದು ನೋಡಿ ಅಲ್ಲಿ ಫೋಟೋದಲ್ಲಿ ಆ ಥರನೇ, ಅದು ವಿಚಿತ್ರ ಥರನೇ ಐತೆ. ಅದು ಕಲ್ಲಿನ ಮೇಲೆ ಕೆತ್ತನೆ ಎಲ್ಲ ಸೇಮ್ ಅದೇ ಥರನೇ ಅವ್ರು ಇದು ಮಾಡ್ಕೊಂಡಿದ್ದಾರೆ. ಅದು ಆ ಕಲ್ಲು ಕಾಣಿಸಲ್ಲ, ಅವರು ಅರ್ಶಿನ ಕುಂಕುಮ ಥರ ಎಲ್ಲ ಇಟ್ಟು ಇದು ಮಾಡಿದ್ದಾರೆ. ಅದ್ರ ಕೆಳಗಡೆ ಇನ್ನೂ ಒಂದು ದೇವಸ್ಥಾನ ಐತೆ ಅಂತಿದ್ದು, ಭೂಮಿಯಲ್ಲಿ ಅಂತ ಹೋಗಿದೆ. ಎಲ್ಲ ಸುಮಾರು ಪಂಡಿತರೆಲ್ಲ ಬಂದು ಹೇಳಿದ್ದಾರೆ ಅಂತ, ಈ ಥರ ಹಿಂಗೆ ಮುಚ್ಚೋಗೈತೆ ಈ ಥರ ಅಂತೇಳಿ. ಅವರು ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ರು. ಬಿಟ್ಬಿಡೋಕ್ಕೆ ಕಾರಣ ಇವ್ರು ತೊಂದರೆ ಆಗಿತ್ತು. ಅವರು ಅಲ್ಲಿ ಹೋದ್ರೆ ಪೂಜೆ ಮಾಡಿದ್ರೆ, ಈಗ ದೈವಶಕ್ತಿ ಅನ್ನೋದು ಒಂದು ಅನುಕೂಲ ಆಯ್ತು ಅಂದರೆ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತಾವೆಲ್ಲ. ಅದನ್ನು ತೊಂದರೆ ಮಾಡಿ ಆ ದೇವಸ್ಥಾನಕ್ಕೂ ಪೂಜೆ ಅಂದರೆ ಅಲ್ಲಿ ಪೂಜೆ ಮಾಡಬಾರ್ದು ಅಂತಲೂ ಕಟ್ ಮಾಡಿದರು. ಹೌದಾ? ನೋಡಿರಿ ಹೆಂಗೈತೆ ಜನ ಅಂದ್ಬಿಟ್ಟು. ಆಮೇಲೆ ಲಾಸ್ಟ್ಗೆ ಈ ತಾತವರು ಅಲ್ಲಿ ಅದೇ ನಾಟಿ ಹಸ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರು ಹುಲ್ಲು ಕೊಯ್ಯೋದಕ್ಕೆ ಹೋದರೆ ಎನಿ ಟೈಮ್ ಹಾವು ಬರೋದಂತೆ, ಎನಿ ಟೈಮ್ ಕಾಣಿಸೋದಂತೆ. ಆ ಜಾಗಕ್ಕೆ ಆ ಏರಿಯಾಕ್ಕೆ ಹೋದರೆ ಎನಿ ಟೈಮ್ ಕಾಣಿಸೋದಂತೆ. ಸುಮಾರು 1 ವರ್ಷದಿಂದನೇ ಕಾಣಿಸ್ತಾ ಇತ್ತು. ಅಂದರೆ ಇವ್ರಿಗೇನು ತೊಂದರೆ ಮಾಡ್ತಾ ಇರಲ್ಲ, ನೀಟಾಗಿ ಬರೋದು, ಇದು ಮಾಡೋದು, ಇವ್ರ ಕೆಲಸಕ್ಕೆ ಸ್ವಲ್ಪ ಅಡ್ಡ ಹಾಕೋದು, ಇದು ಎಚ್ಚೆತ್ಕೊಳ್ಳಿ ಅಂತೇಳಿ ಅವರು ಸೂಚನೆ ಕೊಡ್ತಾ ಇದ್ದಿದ್ದು. ಇವ್ರಿಗೆ ಅದು ಅರ್ಥ ಆಗ್ತಾ ಇರಲ್ಲ. ಬಟ್ ಇವರೇನು ಹೊಡೆದಿಲ್ಲ, ಇಲ್ಲ ಹೊಡೆಯೋದಕ್ಕೆಲ್ಲಿ ಅವ್ರಿಗೆ. ಆಮೇಲೆ ಲಾಸ್ಟಿಗೆ ಇದೇನಿದು ನಮ್ಗೆ ಎನಿ ಟೈಮ್ ಹಾವು ಕಾಣಿಸ್ತಾನೆ. ಆ ಏರಿಯಾಕ್ಕೆ ಹೋದ್ರೇ ಆ ತಾತವ್ರಿಗೆ ಒಂದು 60-70 ವರ್ಷ ಆಗದೆ ಹಾವು ಕಾಣಿಸೋದಂತೆ. ಲಾಸ್ಟಿಗೆ ಆಯ್ತಮ್ಮ, ಈ ಥರ ಇದು ಕಾಣಿಸ್ತಾ ಇರೋದು ಇದೇ ಇದರಿಂದನೇ ನೀವು ಎಚ್ಚೆತ್ಕೊಬೇಕಾಗಿತ್ತು ಅಂತೇಳಿ. ಅದು ದೇವ್ರ ಸಂಬಂಧ, ಬೇರೆ ಥರ ಸ್ವಲ್ಪ ಹೊತ್ತಷ್ಟೇ ಇವ್ರು ಬರೋದು. ಅದು ಅವರೇ ನಮ್ಗೆ ಹೇಳಿದ್ರಲ್ಲ, ಈ ಥರ ಅಣ್ಣ ನಮ್ಗೆ ಅಲ್ಲಿ ಹೋಗಿ ಒಂದು 10 ನಿಮಿಷ ಕಾಣಿಸೋದಂತೆ. ಇದು ಇವ್ರು ನೋಡ್ಕೊಂಡಿದ್ರು. ಆಮೇಲೆ ಅದು ಏನಾಗೋದು ಅನ್ನೋದು ಇವ್ರಿಗೆ ಅರ್ಥ ಆಗ್ತಾರಲ್ಲ, ಅದು ಮಯ ಆಗ್ಬಿಡೋದು, ಏನಾಗೋದು ಮುಂದಾಗಿರೋದು, ಇದಾಗೋದು. ಆಮೇಲೆ ಲಾಸ್ಟಿಗೆ ಹಿಂಗೆಲ್ಲ ಹೇಳಿದ್ರು. ಆಯಿತು, ಇಲ್ಲ ಇದು ಸಮಸ್ಯೆ ಐತೆ, ಈ ಥರ ಎಲ್ಲ ತೊಂದರೆ ಮಾಡಿರೋದ್ರಿಂದ ಅಂತೇಳಿ ಎಲ್ಲ ಅವ್ರ ಕಣ್ಣೆದ್ರಿಗೆಲ್ಲ ತೋರಿಸಿ ನಾವೆಲ್ಲ ನೋಡ್ರಿ ಅಲ್ಲಿ ಬಿಟ್ಟು ಈ ದೇವ್ರದ್ದು ಇಲ್ಲಿ ನಾವು ಅವು ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದ್ರೆ ನಿಜವಾಗೂ ನಾವು ಹೇಳಿದ್ರಲ್ಲ ಅವ್ರ ಅಜ್ಜಿ, ಅದೇ ಅವ್ರ ಅಜ್ಜಿಯವರೇನೋ ಮನೆ ಪಕ್ಕದಲ್ಲೇನೋ ಒಂದು ದೇವಸ್ಥಾನ ಮನೆ, ಅಲ್ಲಿ ರಿಯಲ್ ಆಗಿ ಅವೇ ಬಂದಿತ್ತಂತೆ. ನೀವು ಹೋಗಿದ್ದ ಟೈಮ್ನೆಲ್ಲ ನಾವು ಇಲ್ಲಿ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಪರಿಹಾರ ಕೊಟ್ಟು ಅವರ ತೋಟದಲ್ಲಿ 1-1.5 ಕಿಲೋಮೀಟ್ರು ಅಲ್ಲಿ ಅಜ್ಜಿ ತಾತ ಸಂಸಾರ. ಇಲ್ಲಿ ಊರ ಒಳಗಡೆ ಅವ್ರ ಅಣ್ಣ ಇವರು ಧಾರವಾಡದಲ್ಲಿ ಸಂಸಾರ ಇತ್ತು. ಅಂದರೆ ಇವರೆಲ್ಲ ದುಡ್ಕೊಂಡು ಸಪ್ರೇಟ್, ಅಂದರೆ ಒಟ್ಟೇನೆ ಇಲ್ಲಿ ತಾತ ಅಜ್ಜಿ ತೋಟ ನೋಡ್ಕೊಳ್ತಾ ಇದ್ದಾರೆ, ಇಲ್ಲಿ ಅವ್ರು ಟ್ಯಾಕ್ಟ್ರಿಗಳು ಬಿಸ್ನೆಸ್ ಇಲ್ಲಿ ನೋಡ್ಕೊತಾ ಇದ್ದಾರೆ. ಅವರು ಮಾಸ್ಟ್ರು ಟೀಚರು ಅವ್ರು ಅಲ್ಲಿದ್ದಾರೆ. ನಾವು ಇಲ್ಲಿ ಎಲ್ಲ ಬಂದು ತೋಟದಲ್ಲಿ ಮಾತಾಡ್ತಾ ಇದ್ರೆ ರಿಯಲ್ ಆಗಿ ಹಾವುಗಳು ಒಂದಕ್ಕೊಂದು ನೆನಕೊಂಡಿದ್ದು ಆಟ ಆಡ್ತಾ ಇದ್ವಂತೆ, ಜೋಡಿ ಥರ. ಅವ್ರಿಗೆ ಆವಾಗಲೇ ಗೊತ್ತಾಗಿದ್ದು. ಆ ಥರ ಬಂದರೆ ಅವ್ರಿಗೆ ಶುಭ ಸೂಚನೆ ಅಂತೇಳಿ. ಅದು ಆ ಥರ ಬಂದು ಒಂದು 10 ವರ್ಷ ಆಗಿತ್ತಂತೆ ಅವ್ರಿಗೆ. ಹೌದಾ? ಅಲ್ಲೇ ಕ್ಲಾರಿಟಿ ನೋಡ್ರಿ, ಇದು ರಿಸಲ್ಟ್ ಕಣ್ಮುಂದೆ ಕಾಣಿಸ್ಬಿಟ್ಟೈತೆ ಅವ್ರಿಗೆ. ಹೆಂಗೈತೆ ಇದು ನಾವು ಮಾಡಿದ್ದು ಅಂತಲ್ಲ, ದೇವಿ
ಚಾಮುಂಡೇಶ್ವರಿ ಆಶೀರ್ವಾದ, ತಾಯಿ ಏನು ನುಡಿಸಿರ್ತಾಳೋ ಅದರಂತೆ ಇದಾಗಿ ಆಗ್ತದೆ ಅಂತಲೇ ಹೇಳಿತ್ತು. ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಾವು ಹೇಳಿದ್ವಿ, ಈ ಥರ ನಿಮ್ಮ ಕಣ್ಣೆದುರಿಗೇನೆ ಏನೋ ಒಂದು ನಡೀತೈತೆ ಅಂಥೇಳಿ ಇದಾಯಿತು ನೋಡಿ. ಅದೇ ಥರನೇ ತೋರಿಸಿದ್ದಾರೆ ಅಲ್ಲಿ. ಇದಕ್ಕೆಲ್ಲ ಹೊಣೆನೇ ಆ ತಾಯಿ ಚಾಮುಂಡೇಶ್ವರಿನೇ. ಆಮೇಲೆ ಅಲ್ಲಿ ನಾವು ಹುಬ್ಬಳ್ಳಿಗೆ ಹೋದಾಗ ನಮಗೊಂದು ಏನಪ್ಪ ಬೆನಿಫಿಟ್ಟು ಅಂತಂದರೆ, ಅಲ್ಲಿ ನಮ್ಮ ಹುಡುಗ ಒಬ್ಬನಿದ್ದಾನೆ ಸುಭಾಷ್ ಅಂತೇಳಿ, ಅವನು ಯಲ್ಲಮ್ಮ ದೇವಿ ಪೂಜೆ ಮಾಡ್ಕೊಂಡಿದ್ದಾರೆ. ಹುಬ್ಬಳ್ಳಿಗೆ ಹೋದರೆ ಅವರೇ ಬಾ ಗುರುಗಳೇ ನಮ್ಮ ಮನೇಲಿ ಮಲ್ಕೊಳ್ರಿ ಅಂತ ಹೇಳ್ತಾರೆ. ಆ ತಾಯಿ ಒಂದು ನಮಸ್ಕಾರ ಹಾಕ್ಕೊಂಡು ಆ ಯಲ್ಲಮ್ಮನಿಗೆ ಒಂದು ಶರಣು ಇದಾಗಿ ಅಲ್ಲಿಂದ ಆಚೆನೇ ನಾವು ಹೋಗೋದು. ಅಲ್ಲಿಗೆ ಹೋದಾಗೆಲ್ಲ ಆ ತಾಯಿ ಆ ಥರ ನಡೆಸೋದು ಯಲ್ಲಮ್ಮನ ಪವಾಡ ಅಂತಲೇ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದು ಆ ತಾಯಿ ಹೇಳಿದ್ರಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಅದಾಗಷ್ಟೊತ್ತನೇ ಒಂದು ತಾಯಿ ಸ್ಮೈಲ್ ಅಂತ ಕೊಡ್ತಾಳೆ ಅಲ್ಲಿ. ಆ ಬೆಳ್ಳಿದಲ್ಲಿ ಇಟ್ಟಿದ್ದಾರೆ ಅವರು, ಅದು ಬೇಕಾದ್ರೆ ಪೊಟ್ಟದಲ್ಲಿ ಹಾಕಿ ತೋರಿಸ್ತೀನಿ ನಾನು. ಆ ಬೆಳ್ಳಿ ಇದರಲ್ಲಿ ಆ ತಾಯಿಗೆ ನಮಸ್ಕಾರ ಕಣ್ಣು ಮುಗಿಷ್ಟೊತ್ತಿಗೆ ಆ ಸ್ಮೈಲ್, ಆ ಬೆಳ್ಳಿ ರೂಪನೇ ಚೇಂಜ್ ಆಗ್ತದೆ. ಹೌದಾ? ಆವಾಗ ನಮ್ಗೊಂದು ಆ ತಾಯಿ ಶಕ್ತಿ ನೋಡ್ರಿ. ಆ ತಾಯಿ ಪವಾಡ ಅಲ್ಲಿ ಏನು ನಗದ್ಲಲ್ಲ, ನಮಗೆ ಗೊತ್ತೇ ಇಲ್ಲ. ಅವ್ರಿಗೆಲ್ಲ ತಡೆ ಹೊಡೆದು ಅಂದರೆ ಅವ್ರ ಮನೆಗೆಲ್ಲ ರೆಡಿ ಮಾಡಿದ್ವಿ. ಮಾಡೋದಕ್ಕೆ ನೈಟ್ 1:30 ಆಯಿತು. ಮತ್ತೆ ಸೌದತ್ತಿಗೆ ಬಂದಿದ್ದೀವಿ ನಾವು ನೋಡಿ. ಅಫೋರ್ಟ್ಗಳೆಲ್ಲ ತೋರಿಸ್ತೀವಿ ಬೇಕಾದ್ರೆ. ಯಲ್ಲಮ್ಮ ದರ್ಶನ ಆ ಕೆಳಗಡೆ ದೇವಸ್ಥಾನ ಐತಲ್ಲ, ಅದೇ ನದಿಯಲ್ಲೇನೆ ಕಟ್ಟೊಡ್ದಿರೋದು ಅವ್ರಿಗೆ. ಅವ್ರನ್ನ ಕರ್ಕೊಂಡಲ್ಲಿ 85 ಕಿಲೋಮೀಟ್ರು ಅಲ್ಲಿನಿಂದ ಬಂದಿದ್ದೇವೆ ನಾವು. ನದಿ ನಾವು ಹತ್ರ ಅಂದ್ಕೊಂಡೇ ಬಂದಿರೋದು ನಾವು. ಆದ್ರೂ 85 ಕಿಲೋಮೀಟ್ರ್ ಕರ್ಕೊಂಬಂದ್ರು ನಮಗೆ ಅವರು. ಅಷ್ಟು ದೂರ ಹೋಗಿ ನದಿಯಲ್ಲಿ ಹೋಗಿ ಕಟ್ ಹೊಡೆದಿರೋದು ನೋಡ್ರಿ. ಹೆಂಗೈತೆ ಪವಾಡ ಅದು ಅನ್ನೋದು ಆ ತಾಯಿ ಆಶೀರ್ವಾದ. ಅದೆಲ್ಲ ನಮ್ದೇನಿಲ್ಲ. ಅದು ಮಲಪ್ರಭಾ ನದಿ ಅನ್ನೋದು ಅಲ್ಲೇ ನದಿ ಅಂದರೆ ಎಲ್ಲ ಕಟ್ಟೊಡೆದು ಅಲ್ಲೆಲ್ಲ ಇದು ಮಾಡ್ಕೊಂಡು 5 ಗಂಟೆ ಆಯಿತು ಕ್ಲಿಯರ್ ಮಾಡೋದಕ್ಕೆ. ಈಗ ಅವ್ರದ್ದೆಲ್ಲ ತೊಂದರೆ ಕ್ಲಿಯರ್ ಆಯ್ತು ಈಗ. ಸೊ ಈಗ ಅವ್ರು ಖುಷಿ ಇದ್ದಾರೆ. ಆಮೇಲೆ ಫೋನ್ ಮಾಡಿದ್ವು ನಾವು, ಅಂದರೆ ಅವರು ಫೋನ್ ಮಾಡ್ತಾರೆ ಯಲ್ಲಪ್ಪ ಅಂತೇಳಿ ಅವರು. ಗುರುಗಳೆಲ್ಲ ಮಾಡಿಕೊಟ್ಟಾಗಿಂದ ಚೆನ್ನಾಗಿದ್ದೀರಿ, ಎಲ್ಲ ಆರಾಮಾಗಿದ್ದೀವಿ, ಈಗೆಲ್ಲ ರಿಸಲ್ಟ್ ಕಣ್ಣೆದುರಿಗೆ ಕಾಣಿಸ್ತೈತೆ. ದಯವಿಟ್ಟು ನಮ್ಮ ತಂದೆಯವರು ನಾವು ಒಂದ್ಸರಿ ಬರಬೇಕು. ಈಗ ಇನ್ನೊಂದು 15-20 ದಿನದಲ್ಲಿ ಏನೋ ಕೊಬ್ಬು ಎಲ್ಲ ಕಟ್ಟಿಂಗ್ ಆಗ್ತದೆ. ಈಗೆಲ್ಲ ಅವ್ರದ್ದು ಇದಲ್ಲ, ಇದೆಲ್ಲ ಮಾಡ್ಕೊಂಡು ನಾವು ಖಂಡಿತವಾಗಿ ಇನ್ನೂ ಒಂದ್ಸರಿ ದೇವಿ ದರ್ಶನಕ್ಕೆ ಬಂದೇ ಬರ್ತೀವಿ, ನಮಗೆಲ್ಲ ರೀತಿನಾಗ ಒಳ್ಳೇದಾಗೈತೆ ಅಂತೇಳಿ ಅವರು ತುಂಬ ಖುಷಿ ಬಂದ್ರಿ. ಈಗ ಅದು ಮಾತಾಡ್ಬೋದು ಅವ್ರ ಜೊತೆ ಫೋನಲ್ಲಿ. ಅವರು ಅದೇ ಈಗ ಡ್ಯೂಟಿಯಲ್ಲಿ ಇರ್ತಾರೆ 1:30 ಅಲ್ಲಿಗೆ 1:30. ನೆಕ್ಸ್ಟ್ ನಾನು ಮಾತಾಡೋದಕ್ಕೆ ಒಂದು ಟ್ರೈ ಮಾಡ್ತೀನಿ. ನೋಡೋಣ ಟ್ರೈ ಮಾಡಿ ಅಟೆಂಡ್ ಮಾಡೋದು ಸಿಂಪಲ್ ಆಗಿ ಹೇಗೆ ಅನ್ನಿಸ್ತಾ ಇದೆ, ಏನು ಅನಿಸುತ್ತೆ ನೋಡೋಣ. ಅದು ಟ್ರೈ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ಡ್ಯೂಟಿಯಲ್ಲಿ ಇರ್ತಾರೆ, ನೋಡೋಣ ಟ್ರೈ ಮಾಡೋಣ. ಅದೇ ಡ್ಯೂಟಿಯಲ್ಲಿ ಇರ್ತಾರೆ, ಆಲ್ಮೋಸ್ಟ್ ಇರ್ತಂಗಿಲ್ಲ ಅವರು ಅನಿಸ್ತೈತೆ ನಮಗೆ. ಅವರು ತುಂಬ ನಮಗೆ ನೋಡಿ ಅಲ್ಲೆಲ್ಲ ಕರ್ಕೊಂಬಂದು ಜೊತೆಯಲ್ಲೇನೆ ಧಾರವಾಡಗೆಲ್ಲ ಬಿಟ್ಟು ನಮ್ಗೆ ಅಷ್ಟು ಆ ಥರ ಅಲ್ಲಿ ಅವ್ರ ಅಭಿಮಾನ, ಆ ಕಡೆ ಜನ ಅಭಿಮಾನ, ನಾವು ಅವರು ಕೊಡೋ ಗೌರವಕ್ಕೆ ನಾವು ಎಷ್ಟು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು ಅನ್ಸುತ್ತೆ ನಮಗೆ, ಕಡಿಮೆನೇ ಅದು. ಸೊ ಒಂದು ಒಳ್ಳೆ ಉದಾಹರಣೆ. ವಿಡಿಯೋಗಳು ನಾನು ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನಾವು ಇಲ್ಲಿ ಯಾರು ಜೋಡಿಸ್ಕೊಂಡು ಹೇಳೋಂಥದ್ದೇನಿಲ್ಲ ಅಲ್ಲಿ. ನಾನು ಏನು ಡೈರೆಕ್ಟಾಗಿ ಮಾಡಿರ್ತೀವಿ, ಆ ತಾಯಿ ಚಾಮುಂಡೇಶ್ವರಿ ಏನು ಡೈರೆಕ್ಟ್ ರಿಸಲ್ಟ್ ಕೊಟ್ಟಿರ್ತಾರೋ ನಾನು ಅದೇನೇ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ನಾನು ಇಷ್ಟಪಡೋದು. ಆಲ್ಮೋಸ್ಟ್ ನೀವು ಸಣ್ಣ ಪುಟ್ಟ ವಿಡಿಯೋಗಳಲ್ಲಿ ಮಾಡಿದ್ದೀರಿ. ಹೌದು, ಅದು ಕೆಲವೊಂದಷ್ಟು ವಿಚಾರಗಳು ಕಾಣಿಸುತ್ತೆ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ ಏನಂತಂದರೆ ಜನಕ್ಕೆ ಯಾವ ರೀತಿ ಕಷ್ಟ ಇರ್ತದೆ ಏನು, ಈ ಥರ ಎಷ್ಟೋ ಜನ ಇದ್ದಾರೆ. ಈಗ ನಾವು ಇವೆಲ್ಲ ಈಗ ನಮ್ಮ 150 ಎಕರೆ ಮಾಡಿದ್ವಲ್ಲ, ಈ ಥರ ಎಲ್ಲ ನಾವು ಅವ್ರು ನಮಗೆ ಎಷ್ಟೋ ಜನ ಈಗ ಇಲ್ಲಿಂದ ಅಂತಲ್ಲ, ನಮಗೆ ತಮಿಳ್ನಾಡಿನಿಂದನೂ ಇದ್ದಾರೆ. ಅದೇ ಅಂಬರೀಷ್, ನೀವು ಅಂಬರೀಷ್ ವರ್ಮಾ ಅಂತ ವರ್ಮಾ ಅವರು, ಅದರಲ್ಲಿ ಆಶ್ರಮದಲ್ಲೇನೂ ಒಬ್ಬರು ನಮ್ಗೆ ಕಾಲ್ ಮಾಡಿದ್ರು. ಅವರು ಗೌರ್ಮೆಂಟ್ ಎಂಪ್ಲಾಯಿ, ತಹಶೀಲ್ದಾರ್ ಅಂತೆ ಮೊದಲು ಆಗಿದ್ದು, ತಹಶೀಲ್ದಾರ್ ಏನಾಗಿದ್ರಂತೆ ಅವರು. ಆಮೇಲೆ ಈ ಚಿತ್ರದುರ್ಗದಲ್ಲಿ ಒಂದು ಮಠ ಏನೈತೆ ಅಂತೆ ಅವ್ರದ್ದು, ಅವ್ರ ಕಡೆಯಿಂದನೂ ಇದು ಮಾಡಿದ್ರು. ನಮಗೆ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಕೆಲಸ ಇದು, ತುಂಬ ಕಷ್ಟ ಬಿದ್ದು ಶ್ರಮಪಟ್ಟು ಮಾಡಿದ್ದೀರಿ, ನಿಮಗೆಲ್ಲ ಭಾರಿ ಶ್ರದ್ಧೆ ಇದು ಮಾಡಿದ್ದೀರಿ, ತುಂಬ ಧನ್ಯವಾದಗಳಂತನೂ ಎಷ್ಟೋ ಜನ ಕಾಲ್ಸ್ ಮಾಡಿ ಕೇಳಿದ್ದಾರೆ ನಮಗೆ. ಅದೊಂದು ದೇವರ ಆಶೀರ್ವಾದ ಅನ್ಕೊಂತೀವಿ, ಅದೆಲ್ಲ ಗುರುಗಳ ಆಶೀರ್ವಾದ. ಇದು ಇನ್ನೂ ಎಲ್ಲೋ ಒಂದು ರೀಚ್ ಆಗೋದಿದೆ, ಇನ್ನೊಂದಷ್ಟು ಜನನ ನೀವು ಹೋಗಿ ಸಂಪರ್ಕ ಮಾಡೋದಿದೆ. ಹೌದು, ಸಮಸ್ಯೆಗಳಲ್ಲಿ ಇರೋರು ತುಂಬ ಇದ್ದಾರೆ. ಅದರಲ್ಲಿ ನಿಮ್ಮ ಸಂಪರ್ಕಕ್ಕೆ ಬರೋರು ನಿಮ್ಮ ಒಂದು ದೇವಿ ಕೃಪೆ ಅಷ್ಟೇ. ಅದು ದೇವಿ ಆಶೀರ್ವಾದ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅನ್ಕೋಬೋದು.
ಸೊ ವೀಕ್ಷಕರೇ, ಇದೊಂದು ರೀತಿ ತುಂಬ ಮಿರಾಕಲ್ ವಿಚಾರಗಳು, ನಂಬೋದು ಬಿಡೋದು ನಿಮ್ಗೆ ಸೇರಿದ್ದು. ಆಮೇಲೆ ಅವ್ರಿಗೆ ಎಲ್ಲ ಕಡೆನೂ ಹೋಗಿದ್ದಾರೆ ಅವರು, ಓಡಾಡಿದ್ದಾರೆ. ಸುಮಾರು ಬೇಜನ್ ಕಡೆ. ಎಷ್ಟು ವರ್ಷದಿಂದ ಅವರು ಸುತ್ತಾಡಿದ್ರು? ಅವರು ಒಂದು 7-8 ವರ್ಷದಿಂದ ಸುತ್ತಾಡಿರೋದು. ಎಲ್ಲೂ ಕ್ಲಿಯರ್ ಆಗಿರಲಿಲ್ಲ, ಎಲ್ಲ ಕಡೆ ನೋಡಿದ್ರಂತೆ. ಅದೇನು ಎಲ್ಲ ಕಡೆನೂ ನಮ್ಗೆ ಕ್ಲಿಯರ್ ಆಗಿಲ್ಲ ಅನ್ಕೊಂಡು ಈಗ ನಾವು ಅಲ್ಲಿ ಅರ್ಥ ಮಾಡ್ಕೊಬೇಕು. ಈಗ 600-700 ಕಿಲೋಮೀಟ್ರು ತಾಯಿ ತಂದೆ ಮಗ ಒಂದು ಅಲ್ಲಿಂದ ಅಜ್ಜಿ ತಾತ ಅವರು ಬಂದಿದ್ದಾರೆ ಅಂತಂದ್ರೆ ಅಲ್ಲ, ನಾವು ಅಲ್ಲಿಗೆ ಯೋಚನೆ ಮಾಡ್ಬೇಕಲ್ಲ. ಅವ್ರೇನು ಸುಮ್ಮನೆ ಬರ್ತಾರೆ? ಈಗ ಸುತ್ತಾರೆ, ಬೇಜಾನ್ ಸುತ್ತಾಡಿದ್ದಾರೆ, ಎಲ್ಲ ಕಡೆ ಕಲೆಕ್ಟ್ ಮಾಡಿ ಆಮೇಲೆ ಲಾಸ್ಟ್ ಫೈನಲ್ ಅಂತೇಳಿ ಇಲ್ಲಿಗೆ ಬಂದಿದ್ದು. ಅವರು ಮನೆ ಹತ್ರ ಯಾವ ದೇವ್ರು ಇರೋದು? ಅವ್ರ ಮನೆ ತವ ಅದು ಅಂದರೆ ಅವರು ಮುತ್ತಜ್ಜಿ ಏನಂತೆ ಮಾಡಿರೋದು. ಅವ್ರಿಗೆ ದೇವ್ರ ಹೆಸರೇನು ಗೊತ್ತಿಲ್ಲ, ಅಂದರೆ ಅವ್ರ ಅಕ್ಕಯ್ಯಮ್ಮನವರು ಅಂತೇನೋ ಇಟ್ಕೊಂಡಿದ್ದಾರೆ. ನಾಗಮ್ಮನವರು ಅಕ್ಕಯ್ಯಮ್ಮನವರು ಅಂತೇನೋ ಗೊತ್ತಿಲ್ಲ ನನಗೆ. ಅವ್ರದ್ದು ಮುತ್ತಜ್ಜಿನೂ ಹೇಳಿಲ್ಲಂತೆ. ಇವರು ಅದನ್ನೇ ಹಂಗೆ ಏನೋ ಒಂದು ನಾಗಮ್ಮನೋ ಇಲ್ಲ ಒಂದು ಸಪ್ತಮಾತೃಕರೆ ಅನ್ಕೊಂಡು ಒಟ್ಟು 9 ಕಲ್ಲು ಅಂತೇನೋ ಮಾಡಿದ್ದಾರೆ ಅವರು. ಏನ್ ದೇವರು ಮಾಡ್ಬೇಕು ಅನ್ನೋದು ಅವ್ರ ಮುತ್ತಜ್ಜಿಗೆ ಗೊತ್ತಿರಲಿಲ್ಲ. ಅದು ನವದುರ್ಗಿಯರು ಅಂತ ಗೊತ್ತೇ ಇಲ್ಲಂತೆ. ಅಮ್ಮನಿಗೇನೋ ಹುಷಾರಿರಲಂತೆ ಆ ಮುತ್ತಜ್ಜಿಯವ್ರಿಗೆ. ಎಲ್ಲ ಒಂದು ಕಲ್ಲಿತ್ತು, ಎತ್ಕೊಂಬಂದು ಪ್ರತಿಷ್ಠೆ ಮಾಡಿ ಅನ್ನೋದು ಅಲ್ಲೇ ದೈವ ಆಕರ್ಷಣೆ ಆಗೋಗೈತೆ. ಪೂಜೆನಲ್ಲಿನೇ ಆಮೇಲೆ ಅವ್ರಿಗೆ ಇದ್ದಿದ್ದೇನೋ ಸುಮಾರು ವರ್ಷಗಳಿಂದ ಕಾಯಿಲೆ ಇತ್ತಂತೆ, ಕ್ಲಿಯರ್ ಆಗೋಗೈತೆ ಅವ್ರಿಗೆ. ಅವ್ರು ಅದರಿಂದನೇ ನಮ್ಮ ಅಜ್ಜಿನ ಮುತ್ತಜ್ಜಿನ ಅದು ಮಾಡ್ಕೊಂಡಿದ್ದಾರೆ. ಆ ತಲೆಮಾರುಗಳು ಹಂಗೆ ಉಳಿಸ್ಕೊಂಬರ್ಬೇಕು ಅಂತೇಳಿ ಇವರು ಅದನ್ನೇ ಮುಂದುವರ್ಸ್ಕೊಂಬಂದ್ರು. ಸೊ ಇವಾಗ ಅವರು ಅದು ಕಟ್ಟಾಗಿತ್ತು, ಅದು ಆ ದೇವರು ಕಟ್ಟಾಗಿತ್ತು. ಅದೇ ನೋಡಿಸ್ನಲ್ಲ, ಅಲ್ಲೇನೆ ಬಂದು ನಾವು ಅಲ್ಲಿ ಮಾತಾಡ್ಬೇಕಾದಾಗ ಈ ಥರ ಅವೆಲ್ಲ ಬಂತು ಅಂತಲ್ಲ, ರಿಯಲ್ಲೇ ಬಂದು ತೋರಿಸ್ತಲ್ಲ, ದೈವಶಕ್ತಿನಲ್ಲಿ ತೋರಿಸೈತಿ. ಅವ್ರಿಗೆ ಅದೊಂದು ಖುಷಿ. ಈ ಥರ ನೋಡಿ ಸುಮಾರು 10 ವರ್ಷ ಆಗಿತ್ತು. ಅವ್ರಿಗೆ ಅಲ್ಲಿ ಬಂದು ಹೋದಾಗ ಅವ್ರಿಗೆ 100% ಒಳ್ಳೇದಾಗ್ತದೆ. ಯಾರೇನು ಹೇಳಿದ್ರು ಕೇಳಂಗಿಲ್ಲ ಅವರು. ಅಲ್ಲಿ ನಾವು ಬಂದು 2 ಜೊತೆ ಈ ಥರ ಅಂತ ನೋಡ್ರಿ, ಅದು ಹೌದು ಆ ಥರ ಅಲ್ಲಿ ಬಂದಂದ್ರೆ ಅವ್ರಿಗೆ 100% ಗ್ಯಾರಂಟಿನೇ. ನೀವು ಯಾರು ಏನು ಹೇಳಂಗೇ ಇಲ್ಲ, ಅದು ಸೂಚನೆ ಅವ್ರಿಗೆ ಇರುತ್ತೆ. ನಾವು ಎಷ್ಟು ಹೇಳಿದ್ರೆ ಅವ್ರು ಒಪ್ಪಂಗಿಲ್ಲ. ಅದು ಬಂತಂದ್ರೆ 100% ಗ್ಯಾರಂಟಿ ಅಂತೆ ಅವ್ರಿಗೆ. ಸೊ ಒಳ್ಳೇದಾಗಲಿ ಆ ಕುಟುಂಬಕ್ಕೆ ತುಂಬ, ಯಾಕಂದರೆ ಅಷ್ಟು ಒಂದು ಶ್ರಮ ಪಟ್ಟಿದ್ದೀರಾ. ರಾಘವೇಂದ್ರ ಅವರು ಬಂದಲ್ಲಿ ಒಂದು ಪರಿಹಾರ ಕೊಟ್ಟು ಬಂದಿದ್ದಾರೆ. ಅವರು ಹೇಳ್ತಾ ಇದ್ರೆ ಒಂದಷ್ಟು ಪರವಾಗಿಲ್ಲ, ಒಂದರಷ್ಟು ಏನೋ ಒಂದು ಸಮಾಧಾನ ಅನಿಸುತ್ತೆ. ಒಂದು ದೊಡ್ಡ ಕುಟುಂಬ, ಮತ್ತಷ್ಟು ಇನ್ನೂ ಅಭಿವೃದ್ಧಿ ಅನ್ನೋದು ಅವ್ರಿಗೆ ಸಿಗಲಿ ಅಂತೇಳಿ ನಾವು ಕೇಳ್ಕೊಳೋಣ. ಸುಮಾರು 100 ಜನ ಕೆಲಸಗಾರ ಇಟ್ಕೊಂಡು ಗಾರ್ಮೆಂಟ್ಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ರಂತೆ. ಅಂಥದ್ದು ಇವತ್ತು ಅವರೇ ಸಾಲಗಾರರಾಗಿದ್ದಾರೆ. ಹೌದಾ? ಯಾಕಂಗಾಯ್ತು? ಅದೇ ಇದು ಮೊದಲು ಅವ್ರ ತಾಯಿಯವರಿಗೆ ಚೌಡೇಶ್ವರಿ ದೇವಿ ಆರಾಧನೆ ಮಾಡ್ತಾ ಇದ್ರಂತೆ. ಆ ತಾಯಿ ಅವ್ರಿಗೆ ಆಹ್ವಾನ ಆಗ್ತಾ ಇತ್ತು ಎಲ್ಲ. ಅಂದರೆ ಇವಾಗ ನಾವೇನು ಹೇಳ್ತೀವಿ, ಇವತ್ತು ಅಕಸ್ಮಾತ್ ನಿಮ್ಗೆ ಏನು ಕಷ್ಟ ಆಗೈತೆ, ಏನು ತೊಂದರೆ ಆಗೈತೆ ಅಂತಲೇ ಹೇಳ್ತೀವಿ. ಅವ್ರಿಗೆ ಹಂಗಲ್ಲ, 1 ತಿಂಗಳದ ಮುಂಚೆ ಏನು ನಡೀತದೆ ಅನ್ನೋದು ಮಗನಿಗೆ ಹೇಳೋಳಂತೆ ಅವರು. ಆ ಥರ ಹೆಂಗೆ ಗೊತ್ತಾಗ್ತಿತ್ತು? ಅಲ್ಲ, ದೇವಿ ಆಶೀರ್ವಾದ, ಅದು ದೈವ ಮುಖಾಂತರ. ಅಂದರೆ ಚೌಡೇಶ್ವರಿ ಆ ತಾಯಿ ಹೊಲ್ದಿತ್ತಂತೆ. ಸರಿ. ಅದೇನು ಮಾಡಿದ್ದಾರೆ ಅವ್ರಿಗೆ ಆವಾಗ ಮುಂದೆ, ಅಂದರೆ ಈ ಮಗ ಏನೇನು ಆಗೋ ಹೋಗುಗಳು ಅಕಸ್ಮಾತ್ ತಪ್ಪು ನೆಪ್ಪು ಏನೇನೋ ಮಾಡೋಕ್ಕೆ ಹೋದರೆ, ಇಲ್ಲಿ ಬೇರೆದಕ್ಕೆ ಏನೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ, ಈ ಕೆಲಸ ಮಾಡಬೇಡ ನೀನು, ಈ ಕೆಲಸನೇ ಮಾಡು, ಇದೇ ಥರ ನಿನ್ಗೆ ಹೋಗು ಅಂತೆಲ್ಲ ತಾಯಿ ಅವ್ರಿಗೆ ತಿಳಿಸಿದಾಗ ಈ ಅಮ್ಮ ಆ ಮಗನಿಗೆ ಹೇಳೋಳಂತೆ. ಈ ಥರ ಹಿಂಗೈತೆ ನೋಡ್ರಿ, ಈ ಥರ ನೀನು ಮಾಡಬೇಡಪ್ಪ, ಇಂಥದಕ್ಕೆ ಬಂಡವಾಳ ಹಾಕ, ಈ ಥರನೇ ಹೋಗು, ನೀನು ಹಿಂಗೇನೆ ನಡ್ಕ ಅಂತೇಳಿ ಎಲ್ಲ ನಡೆಸೋರು. ಗಾರ್ಮೆಂಟ್ಸ್ಗಳು ಆಮೇಲೆ ಅವ್ರದ್ದು ದುಡ್ಡು ಕಾಸು ಬಡ್ಡಿ ವ್ಯವಹಾರ ಚೆನ್ನಾಗೆಲ್ಲ ಒಳ್ಳೆ ಇದ್ದಿದ್ದೆ ಅವರು. ಅವ್ರು 10 ಜನಕ್ಕೆ ದುಡ್ಡು ಕೊಡೋಂಥವ್ರು. ಇವತ್ತು ಅವರೇನೆ ಬೇರೆಯವ್ರ ತವ ಭಿಕ್ಷೆ ಬಿಡ್ತಾ ಇದ್ದಾರೆ. ಈಗ ಸಾಲ ಕೇಳ್ತಾರೆ. ಸಾಲ ಲಾಸ್ಟ್ಗೆ ಅಷ್ಟೆಲ್ಲ ಗಾರ್ಮೆಂಟ್ಸ್ಗಳು ಫ್ಯಾಕ್ಟ್ರಿ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಎಲ್ಲ ನಡೆದೈತೆ. ಯಾವಾಗ ಕೆಲವ್ರು ಇರ್ತಾರಲ್ಲ ಅಕ್ಕಪಕ್ಕದಲ್ಲೇ ಜೊತೆಯಲ್ಲೇ, ಇವ್ರಿಗೆಲ್ಲ ಇವರು ಏನು ಇಲ್ದಿದ್ದವರು ಈ ಥರ ಮುಂದುವರಿತಾ ಇದ್ದಾರೆ, ಏನು ಈ ಮಟ್ಟಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಕೆಲವು ಜನ ಇದು ಮಾಡ್ಕೊಂಡು ಆ ದೇವಿನ ಕಟ್ ಮಾಡಾಕಿದ್ರು. ಅಂದರೆ ದೇವಿ ಬಂದು ಅವ್ರಿಗೆ ಹೇಳೋದನ್ನೇ ನಿಲ್ಸಾಕಿದ್ರು, ಸ್ಟಾಪ್ ಮಾಡಿದ್ರು. ಆಮೇಲೆ ಅವರು ನೋಡ್ರಿ, ಅದು ವೆರಿ ಸಿಂಪಲ್ ಆಗೈತೆ. ಅಲ್ಲಿ ಆ ತಾಯಿ ನೋಡೋದಕ್ಕೂ ಆಡಂಬರವಾಗೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಅವ್ರ ಮನೆ ಮುಂದೆ ಅವರು ನೋಡ್ರಿ, ಅವ್ರ ಕಾಲದಿಂದನೂ ಒಂದು ಅದೇ ಈಗ ನಾವು ಮೋಟ್ರ್ಗಳು ರಿಪೇರಿ ಅಂತ ಹೇಳ್ತೀವಲ್ಲ, ಪಂಪ್ ಸೆಟ್ಗಳು ಬೋರ್ವೆಲ್ದು ಎಲ್ಲನೂ ರಿಪೇರಿ ಮಾಡೋದು. ಅವ್ರು ಏನೇ ಮಾಡಿದ್ರು ಆ ಕಸು ಮಾತ್ರ ಬಿಡ್ತಾ ಇರಲ್ಲ. ಅದು ಅವ್ರ ಉದ್ಯೋಗ ಅಂತೆ. ಅವ್ರ ತಾತನವ್ರು ಏನು ಇದು ಮಾಡ್ಕೊಂಡಿದ್ದು, ಹಂಗೆ ಇರಲಿ, ನಮ್ಗಿದೆ ಅನ್ನ ಕೊಟ್ಟಿರೋದು, ನಾವು ಫಸ್ಟ್ ಹಾಕಿರೋದು, ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅಂತೇಳಿ ಅದನ್ನೇ ಉಳಿಸ್ಕೊಂಡಿದ್ರು. ಆ ಅಂಗಡಿ ಮುಂದೆನೇ ಅದು ದೊಡ್ಡ ಬೇವಿನ ಮರ, ಅದು ಸುಮಾರು ಒಂದು 100 ವರ್ಷದ ಬೇವಿನ ಮರ. ಅಲ್ಲೇ ಏನು ಮಾಡಿದ್ದಾರೆ, ಈ ತಾಯಿಗೆ ಅದು ಆಹ್ವಾನ ಆಗ್ತಾ ಇತ್ತಲ್ಲ, ಯಾರೋ ಅವ್ರ ರಿಲೇಷನ್ ಬಂದು ಒಂದು ಚಿಕ್ಕ ಮೂರ್ತಿ, ಒಂದು 6 ಇಂಚ್ ಇರ್ಬೋದು ಅಷ್ಟೇ, ಅದು ಚಿಕ್ಕ ಮೂರ್ತಿ ಚೌಡೇಶ್ವರಿದು ಒಂದು ವಿಗ್ರಹ ಕೊಟ್ಟಿದ್ದಾರೆ.
ಇವ್ರೇನು ಮಾಡಿದ್ದಾರೆ, ಆ ಚೌಡೇಶ್ವರದ ಎತ್ಕೊಂಬಂದು ಆ ಮರಕ್ಕೇನೆ ನೀಟಾಗಿ ಮರ ಇತ್ತಲ್ಲ ಎಲ್ಲ ಒಂಥರ ಇದ್ರ ಥರ ಆಗ್ಬಿಟ್ಟು ಗ್ರಿಲ್ಸ್ ಥರನೇ ಆ ಮರಕ್ಕೆ ಅಲ್ಲೇ ಮರ ಪಕ್ಕದಾಗೇನೆ ಅಲ್ಲಿ ಈ ಐಟು ಮರ ಅಂತಂದರೆ ಈ ಐಟಿಗೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಗುಡಿ ಥರ ಚಿಕ್ಕದು ಗುಡಿ ಥರನೇ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಯಾವಾಗ ಈ ದೇವಿ ಮುಂದೆ ಆಗುವಾಗಲು ತಿಳಿಸೋದಲ್ಲ, ಯಾವಾಗ ಕಟ್ಟಾಯಿತು ತೊಂದರೆಗಳೆಲ್ಲ ಮಾಡಿದ್ರು ನೋಡ್ರಿ. ಅಂತೂ ಅಷ್ಟು ಚೆನ್ನಾಗಿದ್ದವರು ಆಟೋಮೆಟಿಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಅಲ್ಲಿಂದ ಅವರು ಡೌನ್ ಆಗೋಯ್ತು. ಸುಮಾರು ಒಂದು 4-5 ವರ್ಷ ಫುಲ್ ನಿಲ್ಲಂತೀಗ. ಅವ್ರು ಏನು ಹೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಏನು ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇವಾಗ ನಿಮ್ಮನ್ನು ಕರೆಸಿದಿರಿ, ನಿಮಗೆ ನಾವು ಅಟ್ಲೀಸ್ಟ್ ಬಂದು ಹೋಗಿದ್ದಕ್ಕೂ ಖರ್ಚಿಗೆ ಕಾಸು ಕೊಡೋದು ಕಷ್ಟ ಅಂತ ಕೇಳ್ತಾ ಇದ್ದಾರೆ ಈಗ ಅವರು. ಆ ಥರ ಸಮಸ್ಯೆ ಇತ್ತು. ಈಗ ಅದೆಲ್ಲ ರೆಡಿ ಮಾಡಿ ನೀವೇನು ಮಾಡಿದ್ರು? ಅದೇ ಅದು ತೊಂದರೆ ಆಗಿತ್ತಲ್ಲ, ಅವ್ರಿಗೆಲ್ಲ ಕಟ್ಟಾಗಿತ್ತಲ್ಲ, ಎಲ್ಲ ದೇವಿನೆಲ್ಲ ಬಿಡುಗಡೆ ಮಾಡಿಸಿ, ಆಮೇಲೆ ಅವ್ರಿಗೆ ಏನೇನು ತೊಂದರೆ ಆಗಿತ್ತು, ಆಮೇಲೆ ಅಲ್ಲಿ ಅವರು ವರ್ಕ್ಶಾಪ್ ಮಾಡ್ತಾಯಿದ್ರಲ್ಲ, ಬಿಸ್ನೆಸ್ದು ಎಲ್ಲ ಫುಲ್ಲು ಸ್ಟಾಪ್ ಆಗಿತ್ತು, ಕಡಿಮೆ ಏನಂತ ಜೀವನಕ್ಕೂ ನಡೆಯೋದು ಕಷ್ಟ ಆಗಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಸುಮಾರು ಅವ್ರಿಗೆ ಒಂದು 4-5 ವರ್ಷ ಆಗೋಗ್ಬಿಟ್ಟಿತ್ತು. ಅಂದರೆ ಅವ್ರು ಸುಮಾರು ವರ್ಷಗಳಾಗೋಗಿತ್ತು. ಅಲ್ಲೆಲ್ಲ ಹೋಗಿ ಒಂದೊಂಚೂರು ರಿಲೀಫ್ ಮಾಡ್ಕೊಂಡಿದ್ರಂತೆ. ಅದು ಪೂರ್ತಿನೂ ಆಗಿರಲಿಲ್ಲ, ಅದು ಫುಲ್ಲು ನಿಲ್ಲು ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಆಮೇಲೆ ಎಲ್ಲ ತಾಯಿಗೆ ಆ ದೇವಿನ ಬಿಡುಗಡೆ ಮಾಡಿಸಿ ಕಣ್ಣೆದ್ರಿಗೆ ತೋರಿಸ್ತೀವಲ್ಲ ಅಲ್ಲೇನೆ ಆ ದೇವಿ ಮತ್ತೆ ಅವ್ರಿಗೆ ರಿಲೀಫ್ ಆಯಿತು. ಯಾರ್ಯಾರು ಏನು ತೊಂದರೆ ಮಾಡಿದ್ದು, ಹೆಂಗೆ ಏನು ಎಲ್ಲ ಡೀಟೇಲ್ಸು ಮಗನ ಪಿಕ್ಚರ್ ಹೇಳ್ತದ್ದು. ದೈವೇನೇ ಹೇಳ್ತು, ತೊಂದರೆ ಯಾರು ಮಾಡಿದ್ದ, ಯಾರ್ಯಾರು ಮಾಡ್ತು, ಏನು ಹೆಂಗೆ ಎಲ್ಲೆಲ್ಲಿ ಆಡಿದ್ರು, ಆ ಥರ ಏನು ತೊಂದರೆಗಳಾಯಿತು ಅಂತೆಲ್ಲನೂ ಅವ್ರಿಗೆಲ್ಲ ಹೇಳ್ತು. ಆಮೇಲೆ ಎಲ್ಲ ಆಯಿತು ಅಂದ್ಬಿಟ್ಟು ಅವ್ರಿಗೆ ಅದು ಒಂದು ಸಂತೋಷ ಆದಮೇಲೆ ಹೆಂಗೆ ಹುಬ್ಬಳ್ಳಿಗೆ ಹೋಗಿದ್ದೀವಲ್ಲ, ಅಲ್ಲಿ ಮಹಾರಾಜರು ಇದ್ದಾರಲ್ಲ, ಸಿದ್ಧಾರೂಢ ಸ್ವಾಮಿಗಳ ಅವರ ಆಶೀರ್ವಾದ ನಾನು ನೋಡಿರಲಿಲ್ಲ. ಯಾವಾಗ ಹುಡುಗನಾಗ ಎಲ್ಲ ಒಂದು ಟ್ರಿಪ್ ಹೋದಾಗ ಕರ್ಕೊಂಡು ಹೋಗಿದ್ದು. ಅವ್ರು ಅದೇ ಮನೆ ರೋಡಲ್ಲೇ ಅವ್ರದ್ದು ಇದ್ದಿದ್ದು, 1-2 ಕಿಲೋಮೀಟ್ರು. ಆಮೇಲೆ ಇಲ್ಲ ಇಲ್ಲಿ ಬಂದಿದ್ದೀವಿ ಹುಬ್ಬಳ್ಳಿಗೆ, ಅವರು ಮೇನ್ ಆ ಗುರುಗಳ ಆಶೀರ್ವಾದ ಅಂತೇಳಿ ಅವರೇ ಕರ್ಕೊಂಡೋಗಿ ನೋಡಿ. ಆ ಫೋಟೋಸ್ ಎಲ್ಲ ಅವರೇ ತೆಗೆದಿದ್ದಾರೆ, ನೋಡಿದ್ರಲ್ಲಿ ಇದ್ದಾವೆ. ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತೀನಿ ಆ ಫೋಟೋಸ್. ಅಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಅವರು ನಮಗೆ ದರ್ಶನ ಮಾಡಿಸಿ, ಅಲ್ಲಿಂದು ಸ್ವಾಮಿಯವ್ರದ್ದೆಲ್ಲ ವಿಭೂತಿ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿಸಿ ಒಂದು ಅಂದರೆ ನಮ್ಗೆ ಅಲ್ಲಿ ಬಿಡುಗಡೆ ಆಗಿದ್ದಕ್ಕೆ ನಮ್ಗೆ ಈ ಸ್ವಾಮಿಯವ್ರದ್ದು ಒಂದು ದರ್ಶನ ಆಯ್ತಲ್ಲ, ನಮ್ಗೆ ಅದೊಂದು ದೊಡ್ಡ ಬೆನಿಫಿಟ್ಟು, ಖುಷಿ. ಅದು ಅವ್ರ ಆಶೀರ್ವಾದ ಪಡೆದ್ರಲ್ಲ, ಮಹಾನ್ ಗುರುಗಳದ್ದು ಆಶೀರ್ವಾದ, ಅದೊಂದು ನಮಗೆ ಸಂತೋಷ, ತೃಪ್ತಿ ಆಯ್ತು. ತನಕ ಹೋಗಿದ್ದಕ್ಕೂ ನೆಮ್ಮದಿ ಆಯಿತು. ಸೊ ವೀಕ್ಷಕರೇ, ಹುಬ್ಬಳ್ಳಿಗೆ ಹೋದರೆ ಸಿದ್ಧಾರೂಢರ ಮಠ ತುಂಬ ಪವಾಡ ಪುರುಷರು, ತುಂಬ ಒಂದು ದೈವಿ ಪುರುಷರು, ಸಾಕಷ್ಟು ಮಿರಾಕಲ್ಸ್ಗಳು ಮಾಡಿದ್ದಾರೆ ಅವರು. ಇವಾಗಲೂ ಕೂಡ ಅವರು ಕಣ್ಮುಂದೆ ಕಾಣಿಸ್ತಾ ಇಲ್ಲ, ಬಟ್ ಅವ್ರದ್ದೊಂದು ಶಕ್ತಿ ಇವತ್ತಿಗೂ ಕೂಡ ಆ ಭಾಗದ ಜನಗಳನ್ನ ರಕ್ಷಣೆ ಮಾಡ್ತಾ ಇದೆ, ಕಾಪಾಡ್ತಾ ಇದೆ. ಬೇಡ್ಕೊಂಡು ಏನಾದರೂ ಹೋದರೆ ಏನು ಬೇಡ್ಕೊತೀವಿ ಅವುಗಳು ನೆರವೇರ್ತವೆ. ಸಾಕಷ್ಟು ಜನ ಅಲ್ಲಿಗೆ ಹೋದಾಗ ಅದು ಇವತ್ತಿಗೂ ಕೂಡ ಅದೊಂದು ಪದ್ಧತಿಗಳಲ್ಲಿ ಇಟ್ಕೊಂಡಿದ್ದಾರೆ. ಸೊ ರಾಘವೇಂದ್ರ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸು ಹುಬ್ಬಳ್ಳಿಯಲ್ಲಿ, ಅದನ್ನು ನಿಮ್ಗೆ ತಿಳಿಸಿದ್ದೀನಿ. ಈಗ ಹೇಳ್ತೀವಲ್ಲ, ಅದೇನೋ ಕಳ್ಳೆ ಇದ್ದನ್ಗೆ ಅಲ್ಲಿದ್ದನ್ ಕಳ್ಳೆ ಇಲ್ಲ ಅಂತ ಹೇಳ್ತೀವಿ, ಗಾದೆ ಮಾತು. ಆ ಥರ ಅವ್ರಿಗೆ ಬೇಜನ್ನು ಒಂದು 100 ಎಕರೆ ಆಸ್ತಿ ಐತೆ, ಬೇಜನ್ ಐತೆ. ಅದೇ ಅವ್ರಿಗೆ ಏನಂತಂದರೆ ಕಾರ್ಯಕಲಾಪಗಳಾಗ್ತಾ ಇಲ್ಲ, ಈಗ ಅಡ್ಡ ಆಗ್ತಾ ಇದೆ. ಆಮೇಲೆ ಅಲ್ಲಿ ನೋಡ್ರಿ, ಇವ್ರ ವಂಶಕ್ಕೆ ಅಂತ ಅಲ್ಲಿ ಮುನೇಶ್ವರ ದೇವರು ಅಂತೇಳಿ ಅವರು ದೊಡ್ಡ ದೇವಸ್ಥಾನ. ಅದು ಭಾರಿ ಪವಾಡ. ಅಂದರೆ ನಾವು ಆ ಸ್ವಾಮಿಯವ್ರ ಬಗ್ಗೆ ನಾವೇನು ಹೇಳಿದ್ರು ಕಮ್ಮಿನೇ. ಭಾರಿ ಪವಾಡ ನಡೆಸಿರೋಂಥ ಜಾಗ ಅಂತೆ ಅದು. ನಮ್ಮ ವೀಕ್ಷಕರಿಗೆಲ್ಲ ಫೋಟೋಗಳು ಆ ದೇವಸ್ಥಾನದೆಲ್ಲ ತೋರಿಸ್ತೀನಿ ನಾನು. ಅಲ್ಲಿ ಎಲ್ಲ ನೋಡ್ರಿ, ಆ ಗ್ರಾಮಕ್ಕೆ ಪ್ರತಿಯೊಬ್ಬರಿಗೂ ಹೂವು ಕೊಡ್ತೈತಂತೆ ಆ ದೇವರು. ಅಂದರೆ ಇವ್ರ ವಂಶಕ್ಕೆ ಹೊಲ್ದಿರೋದು ಅದು ದೇವರು. ಅಂದರೆ ಇವ್ರಿಗೆ ಹೂವು ಕೊಡ್ತಾ ಇಲ್ಲ, ಈ 2 ಮನೆಯವ್ರಿಗೆ. ಇವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಎಲ್ರಿಗೂ ಕೊಡ್ತೈತೆ ಹೂವು. ಓಕೆ. ಹಾಂ, ಅವ್ರು ನಮ್ಗೆ ಓದ್ತಾನೆ ಅವ್ರು ಹೇಳಿದ್ದು ಈ ಥರ, ಅಣ್ಣ ಈ ಥರ ನೀವು ಯಾಕಮ್ಮ ನಿಮ್ಮದೊಂದು ದೇವ್ರದ್ದು ಈ ಥರ ಅರ್ಕೆ ಐತೆ, ಈ ಥರ ನಿಮ್ಗೆ ಸಮಸ್ಯೆಗಳವೆ, ಈ ಥರ ಇಷ್ಟು ವರ್ಷದಿಂದ ಆಗೈತೆ. ನಾವೆಲ್ಲ ಕೂತು ಈಗ ನಮ್ಮ ಡೈರೆಕ್ಟ್ ಕರೀತಾನೆ, ನಮ್ಗೆ ಅವ್ರೇನು ಸುಮ್ಮನೆ ಇದು ಮಾಡಿರಲ್ಲ. ನಾವು ಅವ್ರಿಗೆ ಏನೇನು ಸಮಸ್ಯೆ ಎಲ್ಲ ಹೇಳಿದ್ರೆ ಕ್ಲಾರಿಟಿ ಬಂದರೆ ತಾನೆ ನಮ್ಗೆ ಅವ್ರು ಓಪನ್ ಆಗಿ ಮಾತಾಡ್ತಾರೆ. ಅವಾಗೆಲ್ಲ ನಾನು ಹೇಳಿದೆ, ಈ ಥರ ಸಮಸ್ಯೆಗಳೈತೆ, ಈ ಥರ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲಣ್ಣ ನಮಗೆ ಈ ಥರ ಎಲ್ರಿಗೂ ಕೊಡ್ತಾಯಿದೆ, ನಮಗೆ ಕೊಡ್ತಾ ಇಲ್ಲ. ನಾನು ಹೇಳಿದೆ, ಮೊದಲೇ ಹೇಳಿದ್ದೆ, ಈ ಥರ ಹಿಂಗೈತೆ, ನಿಮ್ಮ ದೇವ್ರದ್ದು ಅರ್ಕೆ ಐತಮ್ಮ, ಈ ಥರ ಅವ್ರದ್ದು ನಿಮ್ಮ ಕಾಟನೂ ಐತೆ, ಈ ಥರ ಇದ್ರದ್ದು ತೊಂದರೆಗಳು ಐತೆ, 2-3 ಇದ್ದಾವೆ ಅಂತಲೂ ಹೇಳಿದೆ. ಆಮೇಲೆ ಇಲ್ಲ, ನಮ್ಮ ವಂಶದವರೇ ನಾವೇ ಇವರೇ ಪೂಜೆ ಮಾಡೋದು, ನಮಗೆ ದೇವರು ಯಾಕೆ ಕಟ್ಟಾಗೈತೆ, ಹೆಂಗೆ ಏನು ಅಂತಂದರು. ಈಗ ನಾನು ಅವ್ರಿಗೇನು ಹೇಳಿದ್ರು ಅದು ಅರ್ಥ ಆಗಲ್ಲ ಅದು ಅಲ್ವಾ. ಅದಕ್ಕೆ ನಡ್ರಿ, ಒಂದು ಹೆಂಗೋ ದೇವಸ್ಥಾನ ನಿಮ್ಮ ಇವ್ರದ್ದೇ ಅಂತಿರಲ್ಲ,
ಅಂದ್ಬಿಟ್ಟು ಅವಾಗೆಲ್ಲ ಬೀಗ ತರಿಸಿ ಎಲ್ಲ ನೋಡಿಸಿ ಅವ್ರ ಕೈಗೇನೆ ಅಲ್ಲಿ ತೆಂಗಿನಕಾಯಿ ಎಲ್ಲ ಕೊಡಿಸಿ ದೇವ್ರನಿಗೆಲ್ಲ ಒಂದು ಮಂತ್ರ ಹಾಕಿ ತೋರಿಸಿದೆ. ಏನು ಎಳಿತಾನೆ ಇಲ್ಲ ಅವ ಹಿಂಗೆ, ಅಂದರೆ ಅದು ಅವ್ರ ಆಕರ್ಷಣೆ ಇಲ್ಲ ಸಪೋರ್ಟ್, ದೇವ್ರದ್ದು ಆಕರ್ಷಣೆನೇ ಇಲ್ಲ. ಇವ್ರಿಗೆ ಎನರ್ಜಿ ಅನ್ನೋದು ತೋರಿಸ್ಬೇಕಲ್ಲ, ಈಗ ಏನು ತೋರಿಸ್ತಾನೆ ಇಲ್ಲ. ಆಯ್ತು ನೋಡ್ರಿ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತೀನಿ, ಈಗ ನಾವೇನೇ ಹೇಳಿದ್ರು ಈಗ ನಿಮ್ಗೆ ಅರ್ಥ ಆಗಲ್ಲ ಅಂಥೇಳಿ ಆ ಹುಡುಗನಿಗೆ ಎಲ್ಲ ಕರ್ಕೊಂಡೋಗಿ ಆ ಹುಡುಗಂದೇ ವ್ಯವಹಾರ, ಆ ಹುಡುಗನ ಒಪ್ಪಿದ್ರೆ ಸಾಕು, ಅವ್ರ ಮನೆಗೆ ಮೇನ್ ಪಿಲ್ಲರ್ ಅದು. ಅವನಿಗೆ ತೋರಿಸ್ದೆ ಅಪ್ಪಿಗೆ, ನೋಡಪ್ಪ ಹಿಂಗೈತೆ ಬಾರು ಅಂತೇಳಿ. ಅವಾಗೆಲ್ಲ ನೋಡ್ದು ಗುರುಗಳೇ ಅದೇನೋ ನಮಗೇನು ತೋರಿಸ್ತಾನೆ ಇಲ್ಲ ಅಂತಾರೆ ಅದು. ಆಮೇಲೆ ಹಂಗೂ ಹಿಂದಕ್ಕೆ ಕೇಳಿತಾಯಿತ್ತು, ಸ್ವಲ್ಪ ಹಿಂದಕ್ಕೆ ಕೇಳ್ದಂಗೆ ಆತೈತೆ, ಮುಂದಕ್ಕೇನು ನಮಗೆ ಇದೇ ಬರ್ತಾ ಇಲ್ಲ ಅಂತು. ಅವಾಗೆಲ್ಲ ಹೇಳಿ ಈ ಥರ ಐತೆ ಅಂತೇಳಿ ಆಮೇಲೆ ಎಲ್ಲ ಬಂದು ಮನೆ ನೋಡ್ರಿ, ಅವ್ರಿಗೆ ಅಷ್ಟು ಜಮೀನು ಐತೆ, ಅಷ್ಟು ಆಸ್ತಿ ಅಷ್ಟೇ ಅಂತೋಸ್ತಿದ್ರು ಆ ಮನೆ ವಾಸ್ತುನೂ ಕೆಟ್ಟೋಗೈತೆ. ಇದು ಆ ಹಿಂದೆಗಡೆ ಹಾಳು ಮಂಟ ಥರ ಹಳೇ ಮನೆ, ಹಳೆ ಇದು, ಅವ್ರೇನು ಮಾಡಿದ್ರು ಮುಂದುವರಿತಾನೆ ಇಲ್ಲ ಅದು. ಆಮೇಲೆ ಲಾಸ್ಟಿಗೆ ಕಂಡಿಡ್ದು ಆ ದೇವ್ರದ್ದೆಲ್ಲ ಹೇಳಿದ್ದಕ್ಕೆ ಅವರು ಲಾಸ್ಟಿಗೆ ನಮ್ಮದು ಯಾಂದಕ್ಕೆ ಈ ಥರ ನಾವೇ ಪೂಜೆ ಮಾಡ್ತಾಯಿದ್ದೀವಿ, ನಮ್ಮ ಅಂದರೆ ಅವ್ರ ಚಿಕ್ಕಪ್ಪನವರು ಏನೋ ಪೂಜೆ, ನಮಗೆ ಎಂದಕ್ಕೆ ಈ ಥರ ತೊಂದರೆ ಅಂದರೆ ಅವ್ರದ್ದು ದೇವ್ರದ್ದು ಸುಮಾರು ವರ್ಷಗಳಿಂದ ಹರಕೆ ಇತ್ತು, ಆ ಹರಕೆನೂ ತೀರಿಸಿಲ್ಲ ಅವರು. ನೋಡ್ರಿ ಹಿಂಗೈತೆ, ಅಂದರೆ ಹರಕೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಆಸ್ತಿನೂ ಐತೆ, ಎಲ್ಲನೂ ಐತೆ, ಬೇಜಾನ್ ಸಂಪಾದನೆನೂ ಐತೆ, ನಡೀತಾ ಇಲ್ಲ ಇಲ್ಲಿ ಅವ್ರಿಗೆ ಊಟಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಆಮೇಲೆ ನೋಡ್ರಿ ನೀವು ನಂಬ್ತೀರ ಬಿಡ್ತಾರ, ನಮ್ಮ ಜನಕ್ಕೆ ಕೆಲವ್ರು ಹೇಳ್ತಾರೆ, ನಾವು ಅನ್ಕೊಂಡಿರ್ತೀವಿ ಅವ್ರವ್ರದ್ದು, ಅದಕ್ಕೆ ಹೇಳ್ತೀವಲ್ಲ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಅವ್ರು ನೋಡೋದಕ್ಕೆ ಅಷ್ಟಿದ್ದಾರೆ ಸರ್. ಈಗ ಅವ್ರು ನೋಡ್ರಿ ನಿಮ್ಗೆ ಅಲ್ಲೆಲ್ಲ ತೋರಿಸ್ತೀನಿ, ಅವ್ರದ್ದು ಮನೆಯಲ್ಲಿ ಅಷ್ಟು ಆ ಕಿಟಕಿ ಗ್ಲಾಸ್ಗಳು ಹೊಡೆದೋಗಿವೆ ನೋಡ್ರಿ, ಆ ಗ್ಲಾಸು ಅದು ಹಾಕ್ಸ್ಕೊಳಕ್ಕೂ ಕಾಸಿಲ್ಲ ಅವ್ರಿಗೆ. ತುಂಬ ಕಷ್ಟ ಬಂದಿದೆ ನೋಡ್ರಿ, ಕಷ್ಟ. ಆಮೇಲೆ ಅಲ್ಲೊಂದು ನೋಡಿ, ಅದರಲ್ಲಿ ವೀಡಿಯೋದಲ್ಲೆಲ್ಲ ನೆಕ್ಸ್ಟ್ ನಮ್ಮ ವೀಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿ ಇದು ದೇವಗಣಗಲ ಮರ ಐತಿ, ದೊಡ್ಡ ಮರ. ಅಲ್ಲಿ ದೇವಗಣಗಲ ಮರ, ದೇವಗಣಗಲ ಮರ ದೊಡ್ಡ ಮರ, ಅದು ಸುಮಾರು ಒಂದು 20 ಅಡಿ 30 ಅಡಿ ಹೈಟ್ ಐತಿ. ಅಲ್ಲೆಲ್ಲ ನಿಮಗೆಲ್ಲ ಇದು ಮಾಡ್ತೀನಿ ನೋಡಿಸ್ರಿ. ಈಗ ಅಲ್ಲಿ ಅವ್ರೂರಿಗೆ ದೀಪಗಳು ಅಂದರೆ ಜಾತ್ರೆ ಎಲ್ಲ ಆದರೆ ಮಾರಮ್ಮನಿಗೆ ಅಲ್ಲೇನಂತೆ ಮರಿ ಎಲ್ಲ ಬಲಿ ಕೊಡೋದು, ಅಲ್ಲೆಲ್ಲ ಬರ್ತೀವ್ರಿ ದೇವರು ಅಂದರೆ ಮರದ ಹತ್ರ ಸುಮಾರು ಶತಮಾನಗಳಿಂದಂತೆ ಅದು ಗ್ರಾಮಸ್ಥರೆಲ್ಲ ಮಾಡ್ಕೊಂಡಿರೋದು. ಅಲ್ಲಿ ಬಂದ್ರೂ ಆ ದೇವಿ ಅಲ್ಲಿಗೆಲ್ಲ ಬಂದ್ರೂ ಇವ್ರ ಮನೆ ತಕ್ಕ ಬರಂಗಿಲ್ಲ. ಯಾಕಿದು ಅವ್ರಿಗೆ ಆ ಥರ ಇದು ಈಗ ಸಮಸ್ಯೆ ಏನು ಅಂತ ಅರ್ಥ ಆಯ್ತು, ಈಗ ಜನಕ್ಕೂ ಗೊತ್ತಾಯ್ತು. ಆಮೇಲೆ ಈಗ ಅದು ಪರಿಹಾರ ಹೆಂಗೆ ಕೊಟ್ರಿ? ಪರಿಹಾರ ಅದೇ ಈಗ ಸ್ವಾಮಿಯವ್ರದ್ದು ಕಟ್ಟಾಗಿತ್ತು, ಈ ಥರ ಎಲ್ಲ ಐತೆ ಅಂತ ಹೇಳಿದ್ವಿ. ಈಗ ಅದನ್ನೆಲ್ಲ ಕಟ್ಟೋದು ಎಲ್ಲ ಕ್ಲಿಯರ್ ಮಾಡಿ, ಈಗ ಅದು ಸ್ವಾಮಿಯವ್ರಿಗೆ ತಪ್ಪಾಯಿತು ಅಂತ ಒಂದು ಹರಕೆ ಕಟ್ಸೇಬೇಕಲ್ಲ. ಈಗ ತಪ್ಪು ಕಾಣಿಕೆ ಇದಾಗಬೇಕು, ಅದೊಂದಾಯಿತು. ಈಗ ಸರ್ಪದೋಷದ್ದು ಒಂದೈತೆ, ಅದು ಸರ್ಪದೋಷದ್ದು ಯಾವ ರೀತಿ ಹಿಂಗೆ ಪರಿಹಾರ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಹೇಳಿದ್ದೀನಿ. ಅಂದರೆ ಅದು ನಮ್ಮ ಕೈಲಿಂದಂತೂ ಈಗ ನಮ್ದು ಏನಿರ್ತದೋ ನಾನು ಅಷ್ಟೇ ಮಾಡೋಕ್ಕೆ ನಾನು ಹೇಳ್ತೀನಿ ಜನಗಳಿಗೆ, ಅಂದರೆ ನಮ್ಮ ವೀಕ್ಷಕರಿಗೆ. ನಾನು ಸುಮ್ಮನೆ ಎಲ್ಲ ನಾನೇ ಮಾಡಾಕ್ತೀನಿ ಅಂತಲೂ ನಾನು ಹೇಳಲ್ಲ. ಯಾಕಂದ್ರೆ ನಮ್ಮ ಕೈಲಲ್ಲಿ ಏನಾಗ್ತದೆ ಅದನ್ನ ಶಕ್ತಿ ಮೀರಿ ಮಾಡಿರ್ತೀವಿ. ಆ ಸರ್ಪದೋಷದ್ದು ಅದರದೇ ಆದದ್ದು ಒಂದು ಪೂಜೆಗಳು ಆಯಾಮಗಳಿರ್ತವೆ, ಅದೆಲ್ಲ ಅವ್ರಿಗೆ ಮಾತ್ರ, ಅವ್ರಿಗೆ ಗೊತ್ತಿರೋರ್ಗೆ ಮಾತ್ರ. ನಾವು ಏನೋ ಮಾಡೋಕ್ಕೆ ಹೋಗ್ತೀರಿ, ಏನೋ ಆಗಬಾರ್ದು. ಅದಕ್ಕೆ ನಾನು ಅವ್ರಿಗೆ ಹೆಂಗೆ ಮಾಡಿಸ್ಕೊಬೇಕು, ನೀವು ಯಾರನ್ನ ಇಟ್ಕೊಬೇಕು, ಆ ವಿಧಿ ವಿಧಾನಗಳು ಏನೇನಿದ್ದಾವೆ ದಯವಿಟ್ಟು ನೀವು ಇದೇ ಥರನೇ ಮಾಡ್ಕೊಳ್ರಿ ಅಂತಲೂ ನಾನು ಹೇಳಿದ್ದೀನಿ. ಆ ರೀತಿ ಮಾಡ್ಕೊಂಡ್ರೆ ಅದೊಂದು ಸರ್ಪದೋಷ ಅವ್ರ 7 ತಲೆಮಾರು ಅಂದರೆ 7 ತಲೆಮಾರುಗಳಿಂದ ಬಂದಿರೋದು ಒಂದು ಕ್ಲಿಯರ್ ಆಗ್ತೈತೆ. ಆಮೇಲೆ ಇದು ನಾವು ಬಿಡುಗಡೆ ಮಾಡಿದ್ದೀವಿ ಈಗ. ಓಕೆ ನೋಡಿರಿ ಹೆಂಗೈತಿದು. ಅವ್ರಿಗೆ ಅಷ್ಟು ಕಷ್ಟ ಅಷ್ಟು ಇದ್ಕೊಂಡು ಆಮೇಲೆ ಆ ಹುಡುಗನ ಮದುವೆನೇ ಆಗ್ತಾಯಿಲ್ಲ. ಹೌದಾ? ಎಷ್ಟು ಏಜ್ ಅವರು? ಅದಕ್ಕೆ 38 ವರ್ಷ. 38. ಅವರು ಸುಮಾರು 10-12 ವರ್ಷದಿಂದ ನೋಡ್ತಾನೆ ಇದ್ದಾರೆ. ಈಗ ಯಾರಾದರೂ ನಮ್ಮ ವಿಡಿಯೋಗಳು ನೋಡೋರು ಯಾರಾದರೂ ಮನೆಗಳಲ್ಲಿ ಹುಡುಗಂದು ಫೋಟೋ ನೋಡ್ತಾ ಅಲ್ಲ ಅಲ್ಲಿ ಹಾಕಿದ್ದೀವಲ್ಲ, ಆ ಹುಡುಗನಿಗೆ ತೋರಿಸಿದ್ದೀವಲ್ಲ, ಡೈರೆಕ್ಟ್ ಆ ಹುಡುಗನೇ ಮಾತಾಡಿರೋದಲ್ಲ. ಹುಡುಗನಿಗೆ ಯಾರೋ ಏನು ಕೊಡಂಗಿದ್ರೆ ಕೊಟ್ಬಿಡಿ ವೀಕ್ಷಕರೇ ನೋಡಿಕೊಂಡು. ಅದೊಂದು ವಿಚಾರ. ಆಮೇಲೆ ಅಲ್ಲಿ ಸ್ವಾಮಿಯವ್ರದ್ದು ಭಾರಿ ಪವಾಡ. ಅಲ್ಲಿ ಆ ಸ್ವಾಮಿಯವ್ರು ನೋಡ್ರೆ ಅಲ್ಲಿ ದೊಡ್ಡ ಮನೇಶ್ವರನು ಚಿಕ್ಕ ಮನೇಶ್ವರನು ಅಂತೇಳಿ ಆ ವಿಗ್ರಹ ಐತೆ. ಅಂದರೆ ಅದು ಕಲ್ಲಿಂದಲ್ಲ, ಅದು ಕಂಚಿಂದ ಮಾಡಿಸಿರೋದು. ಅವರು ಕೆಳಗಡೆನೆ ಆ ಸ್ವಾಮಿಯವ್ರದ್ದು. ನಾವು ಅಲ್ಲಿ ಆ ಜಾಗಕ್ಕೆ ಹೋಗೋಕ್ಕಾಗಿಲ್ಲ, ಟೈಮ್ ಆಗೋಯ್ತು ಅಂದ್ಬಿಟ್ಟು ಆ ದೇವಸ್ಥಾನ. ಆಮೇಲೆ ಮೊನ್ನೆ ರಿಯಲ್ ಹಾವೇನೇ ಬಂದಿತ್ತಂತೆ ಇಲ್ಲಿ. ಅಲ್ಲಿಗೆ ಆ ಫೋಟೋದಲ್ಲೆಲ್ಲ ವಿಡಿಯೋದಲ್ಲಿ ನಾವು ಫೋಟೋ ತೆಗೆದು ಅಲ್ಲೆಲ್ಲ ತಗ್ಲಾಕಿದ್ದಾರೆ. ಹಾವು ರಿಯಲ್ ಬಂದಿತ್ತಲ್ಲ ಆ ದೇವಸ್ಥಾನದ ಒಳಗಡೆನೆ. ಅಲ್ಲೇ ಇದು ಹಾವು ಬಂದಿದ್ದು ವಿಡಿಯೋ ಎಲ್ಲ ಮಾಡಿ ಅಲ್ಲೇ ಅವರು ಫೋಟೋನೇ ತಗ್ಲಾಕಿದ್ದಾರೆ. ಆ ಸ್ವಾಮಿಯವರು ಅಲ್ಲಿ ಹೆಂಗೆ ಬಂದರು ಅಂತಂದರೆ
ಆ ಬಂಡೆನಿಂದ ಒಡ್ಕಂಡಂತೆ ಬಂದಿದ್ದು ಉದ್ಭವ. ಅದು ಉದ್ಭವ ಮೂರ್ತಿ, ಉದ್ಭವನೇ ಅಂದರೆ ಬಂಡೆನೇ ಸೀಳ್ಕಂಡಂತೆ ಸ್ವಾಮಿಯವರು ಬಂದಿದ್ದು ನೋಡ್ರಿ. ಆ ಕಲ್ಲಿದಲ್ಲ ಚಿಕ್ಕದು, ಆ ಸ್ವಾಮಿಯವರು ಯಾವಾಗ ಬಂಡೆ ಸೀಳ್ಕೊಂಡು ಬಂದು ಚಿಕ್ಕ ಕಲ್ಲಲ್ಲಿ ಇದಾದ್ರಲ್ಲ, ಅಲ್ಲಿ ಗಂಟೆ ತಟ್ಟೆ ಊದುಬತ್ತಿ ಉರಿತಾ ಇತ್ತಂತೆ ರಿಯಲ್ ಆಗಿ. ಇದು ಯಾರು ಮಾಡಿದ್ದಲ್ಲ? ಹೌದಾ? ಅಲ್ಲಿಗೆ ಸ್ವಾಮಿಯವರೇನೆ ಅಲ್ಲಿ ಪ್ರತ್ಯಕ್ಷ ಕಲ್ಲು ರೂಪದಲ್ಲಿ ಉದ್ಭವ ಆಗಿರೋದು ಅದು. ಬಟ್ ಉದ್ಭವ ಆಯಿತು, ಬಟ್ ಅಲ್ಲಿಂದ ಮಾಡಿದಾರಲ್ಲ. ಅಲ್ಲ, ಪೂಜೆ ಅಲ್ಲ, ಸ್ವಾಮಿಯವರೇ ಅದು ಇದು ಮಾಡ್ಕೊಂಡಿರೋದು. ಅದು ಗಂಟೆ ತಟ್ಟೆ ಊದುಬತ್ತಿ ಅದು ಆಟೋಮೆಟಿಕ್ ಆಗಿ ಯಾರು ಇಟ್ಟಿದ್ದಲ್ಲ, ಏನೂ ಅಲ್ಲ, ಅದು ಸ್ವಾಮಿಯವ್ರದ್ದು ಪವಾಡ. ಅಲ್ಲಿ ಅವ್ರು ನಮ್ಗೆ ಹೇಳಿರೋದು ಇದು ಈ ಥರ ಆಗಿದ್ದು, ಇಲ್ಲಿ ಭಾರಿ ಶಕ್ತಿ ಐತಣ್ಣ, ಇದು ಸ್ವಲ್ಪ ಯಾವ ಮಾಡಿದ್ರೂ ಅಲ್ಲಿ ಆ ಸರ್ಪಗಳೆಲ್ಲ ಸಂಚಾರಣೆ. ಓಕೆ, ಅಲ್ಲಿ ನೋಡ್ರಿ ದೊಡ್ಡ ಆಲದ ಮರಗಳು, ಅಲ್ಲಿ ಸ್ವಾಮಿಯವ್ರ ಜಾತ್ರೆಗಳಿಗೆ ಅದಕ್ಕೆ ಇದಕ್ಕೆ ಬೇಜನ್ನು ಬಲಿನೂ ಕೊಡ್ತಾ ಇರ್ತಾರೆ ಸ್ವಾಮಿಯವ್ರಿಗೆ. ಅಲ್ಲಿ ಭಾರಿ ಶಕ್ತಿತ್ವವಾಗೂ ಐತೆ. ಅಷ್ಟೂ ಅಂದರೆ ಅವರು ಪೂಜೆಗಳು ಮಾಡ್ತಾರಲ್ಲ ಅಷ್ಟೇ ಅವ್ರಿಗೆ ಅಂದರೆ ಹೂವು ಕೊಡ್ತಾ ಐತೆ ಅಂದರೆ ನಿನ್ ಆ ಸ್ವಾಮಿಯವರು ಕರೆಕ್ಟಾಗಿ ಇಲ್ಲಿ ನಮ್ಮ ಕೆಲಸ ಆತದ ಅನ್ನಂಗಿದ್ರೆ ಕೈ ಮುಗಿದು ನಮಸ್ಕಾರ ಹಾಕೋಷ್ಟೊತ್ತಿಗೆ ಹೂವು ಕೊಡ್ತಾ ಐತೆ ನೋಡ್ರಿ. ಎಷ್ಟು ಶಕ್ತಿತ್ವ, ಸ್ಪೀಡಾಗಿ, ಅಷ್ಟು ಸ್ಪೀಡಾಗಿ ಐತೆ ಅಲ್ಲಿ. ಕೆಲಸ ಆಗಿಲ್ಲ ಅಂದಾಗ ಹಾಗೆ 100% ಆಗೋದನ್ನ ಮಾತೇ ಇಲ್ಲ. ಕೊಟ್ಟಂದ್ರೆ ಗ್ಯಾರಂಟಿ, ಹೊರಗೆ ಅದು ಹೂವು ಕೊಟ್ಟಾಗ ಮಾತ್ರ ಗ್ಯಾರಂಟಿ. ಕೊಟ್ಟಿಲ್ಲ ಅಂದ್ರೆ ಇಲ್ಲ, ಕೆಲಸನೇ ಇಲ್ಲ. ಇನ್ನಿಲ್ಲ, ನೀವು ಏನನ್ನ ನಮ್ಗೆ ಕೊಟ್ರೆ ತಾನೇ ವಸ್ತು. ಹೌದು, ಕೊಡಿಲ್ಲ ಅಂತಂದ್ರೆ ಕೆಲಸ ಹೆಂಗಾಗುತ್ತೆ ನೋಡ್ರಿ. ಆ ಸ್ವಾಮಿಯವ್ರದ್ದು ಪವಾಡ ಒಂದು ಮಿರಾಕಲ್ ಅಷ್ಟು ಚೆನ್ನಾಗಿ ನಡೀತದೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಆಯ್ತು, ನಾವು ಹೇಳಿದ್ದಕ್ಕೆ ಹೇಳಿದ್ವಲ್ಲ ಮನೆಯಲ್ಲಿ ಎಲ್ಲ ಕೂತು ಹಿಂಗಾಯ್ತು ಅಂತೇಳಿ ಅವ್ರ ಕಣ್ಣೆದ್ರಾಗೇನೆ ನಾವು ತೋರಿಸ್ಬೇಕು ಅಂತೇಳಿ ಆ ಹುಡುಗನಿಗೆ ತೋರಿಸ್ತೀವಲ್ಲ. ಆಮೇಲೆ ಅಲ್ಲಿ ಈ ಥರ ನೋಡಮ್ಮ ಅಲ್ಲಿ ಭಾರಿ ಶಕ್ತಿತ್ವವಾಗೈತೆ ದೇವ್ರದ್ದು ಈ ಥರ ಅಂತ ನಾವು ಹೇಳಿದೆ. ಆವಾಗ ಅವರು ನಮ್ಗೆ ಈ ಥರ ಆಯಿತು, ಸ್ವಾಮಿಯವ್ರ ಪವಾಡ ಹಿಂಗೆ ನಡೆದು ಈ ರೀತಿ ಎಲ್ಲ ಆಯಿತು ಅಂತೇಳಿ ಅವ್ರು ನಮ್ಗೆ ಆವಾಗ ಅದು ತಿಳಿಸಿದ್ದದು. ತುಂಬ ಚೆನ್ನಾಗಿ ಒಳ್ಳೆ ಕತೆ, ಒಂದು ಕಾನ್ಸೆಪ್ಟ್ ನೋಡಿದ್ರೆ ಡಿಫ್ರೆಂಟ್ ಆಗಿ ಒಂದು ರೀತಿ ರಾಘವೇಂದ್ರ ಅವ್ರಿಗೆ ಈ ಥರದ್ದು ಒಂದಷ್ಟು ಜನಗಳು ಸಿಗ್ತಾ ಇದ್ದಾರೆ. ಈಗ ಕಷ್ಟ ಅನ್ನೋದು ನೋಡ್ರಿ ಮನುಷ್ಯನಿಗೆ ನಾವು ಅದೇ ಹೇಳ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ. ನಾವು ಏನು ಸಂಪಾದನೆ ಮಾಡಿದ್ರು ನಮ್ಗೆ ಎಲ್ಲಿ ಹೋಗ್ತೈತೆ, ಎಲ್ಲಿ ನಮ್ಗೆ ಎಷ್ಟು ಖರ್ಚಾಗ್ತೈತೆ ಅನ್ನೋದು ಪರಮಾತ್ಮನ ಅದೇ ಹೇಳ್ತಾರಲ್ಲ, ದೇವ್ರು ಕೊಟ್ಟರೆ ಲಾಸ್ಟ್ವರೆಗೂ ಇರ್ತದೆ ಅಂತೆ, ಮಾನವ ಕೊಡೋದು ಮನೆವರೆಗೂ ಅಷ್ಟೇನೆ ಅಂತ ಹೇಳ್ತೀವಿ. ಆ ಸ್ವಾಮಿಯವರು ಕರುಣೆ ಅವಾಗ ತೋರಿಸಿದಾಗ ಅವ್ರು ಏನು ಎಷ್ಟು ಆಸ್ತಿ ಅಂತಸ್ತುಗಳದ್ದು ಅವ್ರದ್ದು ಎಷ್ಟು ಕಣ್ಣು ನೋಡೋದೆಲ್ಲ ಆಸ್ತಿ ಅಲ್ಲ ಅವ್ರದ್ದೇನೆ. ಎಷ್ಟು ಕಣ್ಣು ನೋಡ್ತೀರಿ ನೋಡ್ರಿ ಅವ್ರದ್ದು. ಅಷ್ಟು ಅವ್ರು ಸುಮಾರು ಎಕರೆಗಳಿದೆ, ಡಿವೈಡ್ ಮಾಡ್ಕೊಂಡು ಈಗ ಅವ್ರಿಗೆ 100 ಎಕರೆ ಬಂದಿರೋದು. ಈಗ ಅದು ಡಿವೈಡ್ ಮಾಡ್ಕೊಂಡು ಅವರು ಏನಣ್ಣ ಅಂತ. ಆಮೇಲೆ ನೋಡ್ರಿ ಅಲ್ಲಿ ಅಷ್ಟು ಅಂದರೆ ಅಷ್ಟು ಸಂಪಾದನೆ ಮಾಡಿದ್ದಾರೆ ಅವ್ರಿಗೆ. ಅದೇ ಹೇಳ್ತೀವಲ್ಲ, ಒಳ್ಳೆ ಊಟ ತಿನ್ನೋಕ್ಕೆ ಆಗ್ತಾ ಇಲ್ಲ ಅದು ನೋಡ್ರಿ ಹೆಂಗೈತೆ. ಅದು ಜಮೀನೈತೆ, ತೊಂದರೆಗಳು ಇದ್ದಾವೆ. ಅಂದರೆ ಬೇರೆಯವರು ಮಾಡಿದ್ದಾರೆ. ಈಗ ನಮ್ಮೊಂದು ಊರು ಕೆರೆ ಅಂದಮೇಲೆ ಅದೆಲ್ಲ ಆಟೋಮೆಟಿಕ್ ಆಗಿ ಆಗ್ತೈತೆ ಅದು. ಆಮೇಲೆ ಇವ್ರು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂತಂದರೆ, ನಾವು ಅಕಸ್ಮಾತ್ ನೋಡೋ ಒಂದು ವಿಚಾರದಲ್ಲಿ ಕೆಲವರು ಸ್ವಾಮಿ ಮಹಾನ್ ಪುರುಷರು ಹೇಳ್ತಾ ಇರ್ತಾರೆ. ಏನು ಹೇಳ್ತೀವಿ ಅಂತಂದರೆ, ಒಂದು ದೇವಸ್ಥಾನಕ್ಕೆ ಹೋದರೆ ದಯವಿಟ್ಟು ಎಲ್ಲರೂ ನಮ್ಮ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಅಂತಲ್ಲ, ಒಂದು ಅಂದರೆ ನೆನಪು, ನನ್ನವ್ರಿಗೆ ಈ ಥರ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸಿಕ್ಕಾಕೊಂಬಾರ್ದು ಅಂತ ಹೇಳೋದಕ್ಕೆ ನಾವು ಒಂದೊಂದು ನೆನಪು ಮಾಡ್ತಾ ಇದ್ದೀವಿ ಅಂತ ಅಷ್ಟೇ. ಒಂದು ಪೆನ್ನು ಪೇಪರ್ ಎತ್ಕೊಂಬಿಟ್ಟು ಅಕಸ್ಮಾತ್ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಈಗ ನಾವು ಎಲ್ಲ ಬೇರೆ ಕಡೆ ಸುಮಾರು ಕಡೆ ಪ್ರಯಾಣ ಮಾಡ್ಕೊಂಬಿಟ್ಟಿರ್ತೀವಿ, ಹೋಗಿರ್ತೀವಿ, ನೋಡಿದ್ದೀವಿ. ಈಗ ಸುಗುರೇಶ್ಪುರದ ಅಲ್ಲೆಲ್ಲ ಸುಮಾರು ನೋಡಿದ್ವಿ. ಈಗ ನಾವೇ ಗೊತ್ತಿರಲ್ಲ ಒಂದು ಅರಕೆ ಮಾಡ್ಕೊಂಬಿಟ್ರೆ ಮರ್ತೋಗ್ಬಿಟ್ಟಿರ್ತೀವಿ. ಅದು ನಮ್ಮನ್ನು ಕಾಡ್ತಾ ಇರ್ತದೆ. ನಾವು ಅಲ್ಲಿಗೆ ಹೋಗಿ ಈಗ ನಾವು ರಾಯಚೂರು ಅಂದೇವಿ, ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿರ್ತೀವಿ. ಹಬ್ಬ ಹಾಗೇನು ಮಾಡೋದು, ಅರ್ಕೆಗಳು ಮರ್ತೋತಿ. ಆವಾಗ ಅದಕ್ಕೇನೆ ನಮ್ಮ ವೀಕ್ಷಕರು ಏನು ಮಾಡ್ಬೇಕಂದ್ರೆ ಒಂದು ಪೆನ್ನು ಪೇಪರ್ ಎತ್ಕೊಂಬಿಟ್ಟು ಬರ್ಕೊಂಬಿಡ್ಬೇಕು. ಇಂಥ ದೇವ್ರಿಗೆ ಹೋಗಿದ್ದೀವಿ, ಇಂಥದ್ದೊಂದು ಅರ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಅದು ಬೆಸ್ಟ್ ತಾನೇ. ಅದು ಅರ್ಕೆ ತೀರಿಸಿದಾಗ ಅದು ಕ್ಲಿಯರ್. ಅದು ಅಕಸ್ಮಾತ್ ನಮ್ದು ಯಾವುದು ಏನು ಈಗ ಹುಡ್ಕಂಗಿರಲ್ಲ, ಸಮಸ್ಯೆಗಳು ಅವ್ರಿಗೆ ಉದ್ಭವ ಆಗಂಗಿರಲ್ಲ. ಅದೊಂದು ಇದರಲ್ಲಿ ನೋಡ್ಕೊಂಬಿಟ್ರೆ ಇಂಥ ದೇವ್ರದ್ದು ಐತೆ, ನಾವು ಯಾರು ಹೇಳಂಗೆ ಇರಲ್ಲ. ಅವ್ರಿಗೂ ಸಮಸ್ಯೆಗಳು ಉದ್ಭವ ಆಗೋದೇನಿರಲ್ಲ. ಅವ್ರಿಗೂ ಒಂದು ದೇವರ ಆಶೀರ್ವಾದ ಒಂದು ಇದು ಇರಲಿ ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಒಳ್ಳೆ ಒಂದು ಸಜೆಷನ್ ಕೊಟ್ಟಿದ್ದೀರಾ ಅಲ್ವಾ. ಅರ್ಕೆಗಳು ಯಾಕಂದ್ರೆ ತುಂಬ ತಪ್ಪು ಹೋಗ್ತವೆ. ಹೌದು, ಗೊತ್ತಿಲ್ದಿರ ಮರ್ತೋಗ್ಬಿಡ್ತೀವಿ ಒಂದೊಂದ್ಸರಿ.
ನೆನಪಿದ್ದಾಗ ಮಾತ್ರ ಅವುಗಳನ್ನ ತೀರಿಸೋ ಪ್ರಯತ್ನಗಳಾಗ್ತವೆ. ಗೊತ್ತಿಲ್ಲ ಅಂದಾಗ ಮತ್ತೆ ತುಂಬ ವರ್ಷದ ಗ್ಯಾಪ್ ಆಯಿತು ಅಂದಾಗ ಇವೆಲ್ಲ ಆಗ್ತವೆ. ಅಲ್ಲ ಒಂಟು ಡಬ್ಬಲ್ ಖರ್ಚಾಯ್ತು. ಈಗ ನಾವು ನೀವು ಈಗ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಹೋದಾಗ ಕೋಟಿಗಳು ಕಳ್ಕೊಂಡು ಲಾಸ್ ಆಗೋಗಿದ್ದಾರೆ. ಆಮೇಲೆ ಲಾಸ್ಟ್ಗೆ ಇಲ್ಲ ಇಂಥದ್ದು ಅರ್ಕೆ ಅಂತಾನೆ ಅವ್ರಿಗೆ ಎಚ್ಚೆತ್ಕೊಂಡ ಮೇಲೆ ಈಗೆಲ್ಲ ನಮಗೆ ಅವರು ಪ್ರೂಫ್ ಸಮೇತ ಕೊಡ್ತಾ ಇದ್ದಾರೆ. ಇಲ್ಲ ನೀವು ಈ ಥರ ನಾವು ಅದು ಅರ್ಕೆ ತೀರಿಸ್ಮೇಲೆ ನಮ್ಗೆ ಈ ಥರ ಎಲ್ಲ ಆಯಿತು ಚೆನ್ನಾಗಿ ನಡೀತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ನಮಗೆ ಸಾಕ್ಷಿ ಸಮೇತನೂ ಕೊಡ್ತಾ ಇದ್ದಾರೆ. ಆ ರೀತಿ ಕಷ್ಟ ನಷ್ಟಗಳು ಅನುಭವಿಸೋದು ಬೇಡ ಅಂದ್ಬಿಟ್ಟೆ ನಾವು ಇದೊಂದು ಸಜೆಷನ್. ಇವರು ಸಂಡೆಕಪ್ಪ ಅವರು ಅವ್ರಿಗೆ ಇವಾಗ ಎಲ್ಲ ತೊಂದರೆ ಕ್ಲಿಯರ್ ಆಯ್ತಾ? ಈಗೆಲ್ಲ ಏನು ತೊಂದರೆ ಇಲ್ಲ, ಕ್ಲಿಯರ್ ಆಗೈತೆ. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಅದನ್ನ ಮುಂದೆ ಒರೆಸ್ಬೇಕೀಗ ಅವ್ರಿಗೆ. ಈಗ ಅಲ್ಲೆಲ್ಲ ಕ್ಲಿಯರ್ ಆಯಿತು. ಇನ್ನು ಮುಂದಿಂದ ನಮ್ಮದೇನೋ ಒಂದು ಕೆಲಸ ಇರ್ತದಲ್ಲ ಅವ್ರಿಗೆಲ್ಲ ಮಾಡ್ಕೊಡೋದಕ್ಕೆ ಅದೊಂಚೂರು ಐತೆ, ಅದು ಮಾಡ್ಕೊಡ್ಬೇಕು. ಏನು ಸಮಸ್ಯೆ ಎಲ್ಲ ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರು ಚೆನ್ನಾಗಿದ್ದಾರೆ. ಏನಣ್ಣ ನಿನಗೇನು ಇಲ್ಲಲ್ಲ, ನಾವು ಸುಮ್ಮನೆ ಹೇಳಿದ್ರೆ ಇಲ್ಲಣ್ಣ ನಮಗೆ ಈ ಥರ 25 ವರ್ಷ ಆಗೋಗೈತೆ, ಮಲಗಿ ನಿದ್ದೆ ಮಾಡಿನೇ 25 ವರ್ಷ ಅವ್ರಿಗೆ. ಅರ್ಧ ಗಂಟೆ ಏನೋ ಹಿಂಗೆ ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಮೈಯೆಲ್ಲ ಪರ್ಚತೈತೆ. ಎಲ್ಲ ಪರ್ಚೋದು, ಇದು ಮಾಡೋದು, ಕತ್ತಿಸ್ಕೋದು, ಅವ್ರ ದೇಹನೇ ಅವ್ರ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಅಂತೆ ನೋಡ್ರಿ. ಏನಾಗುತ್ತೆ ಅವ್ರಿಗೆ ಏನಾಗ್ತದೆ ಅನ್ನೋದು ಅವ್ರಿಗೆ ಅರಿವೇ ಇರಲ್ಲ. ನಮ್ಮ ಪಕ್ಕದವ್ರಿಗೆ ಮಾತ್ರ ಭಯಂಕರವಾದ ಭಯ ಬಂದ್ಬಿಡ್ತದೆ ಅವ್ರಿಗೆ. ಆಮೇಲೆ ಅವ್ರಿಗೆ ಹರ್ಚ್ಕೊಳೋದು, ಕಿರ್ಚೋದು, ಕಣ್ಣುಗಳು ಇಷ್ಟಿಷ್ಟು ಗಾತ್ರ, ಒಂಥರ ಗುಡ್ಡು ಇಷ್ಟಿಷ್ಟು ಗಾತ್ರ ಆಗ್ತದಂತೆ ಅವ್ರಿಗೆ. ಒಂಥರ ಹಿಂಗೆ ಕಣ್ಣೆಲ್ಲ ಬಿಟ್ಟು ಇದು ಮಾಡೋದು, ಅವ್ರಿಗೆ ಉಸಿರು ಒಂಥರ ಅವ್ರಿಗೆ ಜೀವ ಹೋದಂಗೆ ಆಗ್ತೈತಂತೆ. ಅದುಮ್ದಂಗೆ ಅವ್ರಿಗೆ ಆಡ್ಸೋದಕ್ಕೆ ಆಗಲ್ಲಂತೆ. ಕೈ ಹಿಂಗೆ ಅಂದ್ಬಿಟ್ಟು ಹೆಂಗಂಗೋ ತಿರುತ್ತಾ ಇರ್ತಾರಂತೆ. ಆಮೇಲೆ ಅವ್ರದ್ದು ನೋಡ್ರಿ, ಈಗ ನಮ್ದೆಲ್ಲ ಎಷ್ಟು ಮೆತ್ತ ನೋಡ್ರಿ, ಈ ಥರ ಹಿಂಗೈತೆ ಗಟ್ಟಿ. ಅವ್ರದ್ದು ಆ ರೀತಿ ಆದಾಗ ಅವ್ರಿಗೆ ಮೈ ಹಿಂಗೆ ಮುಟ್ಟಿದ್ರೆ ಬನ್ನಿರುತ್ತೆ ನೋಡ್ರಿ, ಮೆತ್ತಗೆ ಇರುತ್ತಂತೆ ಅವ್ರಿಗೆ. ಆ ರೀತಿ ಸಮಸ್ಯೆಗಳು ಅವ್ರದ್ದು. ತುಂಬ ವಿಚಿತ್ರ ಇದು, ಈ ಥರದ್ದು ಕೇಸುಗಳು. ಅಲ್ಲ, ವಿಚಿತ್ರ ಅನ್ನೋದಕ್ಕಿಂತನೂ ಅವ್ರ ಪಾಪ ಆ ಸಂಕಟ, ಆ ನೋವು, ಆ ಕಷ್ಟ. ಯಾವ್ರವ್ರು ಇವ್ರದ್ದು ಈ ಕಡೆನೆ, ರಾಮನಗರ ಕಡೆನೆ ಅವ್ರದ್ದು ಊರು. ನಮಗೆ ಅವ್ರ ತಾಯಿಯವ್ರು ಹೇಳ್ತಾ ಇದ್ರೇನೆ ನಮಗೆ ಏನು ಮಾತಾಡ್ಬೇಕು ಅನ್ನೋದೇನೆ ಅರ್ಥ ಆಗದಿರಾಗೋಯ್ತು, ದಿಗ್ಭ್ರಮೆ ಆಗೋಯ್ತು. ಏನಮ್ಮ ನೀವು ಇಷ್ಟು ತುಂಬ ಕಷ್ಟಪಟ್ಟಿದ್ದೀರಾ ಅಂತಂದರೆ, ಗುರುಗಳೇ ಆಯಿತು, ನನ್ನ ಮಗನಿಗೋಸ್ಕರ ಇರೋದು ಒಬ್ಬೇ ಮಗ, ಮದುವೆ ಆಗೈತೆ, ಒಂದು ಹೆಣ್ಣು ಮಗ. ಲಾಸ್ಟಿಗೆ ಈ ಥರ ಏನಮ್ಮ ನಿಮ್ಮ ಕಷ್ಟ ಅಂತಂದ್ರೆ ಏನು ಮಾಡೋದು ಗುರುಗಳೇ, 25 ವರ್ಷದಿಂದ ನಾನು ಪಡ್ತಾ ಇರೋ ಬಾಧೆ ಯಾವ ತಾಯಿಗೂ ಬೇಡ ಅಂತ ಹೇಳ್ತಾರೆ ಅವರು. ಅಲ್ಲ, ಇದೊಂದು ವಿಚಿತ್ರ. ಅದು ಅವ್ರಿಗೆ ಗ್ರೇಟ್. ಯಾಕಂದರೆ ಈ ಥರದ್ದೊಂದು ಸಮಸ್ಯೆನ ಇಟ್ಕೊಂಡು ಅವ್ರ ಜೊತೆಲಿ ಜೀವನ ಮಾಡೋದು ತುಂಬ ತೊಂದರೆ ಐತೆ. ಜೀವನ ಮಾಡೋದು ಕಷ್ಟನೂ ಐತೆ. ಅವ್ರು ದುಡ್ದಿದ್ದೆಲ್ಲ ವೇಸ್ಟ್ ಆಗಿ ಓದ್ತಾನೆ ಐತಲ್ಲ. ಅವರು ಏನು ಸಂಪಾದನೆ ಮಾಡೋ, ಈಗ ಡಾಕ್ಟ್ರುಗಳಾಯಿತು, ಪ್ರತಿಯೊಂದು ಸ್ಕ್ಯಾನಿಂಗು, ಪ್ರತಿ ರಿಪೋರ್ಟು, ಎಕ್ಸ್ಟ್ರಾ ಬ್ಲಡ್ ಎಲ್ಲ ನಾರ್ಮಲ್, ಏನು ತೊಂದರೆ ಇಲ್ಲ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಏನಿಲ್ಲ, ಎಲ್ಲ ನಾರ್ಮಲ್. ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಗೆ ನಾವೇನು ಹೇಳಂಗೆ ಇಲ್ಲಲ್ಲ. ಯಾಕಂದ್ರೆ ಅವರೆಲ್ಲರಿಗೂ ಗೊತ್ತಿರೋಂಥದ್ದೇ ವಿಚಾರ. ಆಸ್ಪತ್ರೆಗಳಿಗೆ ಅವ್ರು ಮೊದಲು ಹೋಗ್ತಾರೆ. ಅಲ್ಲ, ಹಾಸ್ಪಿಟ್ಲಿಗೆ ಎಲ್ಲ ನೋಡಿ ಇಷ್ಟು ತಗೊಂಬಂದಿದ್ದಾರೆ ಅವ್ರ ರಿಪೋರ್ಟ್ಗಳು, ಸ್ಕ್ಯಾನಿಂಗ್ ಮಾಡಿರೋದು. ಆಮೇಲೆ ನೀವು ಏನು ಅದನ್ನು ಪತ್ತೆ ಅದರದ್ದು ಒಂದು ಅದೇ ಎಲ್ಲ ಕಡೆ ಹೋಗಿ ಬಂದರು. ಲಾಸ್ಟಿಗೆ ಎಲ್ಲ ಆಯಿತು. ಆ ತಾಯಿಯವ್ರು ಹೇಳಿದ್ದು ಎಲ್ಲ ಕೇಳಬೇಕಲ್ಲ ನಾವು, ಯಾಕೆ ಎಲ್ಲ ನಾವು ಇದು ಮಾಡೋಂಗಿಲ್ಲ. ಆಮೇಲೆ ಲಾಸ್ಟಿಗೆ ಅವರೇ ಈ ಥರ ನಾನು ಎಲ್ಲ ಕಡೆನೂ ಹೋದ್ವಿ ಬಂದ್ವಿ, ಎಲ್ಲ ಕಡೆ ಸುತ್ತಿ ಇವತ್ತಿಗೆ ಕಡೆ ಆಗ್ಬಿಡ್ಬೇಕು ಗುರುಗಳೇ ಅಂತಾರೆ. ಏನು ನಾವೇನು ದೇವರೇನಮ್ಮ ಇವತ್ತಿಗೆ ಕಡೆ ಮಾರಕ್ಕೆ ಆಯಿತು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನೋಡೋಣ ತಾಯಿ ಅನುಗ್ರಹ, ಸ್ವಲ್ಪ ವೆಯ್ಟ್ ಮಾಡಿ. ಈಗ 12 ಗಂಟೆ ಆಯಿತು ಅಂದ್ಬಿಟ್ಟು ಅವ್ರದ್ದೆಲ್ಲ ನೋಡಿ ಇದಾಯಿತು. ನೋಡ್ರಿ, ನಾವು ನಮ್ಮ ವೀಕ್ಷಕರಿಗೆ ಅದೇ ನಾನು ಹೇಳೋದು, ಇಲ್ಲಿ ಹೆಂಗೆ ನಡೆಸ್ತಾ ಇದ್ದಾಳೋ ಏನನ್ನೋದೇ ನಮಗೇನೆ ಅವೆಲ್ಲ ಅರ್ಥನೇ ಆಗಲ್ಲ. ಅದಕ್ಕೆ ಹೇಳೋದು ನಾವು, ಗುರುಗಳು ಒಂದು ಆಶೀರ್ವಾದ ಯಾವ ಟೈಮಲ್ಲಿ ಮಾಡ್ತಾರೆ, ದೇವಿ ಯಾವಾಗ ಕೆಲವ್ರಿಗೆ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅಂತೆದು. ಅದಕ್ಕೆ ಹೇಳೋದು, ಗುರು ಮೂಲ, ನದಿ ಮೂಲ, ಋಷಿ ಮೂಲ ಇವೆಲ್ಲ ಕಂಡಿಡಕ್ಕೆ ಹೋದವ್ರು ಯಾರ ಕೈಯಾಗೂ ಸಾಧ್ಯವೇನೇ ಇಲ್ಲ ಅಂತ ಹೇಳ್ತೀವಿ. ಹೌದು. ನನಗೇನೆ ಅವ್ರು ಹೇಳ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಇಷ್ಟೇನೋ ಒಂದು ಇದರಲ್ಲಿ ಕೂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರಿ ಎದೆಯಲ್ಲಿ ನನಗೆ ಹೆಂಗ್ ಈ ಪುಕ ಅಂತ ಐತೆ, ಡವ ಅಂತ ಐತೆ. ಹೆಂಗ್ ಮಾಡೋದು, ನನ್ನ ತಲೆನೇ ಬ್ಲ್ಯಾಕ್ ಆಗೋಗ್ಬಿಟ್ಟದೆ. ಆ ಥರದ ಕೇಸು, ಆ ಥರನೂ ಕೇಸು ಆಗೈತೆ. ಅದು ಒಂಥರ ಪ್ರಯೋಗನೂ ಮಾಡಿಬಿಟ್ಟಿದ್ದಾರೆ. ವಾಮಾಚಾರ ಪ್ರಯೋಗ, ಚೌಡಿ ಪ್ರಯೋಗ. ಅವ್ರು ಹೇಳ್ತಾ ಇದ್ದಾರೆ, ಅಣ್ಣ ಇದು ಮಾಡಿರೋದೇ ಚೌಡಿ ಪ್ರಯೋಗ ಅಂತಾನೆ ನನಗೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ, ನನ್ಗೇನೇ ಬ್ಲ್ಯಾಕ್ ಆಯ್ತು ಮೆಂಡ್ ಅಂತಂದ್ರೆ 25 ವರ್ಷದಿಂದ ಎಂತೆಂಥ ಮಹಾನ್ ಪಂಡಿತರು ನೋಡಿರ್ತಾರೆ.
ಎಂತೆಂಥ ಮಹಾನ್ ಗುರುಗಳು ನೋಡಿರಲ್ಲ ಅಲ್ಲ, ಅಂತಂಥ ಗುರುಗಳು ನೋಡಿರ್ತಾರೆ, ಅಂಥವ್ರು ಇದ್ರು ನೋಡ್ತಾರೆ. ಈಗ ಈ ಕೇಸ್ ನಾನು ಹೆಂಗೆ ಹ್ಯಾಂಡಲ್ ಮಾಡೋದು ಏನು ಅಂದ್ಬಿಟ್ಟು ನನಗೇನು ಅರ್ಧ ಗಂಟೆ ತಲೆನೇ ಓಡ್ತಾ ಇಲ್ಲ, ಫುಲ್ಲು ಬ್ಲ್ಯಾಕ್ ಆಗೋಯ್ತು. ಅವ್ರು ಹೇಳ್ತಾ ಇದ್ದಾರೆ, ನಾನು ಕತೆ ಸಿನಿಮಾ ಸ್ಟಾರ್ ಕೇಳ್ತಾನೆ ಇದ್ದೀನಿ. ಆಮೇಲೆ ಅವತ್ತು ಭಾನುವಾರ ಬೇರೆ, ಜನ ಸ್ವಲ್ಪ ಇದ್ರಿದ್ರು. ಆಯ್ತಮ್ಮ ನೀನು ಏನು ಬೇಜಾರು ಮಾಡ್ಕೊಂಬೇಡ ತಾಯಿ, ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಇರ್ರಿ ನೋಡೋಣ. ನನಗೇನು ಅಂದರೆ ನಾನು ಮನಸ್ಸಿನಲ್ಲೇ ನನಗೇನು ತಲೆ ಓಡ್ತಾ ಇಲ್ಲ. ಆಯಿತು ಒಂದು ಅರ್ಧ ಗಂಟೆ ಇರ್ರಿ ನೋಡೋಣ ಅಂದ್ಕೊಂಡು ಇನ್ನೊಂದು ಇಬ್ಬರದ್ದು ಆಯಿತು. ಅದೇನಾಯಿತೋ ಏನೋ ನಮಗೂ ಅದು ಅರ್ಥ ಆಗಿಲ್ಲ. ಅಕ್ಕ ಬಾರಕ್ಕ ಇಲ್ಲಿ ಅಂತಂದೆ ನಾನು. ಅವ್ರನ್ನೆಲ್ಲ ಕರೆದೆ. ಒಂದು ಇದಕ್ಕೆ ನೋಡಿರಿ ಇಂತಿಂಥದ್ದೆಲ್ಲ ತಂದ್ಬಿಡಿ, ಇವತ್ತೇ ಕಟ್ಟು ಹೊಡೆದು ಬಿಡೋಣ ಅಂತಂದೆ. ನೋಡ್ರಿ ದೇವಸ್ಥಾನದಲ್ಲೆಲ್ಲ ಆಚೆಗಡೆ ಹೊಡ್ಯೋಣ ಅಂತೇಳಿದ್ದು. ಅದಕ್ಕೆ ಹೇಳ್ತೀವಲ್ಲ ನಾವು, ದೇವರು ಗುರುಗಳು ಇವೆರಡು ಒಂದಾದ್ರೇ ಏನು ಬೇಕು ಸೃಷ್ಟಿ ಆಗ್ತೈತೆ ಅಂತ ಹೇಳ್ತಾರಲ್ಲ. ಇವಾಗ ನಮ್ಮ ಅದಕ್ಕೆ ಹೇಳ್ತಾ ಇರ್ತಾರಲ್ಲ ಕೆಲವರು, ನಮ್ಮ ಬ್ರಹ್ಮಯ್ಯ ಗುರುಗಳೆಲ್ಲ ಹೇಳ್ತಾ ಇರ್ತಾರೆ, ಗುರುಗಳದ್ದು ಎಷ್ಟು ಆಶೀರ್ವಾದ ಐತೆ ಅವ್ರು ಇದಕ್ಕೆ ಇದಾಗಬಾರ್ದು ಅಂತಲೂ ಹೇಳ್ತಾರೆ. ಗುರು ಒಂದು ಆಶೀರ್ವಾದ ಮಾಡಿದ್ರೆ ದೈವ ಶಕ್ತಿಗಿಂತ ಗುರು ಶಕ್ತಿನೇ ಅಂತ ಹೇಳ್ತೀವಲ್ಲ, ಅವೆರಡು ಶಕ್ತಿ ಒಂದಾದರೆ ಏನು ಬೇಕು ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಆ ಥರ ಈ ತಾಯಿ ಅನುಗ್ರಹನೂ ಹಂಗೆ ಆಯ್ತು, ನಮ್ಮ ಎದೆಯಲ್ಲಿ ನಾಡಿಸ್ಬಿಡ್ತು. ನನಗೆ ಅವ್ರು ಏನು ಹೇಳ್ತಾ ಇದ್ದಾರೋ ಕೇಳಿದ್ದೀನಿ ಅಷ್ಟೇ, ಅದನ್ನ ಏನು ಮಾಡ್ಬೇಕನ್ನೋ ಸಜೆಷನ್ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ 25 ವರ್ಷದಿಂದ ಹೋಗಿದ್ದಾರೆ ಇವರು. ಅದು ಆ ತಾಯಿ ಏನೋ ಒಂದು ಎದೆಯಲ್ಲಿ ನಮಗೆ ನಾಟಿಸ್ದಂಗೆ ಆಯಿತು. ಕರೆದು ನೋಡೋಕೆ ಹಿಂಗೆಲ್ಲ ಇವು ತಂದ್ಬಿಡಿ, ನೀವು ಇವತ್ತೇ ಕಟ್ ಹೊಡೆದು ಕ್ಲಿಯರ್ ಮಾಡಿಬಿಡೋಣ ನೋಡೋಣ, ಇಷ್ಟೇ ಹೇಳಿದ್ದು. ಹೊಡೆದು ಕ್ಲಿಯರ್ ಮಾಡಿಬಿಡೋಣ. ಆಮೇಲೆ ಆ ತಾಯಿ ಇದ್ದಾರೆ, ಏನೋ ಒಂದು ಆಗ್ತದೆ ನೀವು ಅಂತಂದರೆ, ಹಣ ಬಂದ್ಬಿಟ್ಟಿದ್ದೀವಿ, ಆಯಿತು ನೋಡೋಣ. ಅವರು ನಾವು ಹೇಳಿದ್ದಕ್ಕೆ ಅವರು ಏನು ಎದುರೇ ಹೇಳಿಲ್ಲ. ಆಯಿತು ನೋಡ್ಬಿಡೋಣ, ಇದು ಒಂದು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಬಂದಿದ್ದೀವಿ. ಅವರು ತಂದರು. ಅದು ನಾನು ಹೇಳಿದೆ, ಟೈಮ್ ಆತೈತೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಮ್ಮ ನೀವು ಸ್ವಲ್ಪ, ಯಾಕಂದರೆ ನಾನು ಕಟ್ಟೆ ತಡೆ ಎಲ್ಲ ಹೊಡೆದೆ 6 ಗಂಟೆ ಮೇಲೇ ಕತ್ಲಾಗಬೇಕು ಅಂತಂದೆ. ಆಯಿತು ಅಂತಂದು ಎಲ್ಲ ಹೋದ್ವಿ. ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಆ ದೇವಿ ಆಶೀರ್ವಾದ ಅದು ಹೆಂಗೆ ಆಯಿತೋ ಏನೇನು ಹೋಯ್ತೋ ಎಲ್ಲ ತಾಯಿ ಹೇಳ್ದಂಗೆ ಮನಸ್ಸಲ್ಲಿ ಏನೇನು ನುಡಿಸ್ತೋ ಎಲ್ಲ ಮಾಡ್ದು 12 ಗಂಟೆ ಕ್ಲಿಯರ್ ಆಯಿತು. ರಾತ್ರಿ 12 ಗಂಟೆಗೆ. ಅಷ್ಟೊತ್ತು ಗಂಟೆ ಇದ್ರಾ ಅಲ್ಲ? ಇದ್ದರು. ನಾನು ಹೇಳಿದೆ ಟೈಮ್ ಹಾಗೆ ಆಗ್ತೈತೆ, ಸ್ವಲ್ಪ ಕಟ್ಟೆಲ್ಲ ಇದು ಯಾಕೆ 25 ವರ್ಷದಿಂದಲ್ಲ, ನೋಡೋಣ ಅಂದ್ಬಿಟ್ಟು. ಅದ್ರ ನಾನು ಇದೇ ನನ್ನ ಲೈಫಲ್ಲಿ ಅದೇ ಹೊಸ ಪ್ಲ್ಯಾನಿಂಗ್. ಅದು ಆ ತಾಯಿನ ನುಡಿಸಿದ್ದೇ ಒಂದು ಪ್ಲ್ಯಾನಿಂಗ್ ಅದು. ಅವ್ರು ಅದೇ ಹೇಳಿದ್ನಲ್ಲ ನಾನು, ದೇವಿ ಹೆಂಗೆ ನುಡಿಸ್ತಾಳೋದು ನಮಗೆ ಅರ್ಥ ಆಗಲ್ಲ ಅಂತೇಳಿ. ಲಾಸ್ಟಿಗೆ ಎಲ್ಲ ಆಯಿತು. ಅಲ್ಲ ಹೋಗಿ ಎಲ್ಲ ಹೊಡೆದು ಅಲ್ಲೇನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಐತೆ, ಅಲ್ಲೆಲ್ಲ ಹೋಗಿ ತಣ್ಣೀರು ಒಯ್ದು ಸ್ನಾನ ಮಾಡಿಸಿ 21 ಪ್ರದಕ್ಷಿಣೆ ಹಾಕಿ ಅದು ಸ್ವಾಮಿಯವರಿಗೆ ಇದು ಮಾಡಿ ಸೀದಾ ನೀವು ಹಿಂಗೆ ಮನೆಗೆ ಹೋಗುವೆ ಅಂದರೆ ಮನೆಗೆ ಹೋಗಿ ಮಲಗಿದ್ದಷ್ಟೇನಂತೆ. ಅವ್ರಿಗೆ ಎಚ್ಚರಿಕೆನೇ ಇಲ್ಲ. ಚೆನ್ನಾಗಿ ನಿದ್ದೆ 25 ವರ್ಷದಿಂದ ವೆಯ್ಟ್ ಇತ್ತು, ನಿದ್ದೆ ಮಾಡಿರಲಿಲ್ಲ, ಅಷ್ಟು ನಿದ್ದೆ ಒಂದೇ ಸರಿ ಬಂದುಬಿಡ್ತು. ಆಮೇಲೆ ಒಂದು ಏನೋ ಅಂದರೆ ಒಂದೇ ಸರಿಗೆ ಅನ್ನೋದಕ್ಕಿಂತನೂ ಒನ್ ಟೈಮೇ ಎಚ್ಚರಿಕೆ ಆಯ್ತಂತೆ. ಸ್ವಲ್ಪ ಏನೋ ಒಂದು 5 ನಿಮಿಷ ಮತ್ತೆ ಮಲಗಿಬಿಟ್ಟಿದ್ದಾರೆ. ಆಮೇಲೆ ಎದ್ದು ಡ್ಯೂಟಿಗೆ ಹೋಗಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಮಾರನೇ ದಿನ ನಾವು ಕೇಳ್ಕೊಂಡ್ವಿ ಹೆಂಗೈತೆ ಏನು ಅಂತೇಳಿ. ಆಮೇಲೆ ಪರವಾಗಿಲ್ಲಣ್ಣ ಇರೋದ್ರಲ್ಲಿ ಅಂತ ಹೇಳ್ತು. ಆಮೇಲೆ ಅವ್ರ ತಾಯಿಯವರೆಗೆ ಇಲ್ಲ, ಅವರು ಅಂದರೆ ಆಫೀಸಲ್ಲಿ ಇರ್ತಾರೆ, ಅವ್ರೇನು ಮಾತಾಡೋದಕ್ಕಾಗಲ್ಲ. ನಾನು ನಮ್ಮ ತಾಯಿಯಲ್ಲೇ ನಿಮಗೆ ನಮ್ಮ ತಾಯಿಯವರೆಗೆ ನಿನ್ನ ನಂಬರ್ ಕೊಟ್ಟು ಕಾಲ್ ಮಾಡಿಸ್ತೀವಿ ಅಂತಂದ್ರು. ಆಮೇಲೆ ಮಾಡಿದ್ರು ಅವರು. ಪರವಾಗಿಲ್ಲ ಅಣ್ಣ ಇರೋದ್ರಲ್ಲಿ ಚೆನ್ನಾಗೈತೆ. ನಾನು ಹಂಗೂ ಹೇಳಿದೆ, ನೋಡಮ್ಮ ಒಂದು 70 ಭಾಗ ಕ್ಲಿಯರ್ ಆಗೈತೆ, ಇನ್ನು 30 ಭಾಗ ಐತೆ, ಈಗ ಆದಷ್ಟು ಬೇಗ ಇನ್ನೊಂದು ಸರಿ ಮಾಡ್ಕೊಳ್ರಿ ಅಂತಂದರೆ ನಮ್ಮ ಜನಕ್ಕೆ ಹೆಂಗೆ ಅಂತಂದ್ರೆ ಸ್ವಲ್ಪ ರಿಲೀಫ್ ಕಾಣ್ತಂದ್ರೆ ಆಮೇಲೆ ಟೈಮ್ ಹಿಂದಕ್ಕೆ ಹಾಕೋದು. ಅವರು ಸದ್ಯಕ್ಕೆ ಸಾಕಾಗಿದ್ದು ರಿಲ್ಯಾಕ್ಸ್ ಆಗ್ತದೆ, ನಾನಿನ್ನು 15 ದಿನ ಬಿಟ್ಟು ಬರ್ತೀವಿ, 20 ದಿನ ಬಿಟ್ಟು ಬರ್ತೀವಿ ಅಂತಂದ್ರೆ. ಆ ಥರ ದಯವಿಟ್ಟು ಮಾಡ್ಕೊಂಬೇಡಿ, ಇನ್ನೊಂದು 2 ಸರಿ ಅದೇ ಬೇಗ ಬಂದು ಮುಗಿಸ್ಕೊಂಬಿಡ್ರಿ ಅಮ್ಮ, ಅದ್ರ ಪವರ್ ಅಲ್ಲೇ ಕ್ಲಿಯರ್ ಆಗಲಿ ಅಂಥೇಳಿ. ಈಗ 100ಕ್ಕೆ 70-80 ಭಾಗ ಕ್ಲಿಯರ್ ಆಗೈತೆ ಅವರು. ಆಮೇಲೆ ನನಗೆ ನೆನ್ನೆನೇ ಕಾಲ್ ಮಾಡಿದ್ರು ಅವರು, ಈ ಥರ ಹೆಂಗೈತಮ್ಮ, ಏನೋ ಚೆನ್ನಾಗೈತೆ, ಪರವಾಗಿಲ್ಲ, ಆದರೂ ನಿಮಗೆ ನಾಳೆ ಹೇಳ್ತೀನಿ ಅಂತ ಹೇಳ್ತಾಯಿದ್ರು. ಅವರು ಫೋಟೋ ಗಿಟ ಹಾಕ್ಬೋದು? ಅವ್ರ ಫೋಟೋ ಏನು ಕೊಡ್ತಾ ಇಲ್ಲ ಬೇಡ ಅವರು, ಯಾಕಂತ ಅವ್ರು ಒಂದು ಇಂಜಿನಿಯರು, ಸಾಫ್ಟ್ವೇರ್, ಅವರು ಒಂದು ಅಫಿಷಿಯಲ್ ಒಂದು ಪ್ರೊಫೆಷನಲ್ ವೃತ್ತಿ ಇರ್ತದೆ ಅಂದ್ಬಿಟ್ಟು ಅವರು ಇದು ಮಾಡಿದ್ರು. ಅಣ್ಣ ನೀವು ಮತ್ತೆ ರೆಕಾರ್ಡ್ ಮಾಡಬೇಡ್ರಿ ದಯವಿಟ್ಟು ಅಂತಂದ್ರೆ. ಇಲ್ಲ ತಾಯಿ ನೀವೇನು ಇದು ಮಾಡ್ಕೊಂಬೇಡಮ್ಮ, ನೀವು ಫೋಟೋನ ಹಾಕಲ್ಲ, ಕತೆ ಬೇಕಾದ್ರೆ ಹೇಳ್ರಿ ಅಣ್ಣ, ನಮಗೇನು ತೊಂದರೆ ಏನಿಲ್ಲ ಅಂತಂದರು. ಸರಿ ಆಯಿತು ಅಂತೇಳಿ. ನೋಡಿ, ಕೆಲವರು ಒಂದು 25 ವರ್ಷದಿಂದ ಅವ್ರಿಗೆ ಕಷ್ಟ ನಷ್ಟ, ಆಮೇಲೆ ನಾವಿಲ್ಲೇನೋ ಕೂತ್ಕೊಂಡು ಒಂದು ಹೇಳ್ತೀವಿ ಅಂತಲ್ಲ, ಅವ್ರಿಗೆ ಏನೇನು ಕಷ್ಟ ಎಷ್ಟು ಅನುಭವಿಸಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಇದು ಅಂದರೆ ಅಲ್ಲಿ ನಮ್ಗೆ ಅದೊಂದು ಏನು ಹೇಳ್ತೀವಿ ಅಂತಂದರೆ ಚಾಲೆಂಜ್ ಅಂತ ಇರ್ತದು. ಚಾಲೆಂಜ್ ಅಂತಂದರೆ ಅದು 35 ವರ್ಷ ಅಲ್ಲೇನಾಗೈತೆ, ಪಕ್ಕದಲ್ಲೇನೋ ಒಬ್ಬನಿದ್ದಾನೆ ಶತ್ರು ಆ ದೇವಸ್ಥಾನಕ್ಕೇ. ಆ ಮುಂದೆ ಬಿಡೋಕ್ಕೂ ಆತ ಇಲ್ಲ. ಅವ್ರು ಏನು ಮಾಡಬೇಕಾದ್ರೂ ಅವ್ರು ತೊಂದರೆ ಅಂತಲೇ ಮಾಡ್ತಾಯಿದ್ದು ಅವರು. ಅಂದರೆ ಇದು ಕೇರಳ
ತಮಿಳ್ನಾಡು, ಆಮೇಲೆ ಮಂಗಳೂರು ಎಲ್ಲ ಗೊತ್ತಿರೋರು ಮಹಾನ್ ಪಂಡಿತರನ್ನೆಲ್ಲ ಕರ್ಕೊಂಬಂದವರು ಸುಮಾರು ವರ್ಷಗಳಿಂದ ಪ್ರಯತ್ನ ಅದು ಗ್ರಾಮ ದೇವರು. ಅದು 35 ವರ್ಷದಿಂದ ಅಂದರೆ ಏನು ಕಡಿಮೆ ಅವರು ಖರ್ಚು ಮಾಡಿರಲ್ಲ, ಕಡಿಮೆ ಜನ ನೋಡಿರಲ್ಲ, ಸುಮಾರು ವರ್ಷಗಳಿಂದನೇ ಅದು ಇದಾಗಿರೋದು. ಬನಶಂಕರಿ ಅಮ್ಮನವರು ಅಂತೇಳಿ ಅದು ಗ್ರಾಮ ದೇವರು. ಅದ್ಭುತವಾಗಿ ಅಲ್ಲಿ ಪವಾಡನೂ ಹಂಗೆ ಐತಿ ದೇವಿದು. ಆದರೆ ಅಲ್ಲಿ ಏನು ಹೇಳ್ತೀವಿ ಅಂತಂದರೆ ಕುದುರೆ ಚೆನ್ನಾಗಿದ್ರೆ ಓಡಿಸೋರ್ಬೇಕಲ್ಲ, ದೇವಿ ಪವರ್ ಇದೆ, ಶಕ್ತಿ ಇರಬೇಕು, ಅದನ್ನು ಮುಂದುವರ್ಸ್ಕೊಂಡವ್ರು ಬೇಕು. ಆ ರೀತಿ ಅವರು ದೇವಿಗೆಲ್ಲ ದಿಗ್ಬಂಧನ ಮಾಡಿ ತೊಂದರೆಗಳು ಮಾಡಿ ದೇವಿನೇ ಬರೆದಿದ್ದಂಗೆ ಮಾಡೋಕ್ಕಿದ್ದ ಅವರು. ಅವನು ಪಕ್ಕದಲ್ಲೇ ಆ ಥರ ತೊಂದರೆ ಕೆಲಸ ಇದು ಮಾಡಿದ್ರು. ಅವ್ರಿಗೂ ಗೊತ್ತು ಯಾರು ಏನು ಅನ್ನೋದು, ಪ್ರತಿ ಊರು ಎಲ್ರಿಗೂ ಗೊತ್ತು. ಆದರೂ ಏನು ಮಾಡೋಂಗಿಲ್ಲ, ಸುಮ್ಮನೆ ಇರಬೇಕು. ಅದು ಸ್ವಲ್ಪ ಇದರಲ್ಲೇ ಐತಿ, ವಾದ್ಯ ವಿವಾದಗಳಲ್ಲಿ ಇತ್ತು ಅದು. ಆಮೇಲೆ ನಮ್ಮ ಎಪಿಸೋಡ್ಗಳೆಲ್ಲ ನೋಡಿ ಎಲ್ಲ ಬಂದು ಇಲ್ಲಿ 780-800 ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಬೆಳಗಾವಿ. ಅಲ್ಲಿಂದನೇ ಹೌದು, ಅವರೇ ಕಾರಲ್ಲಿ ಬಂದು ಇಲ್ಲೆಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದು ನೋಡಿ ನಮ್ಮನ್ನು ಮಾತಾಡ್ಕೊಂಡು, ನೀವು ಇಂಥ ದಿನ ಯಾವತ್ತು ಹೇಳ್ತೀರೋ ಅಂಥ ದಿನ ನಾವು ವೆಯ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಹಂಗೂ 15 ದಿನ ಟೈಮ್ ಇದು ಮಾಡಿದ್ವಿ. ಆಮೇಲೆಲ್ಲ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿನಿಂದ ಎಲ್ಲ ಕರ್ಕೊಂಡೋಗಿ ಇದು ಮಾಡಿ, ಅಂದರೆ ದೇವಿಗೆಲ್ಲ ನೈಟೆಲ್ಲ ಕೆಲಸ ಮಾಡಿ ಕಟ್ಟೊಡೆದು ಭಾರಿ ಶ್ರಮ ಪಟ್ಟಿವಿ ಅಲ್ಲಿ. ಇವತ್ತಿನ ದಿವಸ ಗುಡಿಗೆ ಬಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು. ಆದಂಥ ಕಷ್ಟವನ್ನು ಪರಿಹಾರ ಮಾಡಿ ಇವತ್ತು ನಮಗೆ ಖುಲ್ಲಾ ಮಾಡಿಕೊಟ್ಟಿದ್ದಾರೆ. ದೇವಿ ಖುಲ್ಲಾ ಮಾಡಿಕೊಟ್ಟಿದ್ದಾರೆ. ರಾಘವೇಂದ್ರ ಇವತ್ತು ಅದನ್ನೆಲ್ಲ ಸರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಗ್ರಾಮ ದೇವತೆ ಸುರೇಬನದ ಗ್ರಾಮ ದೇವತೆಯಾದ ಬನಶಂಕರಿ ದೇವಿಯು 25 ವರ್ಷಗಳಿಂದ ಪೂಜೆಯನ್ನು ಮಾಡಿದ್ದಾಗಿದ್ದಿಲ್ಲ ಸರಿಯಾಗಿ. ಅದಕ್ಕೆ ನಮಗೆ ಭಕ್ತರು ಬಂದು ಪೂಜೆಯನ್ನು ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ಈ ಗ್ರಾಮದ ಎಲ್ಲ ಜನರು ಒಂದು ಗುಡಿಗೆ ಎಲ್ಲ ದೇವತೆಯನ್ನು ಪೂಜೆ ಮಾಡಿಕೊಂತ ಹೋಗಬೇಕು ಅಂತ ಬೇಡ್ಕೊಂಡಿದ್ದಾರೆ. ನಿಹಾ ಗ್ರಾಮ, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ. ಈ ನಮ್ಮ ದೇವಸ್ಥಾನ ಕುಲದೇವತೆಯಾದ ಬನಶಂಕರಿ ದೇವಿಯ 25 ವರ್ಷಗಳ ಒಂದು ವ್ಯಾಜ್ಯ ಇತ್ತು. ಆ ವ್ಯಾಜ್ಯ ನಿವಾರಣೆಗೋಸ್ಕರ ನಾವು ಸ್ವಾಮೀಜಿಯವರನ್ನು ಯೂಟ್ಯೂಬ್ನಲ್ಲಿ ಗೊತ್ತಾಯಿತು. ಅವ್ರು ನೋಡಿಕೊಂಡು ಸ್ವಾಮೀಜಿಯವರನ್ನು ಇಲ್ಲಿ ಕರೆಸಿ ದೇವಿಯ ಒಂದು ಶಾಂತಿ ಮತ್ತು ವಿಘ್ನ ಪರಿಹಾರದ ಸಲುವಾಗಿ ಒಂದು ದಿನ ಸಮಾಜದ ಎಲ್ಲರೂ ಕೂಡಿಕೊಂಡು ಪೂಜೆಯನ್ನು ಮಾಡಿ ನೆರವೇರಿಸಿದ್ದೀವಿ. ಅದು ವಿಘ್ನ ಪರಿಹಾರ ಆಗುತ್ತೆ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಹೇಳಿದ ಅದು ಅನಿಸ್ತಾ ಇದೆ. ಭಾರಿ ಶ್ರಮ. ಮುತ್ತೈದವ್ರನ್ನೆಲ್ಲ ಕರೆಸ್ಕೊಂಡು ಅಲ್ಲಿ ಹೇಳಿದ್ವಲ್ಲ, ಆ ಏರಿಯಾಕ್ಕೆ ಹೋದ್ರೇ ಯಲ್ಲಮ್ಮ ದೇವಿನೇ ಪವರ್ ಅಲ್ಲಿ ಅಷ್ಟೇ. ಆ ಯಲ್ಲಮ್ಮ ತಾಯಿ ಮೇಲೆ ಯಾರ ಬರ ಹಾಕೋದು, ಆ ತಾಯಿಯವರ ಆಶೀರ್ವಾದ ಅಂದನೇ ಅದೆಲ್ಲ ನಡೆಸಿದ್ದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಅದು ಧಾರವಾಡ, ಹುಬ್ಬಳ್ಳಿ ಈ ಏರಿಯಾದಕ್ಕೆ ಹೋದರೆ ಯಲ್ಲಮ್ಮ ದೇವಿನೇ ಪವರ್ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ತಾಯಿ ಅಲ್ಲಿ ಓದ್ತಾ ಇದ್ದಂಗೆ ನಮಗೇನು ಅಲ್ಲಿ ಒಂಥರ ಮೈ ರೋಮಾಂಚನ. ನೋಡಿರಿ, ಎಲ್ಲಿಗೆ ಹೋದ್ರೂ ನಮ್ಮನ್ನು ಆ ತಾಯಿ ಅಲ್ಲಿಗೆ ಆ ದೇವಸ್ಥಾನಕ್ಕೆ ನಂಗೆ ಹೇಳ್ಕೊಂಡು ಹೋಗ್ತಾ ಇರ್ತದೆ. ನಾವು ಹೋಗ್ಬಾರ್ದು ಅನ್ಕೊಂತೀವಿ, ಕೆಲಸ ವಿಪರೀತ ಅಲ್ಲಿ ನೋಡೋಣ ಅಷ್ಟೊತ್ತಿಗೆ. ಈಗ ಮೊನ್ನೆ ನಾವು ಓದ ಎಪಿಸೋಡಲ್ಲಿ ಹೇಳಿದ್ವಲ್ಲ, ಧಾರವಾಡದ್ದು ಕಟ್ಟೊಡೆದ್ವಿ ಅಂತೇಳಿ ನೋಡಿ, ಆವಾಗೂ ಹೇಳ್ಕೊಂಡೋಯ್ತು. ಮೊನ್ನೆನೂ ಹೆಂಗೋ ದೇವಿ ದರ್ಶನ ಎಲ್ಲನೂ ಆಯಿತು. ತಾಯಿ ಅನುಗ್ರಹ, ಆ ತಾಯಿ ಪವರು, ಆ ತಾಯಿ ಶಕ್ತಿ ಅಂತಲೇ ಹೇಳ್ತೀವಿ ನಾವು. ಸೌದತ್ತಿ ಯಲ್ಲಮ್ಮನ ದೇವಿ ಆಶೀರ್ವಾದ. ಈಗ ಅವತ್ತು ಆ ತಾಯಿ ನೋಡಿ ಅಲ್ಲಿಂದನೇ ಬರೋದು. ಅದು ಅವ್ರೂರ ಪಕ್ಕದಲ್ಲೇ ಬರುತ್ತೆ ಮಲಪ್ರಭಾ ನದಿ. ಅವ್ರು ಕೇಳೋದನ್ನು ಇಲ್ಲಣ್ಣ ಇಲ್ಲೇ ಬರೋದು, ಆ ಬೆಟ್ಟದವನಿಂದ ಹರ್ಕೊಂಡು 1.5 ಕಿಲೋಮೀಟ್ರು. ಅಲ್ಲೆಲ್ಲ ಹೋಗಿ ನೈಟೆಲ್ಲ ಕಟ್ಟೊಡೆದು ಎಲ್ಲ ಭಾರಿ ಶ್ರಮ ಪಟ್ಟಿವಿ. ಅದು ಬಾಯಿನಲ್ಲಿ ಹೇಳ್ದಂಗೆ ಎಲ್ಲ ಇಲ್ಲಿ ನಾವು ಹೇಳ್ತಾ ಇದೀವಿ, ಕೂತ್ಕೊಂಡು ಏನೋ ಹೇಳ್ತೀವಿ. ಅಲ್ಲಿ ನಮಗೆ ಎಷ್ಟು ಶ್ರಮ ಪಟ್ವಿ, ಏನೇನು ಮಾಡಿದ್ವಿ ಅನ್ನೋದು ಅಲ್ಲಿರೋ ಗ್ರಾಮಸ್ಥರಿಗೆ ಗೊತ್ತು, ನಮಗೆ ಗೊತ್ತು, ನಮ್ಮ ಹಿಂದೆ ಬಂದಿದ್ದವ್ರಿಗೆ ಗೊತ್ತದು. ಅಷ್ಟು ಶ್ರಮಪಟ್ಟು ಮಾಡಿದ್ದು ಇದೆಲ್ಲ ದೇವಿ ಆಶೀರ್ವಾದ, ಚಾಮುಂಡೇಶ್ವರಿ ಅನುಗ್ರಹ, ಆಮೇಲೆ ಗುರುಗಳ ಆಶೀರ್ವಾದ ಅಂತಲೇ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಗೆ ಇವತ್ತು ಅದ್ರ ಬಗ್ಗೆ ಏನು ಹೇಳೋಕ್ಕೆ, ಚಿಕ್ಕದಾಗಿ ತೊಂದರೆ ಜಾಸ್ತಿ ಇತ್ತು 35 ವರ್ಷದ್ದು, ಹೋಗಿ ಒಂದು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ನೀವು ಪರಿಹಾರ ಒಂದು ರಾತ್ರಿ ಪೂರ್ತಿನೇ 1.5 ದಿನ ಅಲ್ಲ ಕೆಲಸ ಎಲ್ಲ ಇದು ಮಾಡಿದ್ದು. ಕಂಪ್ಲೀಟ್ ಎಲ್ಲ ಕ್ಲೋಸ್ ಆದಮೇಲೆ ನೀವು ಆಚೆಯಿಂದ ನಿಂತ್ಕೊಂಡು ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಯಾವ ಥರ ಇವತ್ತು? ನಾವು ಏನು ಅನ್ಸೋದಕ್ಕಿಂತನೂ ಜನ ಬಂದವರೇ ಒಪ್ಕೊಂಡ್ರಲ್ಲಿ. ನಮಗೆಲ್ಲ ಕಟ್ಟು ಹೊಡೆದು ಎಲ್ಲ ಕ್ಲಿಯರ್ ಮಾಡಿ ದೇವ್ರನ್ನೆಲ್ಲ ಅವ್ರ ಕಣ್ಣೆದ್ರಿಗೆ ಹೂವು ಎಲ್ಲ ಕೊಡಿಸ್ತೀವಲ್ಲ, ಅವ್ರ ಕಣ್ಣೆದ್ರಿಗೆ ಹೂವು ಎಲ್ಲ ಕೊಟ್ಟಿದ್ದಾಯಿತು. ಅಷ್ಟು ಜನ, ಸುಮಾರು ಒಂದು 100 ಜನ ನಿಂತಿದ್ರು. ಅಷ್ಟೆಲ್ಲ ಶ್ರಮಪಟ್ಟು ಮಾಡಿದ್ದಕ್ಕೆ
ಅವ್ರ ಕಣ್ಣೆದ್ರಿಗೆ ನಾವೆಲ್ಲ ಕಟ್ಟು ಹೊಡೆದೆಲ್ಲ ದೇವ್ರಿಗೆ ಪೂಜೆ ಮಾಡಿ ಆಹ್ವಾನ ಮಾಡಿ ಇದಾಗ್ತಾ ಇದ್ದಂಗೆ ಅಲಂಕಾರ ಮಾಡ್ತಾ ಇದ್ದಂಗೆ ಹೂವು ಬಿತ್ತಲ್ಲ ಅವ್ರಿಗೆ ಅಲ್ಲೇ ತೃಪ್ತಿ ಆಯ್ತಲ್ಲ. ಅವ್ರ ಕ್ಲಿಯರ್ ಆಯ್ತು. ಅಲ್ಲಿಂದ 35 ವರ್ಷದ ಫಲ ಇಲ್ಲಿ ಸಿಕ್ತು ಅಂತೇಳಿ ಅವರವರೇನೆ ಸಮಾಧಾನ ಪಟ್ಕೊಂಡು ನಮಗೆ ಹೇಳಿದ್ರು ಈ ಥರ ಆಯಿತು ಎಲ್ಲ ನೆಮ್ಮದಿ ಆಯಿತು ಗುರುಗಳೇ ಅಂದ್ಬಿಟ್ಟು ಅವರೇ. ಅದಕ್ಕೆ ನೋಡಿ ಲೇಡೀಸ್ ಸಮೇತ ಮಾತಾಡಿದ್ದಾರೆ ಅಲ್ಲಿ. ನಾವು ಮಾತಾಡ್ತೀವಿ ಅಂತೇಳಿ ಧೈರ್ಯವಾಗಿ ಬಂದರು ಅವರು. ನಮ್ಮೂರು ಗ್ರಾಮ ನಮಗೆ ಈ ಥರ ನಾವು ಎಷ್ಟೋ ವರ್ಷಗಳಾಗೋಗಿತ್ತು ನೋಡಿ ಅಂದ್ಬಿಟ್ಟು ಅವತ್ತು ಶುಕ್ರವಾರ ಬೇರೆ ಎಲ್ಲ ಅಲ್ಲಿ ಪೂಜೆಗಳಿಗೆ ಎಷ್ಟು ಜನ ಬಂದವರೆಲ್ಲ ಅವರವರೇ ಮಾತಾಡ್ಕೊತ ಇದ್ದಾರೆ. ಅವರೇ ಹೇಳಿದ್ದು, ನಮಗೇನು ಇದ್ರದ್ದೇನಿಲ್ಲ, ಅವರವರೇ ಹೇಳ್ಕೊಂಡ್ರು ಈ ಥರ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತೇಳಿ. ಆ ಲೇಡೀಸ್ ಬಂದಿದ್ದರು, ಆ ಯಂಗ್ಸ್ರುಗಳೆಲ್ಲ ಮಾತಾಡ್ತಾ ಇದ್ದಾರೆ ಈ ಥರ ಪರವಾಗಿಲ್ಲ. ಇವತ್ತೇನೋ ಒಂದು ದೇವಸ್ಥಾನದಲ್ಲಿ ಕಳೆನೇ ಚೇಂಜ್ ಆಗೈತೆ, ಕೂತ್ಕೊಂಡ್ರೆ ಒಂಥರ ಮನ್ಸಿಗೆ ಸಮಾಧಾನ, ನೆಮ್ಮದಿಯಾಗಿ ಕೂತ್ಕೊಳ್ಬೇಕು. ಇನ್ನೂ ಒಂದು ಸ್ವಲ್ಪ ಹೊತ್ತು ದೇವಿ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೋಗ್ಬೇಕು ಅನ್ಸ. ಇವತ್ತೇನು ಆಚೆ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅಂತೇಳಿ ಅವರೇ ಮಾತಾಡ್ಕೊತ ಇದ್ದಾರಂತೆ. ಆಮೇಲೆ ನಮ್ಮ ಊಟಕ್ಕೆ ಕರ್ಕೊಂಡೋದ್ರಲ್ಲ ಆ ಯಜಮಾನ್ರುಗಳು, ಅವರೇ ಹೇಳಿದ್ರು ಈ ಥರ ಹೆಂಗೋ ಬಂದಿದ್ದೀರಿ ಗುರುಗಳೇ, ತುಂಬ ಸಂತೋಷ ಆಯಿತು, ನಿಮ್ಮನ್ನು ಕರೆಸಿದ್ದಕ್ಕೂ ನಮ್ಗೊಂದು ಗೌರವ ಉಳೀತು ನೋಡಿ. ಎಲ್ಲ ಅವರವರೇ ಮಾತಾಡ್ಕೊತ ಇದ್ರು ಈ ಥರ ಹಂಗೆ ಒಳ್ಳೆ ಕಳೆ ಬಾರ, ಮನ್ಸಿಗೆ ತೃಪ್ತಿ ಆಯಿತು, ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದೀರಿ ಆಯಿತು ಅಂತೇಳಿ. ನಾನು ಅದೇ ಹೇಳೋದು ಪ್ರತಿಯೊಬ್ಬರಿಗೂ. ನಾನು ಆ ಕಡೆ ಹೋದಾಗ ಏನು ಹೇಳ್ತೀನಿ ಅಂತಂದರೆ, ಅವ್ರು ಕೊಡೋ ಪ್ರೀತಿ ಅಭಿಮಾನಕ್ಕೆ ನಾವು ಅವ್ರಿಗೆ ಏನು ಹೇಳೋದಕ್ಕೂ ನಮಗೆ ಬಾಯಿನೇ ಬರಲ್ಲ. ಅವ್ರಿಗೆ ನಾವು ಇಲ್ಲಿಂದನೇ ಒಂದು ನಮಸ್ಕಾರ ಚಿರುಋಣಿ. ಸೊ ವೀಕ್ಷಕರೇ, ಇದು ದೇವಸ್ಥಾನಗಳಲ್ಲಿ ಕೂಡ ಕೆಲವೊಂದು ತೊಂದರೆಗಳಾಗ್ತವೆ. 35 ವರ್ಷದಿಂದ ಅದನ್ನು ಸರಿ ಮಾಡೋಕ್ಕಾಗಿರಲಿಲ್ಲ. ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ತುಂಬ ವೈದಿಕರನ್ನು ಅವರು ಭೇಟಿ ಮಾಡಿದರು, ಸಾಕಷ್ಟು ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದರೂ ರಿಸಲ್ಟ್ ಇರಲಿಲ್ಲ, ಅಷ್ಟೊಂದು ತೃಪ್ತಿ ಬಂದಿರಲಿಲ್ಲ ಅವ್ರಿಗೆ. ಸೊ ರಾಘವೇಂದ್ರ ಅವರು ಅಲ್ಲಿ ಬಂದಾದ್ಮೇಲೆ ಅವ್ರಿಗೆ ಸಮಾಧಾನ ಆಗೈತೆ. ಹೆಸರಾಂತ ಪಂಡಿತರುಗಳು ಅಲ್ಲಿ, ಹೆಸರಾಂತ ಪಂಡಿತರುಗಳು ಅಲ್ಲಿ ಕೇರಳ, ಇದು ತಮಿಳ್ನಾಡು, ಅದೇ ಮಂಗಳೂರು, ಹೆಸರಾಂತ ಪಂಡಿತರಂತೆ ಎಲ್ಲ 4 ಅವರ್ 5 ಅವರ್ ಹೋಮ್ಗಳು ಮಾಡೋದು. ಇದು ಮಾಡೋದು 4ರಿಂದ 3 ಅವರ್ 4 ಅವರ್ ಲಾಸ್ಟ್ ಅಂತೆ. ನೀವು ಈ ಥರ ನಿಂತು ಇಷ್ಟೊತ್ತವರೆಗೂ ನೀವು ಇರ್ತಿರಿಲ್ಲ ಅಂತ ಅನ್ಕೊಂಡೆ ನಮಗೇನೆ ಈ ಥರ ಡೌಟ್ ಇತ್ತು ಅಂತ ಅವರೇ ಹೇಳ್ತಾ ಇದ್ರು. ಧೈರ್ಯ ಮಾಡಿ ನಿಂತು ಮಾಡಿದ್ದೀರಿ ಅಂತೇಳಿ ಅವರು ತುಂಬ ನಮಗೆ ಗೌರವನೂ ಕೊಟ್ಟರು, ಸಹಕಾರನೂ ಕೊಟ್ಟರು. 30 ವರ್ಷದ ಒಂದು ಗಂಡಸು ಚಿಗುರು ಮೀಸೆ ಆತರ ಒಂದು ಜನಿವಾರ ಹಾಕಿರುತ್ತೆ, ಪಂಚೆ ಉಟ್ಕೊಂಡಿರುತ್ತೆ ವೈಟದು, ಆತರ ಗಂಡಸು. 1 ಸೆಕೆಂಡ್ ಇದ್ರ ಬಗ್ಗೆ ಫಸ್ಟ್ ಕ್ಲಿಯರ್ ಆಗಿ ಮಾತಾಡೋಣ. ಇದು ಡೈರೆಕ್ಟ್ ಪ್ಲೇ ಮಾಡಿದ್ರೆ ಅರ್ಥ ಆಗಲ್ಲ. ರಾಘವೇಂದ್ರ ಅವ್ರಿಗೆ ಇದು ಒಬ್ರು ಕಾಲ್ ಮಾಡಿದ್ದಾರೆ, ಯಾರು ಏನು ಅನ್ನೋದು ಬೇಕಾಗಿಲ್ಲ, ಸ್ವಲ್ಪ ಅವ್ರ ಬಗ್ಗೆ ಚಿಕ್ಕದಾಗ ಒಂದಷ್ಟು ತಿಳಿಸ್ಬಿಡಿ. ಅದೇ ಅವ್ರಿಗೆ ಸಮಸ್ಯೆ ಅಂತಂದರೆ ನೋಡ್ರಿ, ಅವ್ರಿಗೆ ಮಲ್ಕೊಂಡಿದ್ದಲ್ಲಿ ಕಿವಿಯಲ್ಲಿ ಗುಯ್ ಅಂದಂಗೆ ಆಗೋದು. ಏನೋ ಒಂಥರ ಇದಂತೀವಲ್ಲ ನಾವು, ನೋಣ ಏನೋ ಬಂದಂಗೆ ಆಗ್ತೈತೆ ಅಂತೆ. ಅದು ಬಂದಂಗೆ ಆಯ್ತಂದರೆ ಅವ್ರಿಗೆ ಮೈಯೆಲ್ಲ ಒಂಥರ ರೋಮಾಂಚನ ಆಗೋದು. ಆಮೇಲೆ ಮಲಗಿದ್ರೆ ಅವ್ರಿಗೆ ಸೆಕ್ಸ್ ಮಾಡ್ದಂಗೆ ಆಗೋದು, ಅಷ್ಟು ಸುಖ ಸಂತೋಷ. ಆಮೇಲೆ ಅವ್ರಿಗೆ ಒಪ್ಕೊಂಡಂಗೆ ಅವ್ರಿಗೇನೋ ಒಂಥರ ಫೀಲಿಂಗು, ಬಿಟ್ಟು ಹೋಗಂಗೆ ಇಲ್ಲ ಅಂತೆ, ಆ ರೀತಿ ಆಗೋದು ಅವ್ರದ್ದು. ನಾವೇನು ಹೇಳ್ತೀವಿ ಅಂತಂದರೆ, ಈಗ ನೋಡ್ರಿ ಸ್ವಂತ, ಈಗ ನಾವೇನು ಹೇಳ್ತೀವಿ ಅಂತಂದರೆ, ಮಾವನ್ನ ತಂದೆ ಇದರಲ್ಲಿ ನೋಡೋಕೆ ಇರ್ತೀವಿ, ಮಾವನೇ ಅತ್ತೆಗೆ ಲೈಂಗಿಕ ಕಿರುಕುಳ ಇದು ಮಾಡೋರಂತೆ ನೋಡ್ರಿ. ಇದು ಆ ರೀತಿ ಎಲ್ಲ ಅವ್ರಿಗೆ ಆ ಸೊಸೆಗೆ ಅಷ್ಟು ಹಿಂಸೆ ಅದು. ಅಂದರೆ ಈಗ ಅವರು ಮಾವ ಒಂದು ಆತ್ಮನ ರಿಯಲ್, ಅದು ರಿಯಲ್ ಆಗೇನೆ ಅವರು ಸ್ವಂತ ಮಾವ ಇರಿಲ್ಲ. ಅಂದರೆ ಈಗ ಅವರು ಯಜಮಾನರು ಇದ್ದಾರಲ್ಲ, ಅವರು ಚಿಕ್ಕಪ್ಪರು, ಅವರು ಎಲ್ಲ ಡ್ಯೂಟಿಗೆ ಹೋದಾಗ ಇವರು ಆ ರೀತಿ ಅವ್ರಿಗೆ ಈ ಥರ ಅಂದರೆ ಲೈಂಗಿಕ ಕಿರುಕುಳ ಅನ್ಬೋದು, ಸಿಂಪಲ್ ವರ್ಡ್. ಅದು ಆ ಥರ ಅವ್ರಿಗೆ ಹೇಳಿದರು, ಈ ಥರ ಹಿಂಗೆಲ್ಲ ಆಯ್ತೈತೆ ಅಂತೇಳಿ. ನಾವು ಅದಕ್ಕೆ ಆಯಿತು ಅಂದ್ಬಿಟ್ಟು ಅದೊಂದು ಇರಲಿ ನಮ್ಮ ವೀಕ್ಷಕರು ನೋಡಿ ಈ ಥರನೂ ಇರ್ತೈತೆ ಅಂತ ತೋರಿಸೋದಕ್ಕೋಸ್ಕರ ನಾವು ಅದನ್ನು ಇದು ಮಾಡ್ಕೊಂಡ್ವಿ ಅಷ್ಟೇನಿದು. ಸೊ ಇವಾಗ ಅದು ಬಂದು ಒಂದು ಸಮಸ್ಯೆ, ಇದು ಅದೇ ಸಮಸ್ಯೆದ ಕಂಟಿನ್ಯೂ, ಅದರದೇ ಸಮಸ್ಯೆದು ಒಂದ್ಸರಿ ಕೇಳ್ಬಿಡೋಣ. ಆಮೇಲೆ ಅದ್ರ ಬಗ್ಗೆ ತಪ್ಪಿ ಹಿಡ್ಕೊಂಡು ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನ್ ನೋಡಿದ್ರೆ ಬಿಟ್ಟು ಹೋಗ್ಬೇಕಂತೀಯ, ಹಾಗೆ ಹೀಗೆ ಏನಿಲ್ಲ ಆತರ ಒಂದ್ಸಲ ಕನ್ಸು ಬಿದ್ದಿತ್ತು 1-2 ವರ್ಷದ ಮೊದಲು. ಮತ್ತೆ ಇವಾಗಂದ್ರೆ ಏನಾದ್ರು ಇದು ಸೆಕ್ಸ್ ಮಾಡಿದಾಗ ಅನುಭವ ಆಗುತ್ತಲ್ಲ, ಒಂಥರ ರೊಮ್ಯಾಂಟಿಕ್ ಆ ತರದೆಲ್ಲ ಕನ್ಸು ಆತರ ಆಗುತ್ತೆ, ಆ ತರದ್ದು ಒಂದು ಆ ತರ ಎಲ್ಲ ಕನ್ಸು ಬೀಳುತ್ತೆ. ಮತ್ತೆ ಕೆಲವು ಟೈಮ್ ಮೊನ್ನೆ ಕನ್ಸು ಬಿತ್ತಂದ್ರೆ, ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಒಂದು ಆರೆಂಜ್ ಕಲರ್ ಪಂಚೆ ಉಟ್ಕೊಂಡು ಜನಿವಾರ ಎಲ್ಲ ಹಾಕಿದೆ, ಅದು ಗೋಡೆ ಮೇಲೆ ಕುತ್ಕೊಂಡಿದೆ ಟೆಂಪಲ್ ಅಲ್ಲಿ. ನಾನು ಅದನ್ನ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ, ನಮಸ್ಕಾರ ಮಾಡಕ್ ದೇವ್ರೇನು ಅಂತ, ಅದು ಹೆದ್ರಿ ಹೋಗ್ತಾ ಇದೆ, ಪಕ್ಕ ಸರಿತಾ ಇದೆ ಕಾಲ್ ಮಾಡಿಸ್ಕೊಂಡು. ಆ ತರ ಅನುಭವ ಇತ್ತು. ಮತ್ತೆ ನೆಕ್ಸ್ಟ್ ಒಳಗೆ ಹೋಗೋಣ, ಒಂದು ಮಂಕಿ ತರ
ಮಂಗಾಗಿ ಡಮರು ಬಾರಿಸುತ್ತಲ್ಲ, ಹಿಂಗೆ ಶಿವಂದು ಡಮರು ಇರುತ್ತಲ್ಲ, ಅದು ಹಾಲಕ್ಕಿತ್ತ ತರ ಇರುತ್ತಲ್ಲ ಕೈಯಲ್ಲಿ, ಆ ತರ ಡಮರುಲ್ಲಿ ಬಾರಿಸ್ಕೊಂಡು ನೀನು ಅನ್ಕೊಂಡಿದ್ದಾಗಲ್ಲ ಅಂತ ಹೇಳುತ್ತ. ಅದು ನಾನು ಹೇಳಿದೆ ನಾನೇನ್ ಅನ್ಕೊಂಡೆ, ನಾನೇನು ಅನ್ಕೊಂಡಿಲ್ಲಲ್ಲ ಅಂದೆ. ಆಮೇಲೆ ತಡಿ ಇನ್ನೊಂದ್ಸಲ ನೋಡಿ ಹೇಳ್ತೀನಿ ಅಂತ ಇನ್ನೊಂದ್ಸಲ ಡಮರು ಬಾರಿಸಿ ನಿನಗೆ ಗೌರ್ಮೆಂಟ್ ನೌಕರಿ ಆಗುತ್ತೆ ಅಂತೆ. ಆತರ ಕನ್ಸು ಬಿತ್ತು ಮೊನ್ನೆ ಹಂಗೆ ಆ ತರದ್ದೆಲ್ಲ ಬೀಳುತ್ತೆ. ಅಂದ್ರೆ ನಿಮ್ಮ ಅತ್ತೆಯವರು ಮೂಳೆ ಎಲ್ಲ ಮಾಡ್ಕೊಂಡಿದ್ರ? ಹೌದು. ಅತ್ತೆಗೆ ಆತರ ಪ್ರಯೋಗದ್ದು ತುಂಬಾ ಇದೆ. ಅವ್ರೆಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಯಾವಾಗ್ಲೂ. ಮತ್ತೆ ಮೂಳೆ ಎಲ್ಲ ನಾನೇ ಡೈರೆಕ್ಟ್ ನೋಡಿ ಬಿಸಾಡ್ದೆ ನಾನು. ಆತರ ನಿಮ್ಮ ಅತ್ತೆಯವರು ಬೀರುವಲ್ಲೇನೆ ಮೂಳೆ ಮಾಡ್ಕೊಂಡಿರ್ತಾರೆ? ಹೌದು. ಬೀರೊಳಗೆ ಮೊದ್ಲು ಇಲ್ಲೇ ಇದ್ರು, ಈ ಊರಲ್ಲಿ ಇದ್ರು. ಮತ್ತೆ ನಾವು ಮದುವೆ ಆಗೋ ಟೈಮಲ್ಲಿ ಅವರು ಅಲ್ಲೇ ಮನೆ ಕಟ್ಟಿದ್ರು ಮಂಗಳೂರಲ್ಲಿ. ಆ ಊರಲ್ಲೇ ಮಂಗಳೂರಲ್ಲೇ ಗಂಡ ತೀರ್ ಹೋಗಿದ್ರು ಮೊದ್ಲೇನೆ. ಹಾಗಾಗಿ ಮಂಗಳೂರಿಗೆ ಹೋಗಿ ಅಲ್ಲೇನೆ ಮನೆ ಕಟ್ಟಿ ಅಲ್ಲೇ ಇದ್ರು. ನಾವು ಮದುವೆ ಆದ್ಮೇಲೆ ನಾವ್ ಈ ಕಡೆ ಬಂದಾಗ ಸ್ಟಾರ್ಟಿಂಗ್ ಅದೇ ಒಂದು 8 ಗಂಟೆ ಆಗೋಷ್ಟೊತ್ತಿಗೆ ರಾತ್ರಿ ಲೈಟ್ ಹೋಯ್ತು, ಕರೆಂಟ್ ಹೋದಾಗ. ಈ ಮನೇಲೆ ಕರೆಂಟ್ ಹೋದಾಗ ಬೇಗ ಲೈಟ್ ಹಚ್ಚಬೇಕು, ದೀಪ ಹಚ್ಚಬೇಕು, ಇಲ್ಲಾಂದ್ರೆ ದೆವ್ವ ಬರ್ತದೆ ಅಂತ ಹೇಳ್ತಾ ಇದ್ರು. ನಾವ್ ಅನ್ಕೊಳ್ಳೋದು ದೆವ್ವ ಬರಕ್ ನಾವ್ ಯಾರನ್ನ ಕೊಲೆ ಮಾಡಿದೀವ, ಏನಿಲ್ಲಲ್ಲ, ಮತ್ತೆ ಯಾಕೆ ದೆವ್ವ ಬರುತ್ತೆ ಅಂತ ನಾವು ಮನ್ಸಲ್ಲಿ ಅನ್ಕೊಳ್ತಿದ್ದೆ. ಆಮೇಲೆ ಮತ್ತೆ ಒಂದ್ 6 ತಿಂಗಳು 1 ವರ್ಷ ಆದ್ಮೇಲೆ ಅವರು ಬೀರು ಕ್ಲೋಸ್ ಮಾಡಿ ಹೋಗಿದ್ದು, ಊರಿಗೆ ಅಲ್ಲೇ ಇರ್ತಾರೆ. ನಾನು ಹೆಂಗೋ ಯಾವ್ದಾವ್ದು ಕೀ ಇತ್ತು, ಬೋಲ್ಟ್ ಎಲ್ಲ ಸುಮಾರಿದ್ದು, ಮನೆ ಕ್ಲೀನ್ ಮಾಡುವಾಗ ಅದನ್ನ ಓಪನ್ ಮಾಡಿದಾಗ ಓಪನ್ ಆಯ್ತು. ಓಪನ್ ಮಾಡಿ ಏನ್ ನೋಡ್ತೀನಿ, ಅದ್ರಲ್ಲಿ ಮೂಳೆ ಇಟ್ಕೊಂಡಿದ್ರು, 2 ಮೂಳೆ, ಒಂದೊಂದು ಬೆರಳಷ್ಟು ಉದ್ದದ್ದು 2 ಮೂಳೆ ಇತ್ತು. 2 ಇತ್ತು. ನಾನು ಅದನ್ನ ತೆಗೆದು ಬಿಸಾಡ್ದೆ. ಯಾಕಂದ್ರೆ ನನ್ ಗಂಡನಿಗೆ ತೋರಿಸಿದ್ರು ಅವ್ರು ನಂಬಲ್ಲ, ಸುಮ್ನೆ ಅಂತ ಅನ್ಕೋತಾರೆ. ಹಾಗೆ ನಾನು ಅದಕ್ಕೆ ಯಾರಿಗೂ ಹೇಳಿಲ್ಲ, ತೆಗೆದು ಬಿಸಾಡ್ದೆ, ಹೊರಗೆ ಬಿಸಾಡ್ದೆ. ಹಾಗೆ. ಹೌದಾ? ಹೌದೌದು. ಅಂದ್ರೆ ಈಗ ನಿಮ್ ಅತ್ತೆ ನಿಮ್ ಜೊತೆಯಲ್ಲಿ ಇಲ್ಲ ಈಗ? ಇಲ್ಲ ಜೊತೆಲಿ ಇಲ್ಲ, ಊರಲ್ಲಿ ಇರ್ತಾರೆ, ಮಂಗಳೂರಲ್ಲೇ ಇರ್ತಾರೆ. ವರ್ಷಕ್ಕೊಂದ್ಸಲ ನಾವು ಹೋಗಿ ಬರ್ತಾ ಇರ್ತೀವಿ. ಹಾಗೆ. ಮನೇಲೇನ್ ಕೆಲಸ ಮಾಡ್ತಾರಮ್ಮ ಮತ್ತೆಯವರು? ಮತ್ತೆ ಏನಿಲ್ಲ, ಮನೇಲೇ ಇರೋದು. ಹೌದಾ? ಹಾಗೆ. ಅಂದ್ರೆ ಈಗ ನಿಮ್ಗೆ ಎಷ್ಟು ವರ್ಷದಿಂದ ಈ ತರ ಅನುಭವ ಆಯ್ತೀಗ? ನನಗೆ ಈ ತರ ಅನುಭವ ಶುರುವಾಗಿ ಒಂದು 5-6 ವರ್ಷನೇ ಆಯ್ತು. ಈ ತರ ತಲೆಗೆ ಚುಚ್ಚಕ್ ಶುರುವಾಗಿ 4 ವರ್ಷ ಆಯ್ತು. ಒಂದಿನ ರಾತ್ರಿ ಮಲಗಿದಾಗ ಅರ್ಧರಾತ್ರಿಲಿ, ಟೈಮ್ ನೋಡ್ಲಿಲ್ಲ, ಅರ್ಧರಾತ್ರಿಲಿ ಸೂಜಿ ತಗೊಂಡು ಚುಚ್ಚಿದಾಗ ಅನುಭವ ಆಯ್ತು. ಪಿನ್ನಲ್ಲಿ ಚುಚ್ಚಿದ್ರೆ ಹೆಂಗಾಗುತ್ತೆ ಆ ತರ ಸಡನ್ಲಿ ಎಚ್ಚರ ಆಯ್ತು. ಮತ್ತೆ ಇನ್ನೊಂದ್ಸಲ ಕಣ್ಣು ಮುಚ್ಕೊಂಡೇ ಇದ್ದೆ. ಮತ್ತೆ ಇನ್ನೊಂದ್ಸಲನು ಚುಚ್ಚಿದಾಗ ಆಯ್ತು. 2 ಸಲ ಆತರ ಆಯ್ತು ಒಂದೇ ದಿನದಲ್ಲಿ. ಆಮೇಲೆ ನಾನು ಇದು ಏನು ಅಂತ ಹೇಳಿ ನಂಗೆ ಗೊತ್ತಾಗ್ಲಿಲ್ಲ ಎಂತದ್ದು ಏನು ಅಂತ ಹೇಳಿ ಸುಮ್ನೆ ಅದೇ. ಮಾರನೇ ದಿನ ಸಂಜೆ ಒಂದು 6 ಗಂಟೆಗೆ ಮತ್ತೆ ಇದು ನರ ಇರುತ್ತೆ ನೋಡಿ ಕಣ್ಣು ಸೈಡ್ ಅಲ್ಲಿ, ಬಲಗಡೆ ಸೈಡು ಕಣ್ಣು ಸೈಡ್ ಇರುತ್ತಲ್ಲ ನರ, ಹಿಂಗೆ ತಲೆ ಹತ್ರ ಅಲ್ಲಿ ಚುಚ್ಚಿದಂಗ ಆಯ್ತು. ಅಷ್ಟು ಅನುಭವ ಆಯ್ತು ಹಂಗೆ. ಅದು ಆಮೇಲಿಂದ ತಲೆ ಸುತ್ತಕ್ಕೆ ಶುರು ಆಗ್ತಾ ಇತ್ತು. ಮತ್ತೆ ಈಗ 2 ವರ್ಷದ ಹಿಂದೆ 2019 ಡಿಸೆಂಬರ್ ಟೈಮಲ್ಲಿ ಇದು ಗ್ರಹಣ ಬಂತಲ್ಲ, ಸೂರ್ಯಗ್ರಹಣ ಬರೋ ಒಂದ್ 4 ದಿನ ಮೊದಲು ಟೆರಸ್ ಅಲ್ಲಿ ಬೆಳಗ್ಗೆ ಟೈಮ್ ಬಟ್ಟೆ ಒಣಸುವಾಗ ಸೀದಾ ಗಾಳಿಯಲ್ಲಿ ಏನೋ ಒಂದು ಶಕ್ತಿ ಬಂದು ತಲೆಗೆ ಸೇರ್ಕೊಳ್ತು. ಸ್ಪೀಡ್ ಆಗಿ ಫಿಲಮ್ ಅಲ್ಲಿ ತೋರಿಸ್ತಾರೆ ನೋಡಿ ಆ ಟೈಪ್. ಕಣ್ಣಿಗೆ ಕಾಣ್ಲಿಲ್ಲ, ಆದ್ರೆ ಸ್ಪೀಡ್ ಬಂದು ಹಣೆಗೆ ಸೇರ್ಕೊಂಡು ಸಡನ್ಲಿ ತಲೆ ತಿರುಗ್ದಾಗ್ತಾ ಇದೆ, ಆ ಕಡೆ ಈ ಕಡೆ ತಿರುಗ್ದಾಗ್ತಿದೆ. ಮತ್ತೆ ಎದುರುಗಡೆ ಆಂಜನೇಯ ಟೆಂಪಲ್ ಇದೆ, ಎದುರಿಗೆ ಕಾಣುತ್ತೆ ಟೆರಸ್ ಇಂದ. ನಾನು ಆಂಜನೇಯನ್ ನೋಡಿ, ಆಂಜನೇಯ ನೀನೇ ಕಾಪಾಡ್ಬೇಕು ನನ್ನ ಅಂತ ಅಂದ ತಕ್ಷಣ ಹೋಯ್ತದು. ಹಾಗೆ ಮತ್ತೆ 2 ದಿನ ಬಿಟ್ಟು, ಅದು ಶುಕ್ರವಾರ ಆಯ್ತು, ಗುರುವಾರ ಸೂರ್ಯಗ್ರಹಣ ಇದ್ದಿದ್ದು, ಇದು ಶುಕ್ರವಾರ ಆಯ್ತು. ಮತ್ತೆ ಹೋಗಿದ್ದು, ಮತ್ತೆ ಸೋಮವಾರ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಆಯ್ತು ತಲೆ ತಿರುಗೋದು. ಆಮೇಲೆ ಮತ್ತೆ ದೇವರ ನೆನಪಿಸಿ ಮತ್ತೆ ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿ ಮಾಡಿ ಸಂಜೆ ಆಗೋಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಯ್ತು. ಹಾಗೆ ಆತರ ಎಲ್ಲ ಆಗಿತ್ತು. ಕೆಲವು ಟೈಮ್ ಈವಾಗನು ತಲೆ ನೋವುತ್ತೆ, ಕೆಲವು ಟೈಮ್ ತಲೆ ಭಾರ ಆಗುತ್ತೆ ಬೆಳಗ್ಗೆ ಟೈಮ್ ಅಲ್ಲಿ ಎಲ್ಲ. ಅಂದ್ರೆ ನಮ್ದು ಗಂಡಂದು ಚಿಕ್ಕಪ್ಪನೂ ಇದ್ರು, ಅವರು ಅತ್ತೆ ಇಬ್ರು ಒಂದೇನೆ. ಹಾಗೆ ಅವರು ನಾವು ಮಲಗಿದಾಗ ಏನ್ ಮಾಡ್ತಾ ಇದ್ರು ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ಅವರಿದ್ದಾಗನು ತಲೆ ಬಹಳ ನೋವುದು ಹಾಗೆಲ್ಲ ತುಂಬಾ ಇದಾಗ್ತಾ ಇತ್ತು. ಅಂದ್ರೆ ಅವರುನು ಗಂಧ ಎಲ್ಲೆಲ್ಲೋ ಇಡ್ತಾ ಇದ್ರು. ಅರಿಶಿನದ್ದು ಚಿಕ್ಕ ಪ್ಯಾಕ್ ಎಲ್ಲ ಸುಮಾರು ಕಡೆ ಇಡ್ತಾ ಇದ್ರು. ನನಗೆ ಕ್ಲೀನ್ ಮಾಡುವಾಗ ಸಿಗ್ತಾ ಇತ್ತು. ಅರಿಶಿನದ್ದು ಸಣ್ಣ ಪ್ಯಾಕ್ ಅಲ್ಲಿ, ಪೇಪರ್ ಅಲ್ಲಿ ಅರಿಶಿನ ಪುಡಿ ಹಾಕಿ ಅಲ್ಲಲ್ಲಿ ಇರ್ತಾ ಇತ್ತು. ಅಂದ್ರೆ ಅದ್ರಲ್ಲಿ ಏನಾದ್ರು ಮಾಡ್ತಾರಾ ಅರಿಶಿನ ಪುಡಿ? ನಾನು ಇದು ಏನು ನರ್ಸಿಂಗ್ ಇಯರ್ ನರ್ಸ್ ಆಗಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ, ನಾರಾಯಣ ಹೃದಯ ಹಾಸ್ಪಿಟಲ್ ಅಲ್ಲಿ. ಮದುವೆ ಆದ್ಮೇಲೆ ಇಲ್ಲಿ ಬಂದೆ. ಮದುವೆ ಆಗೋಣ ಮತ್ತೆ ಜಾಬ್ ಇಟ್ಟೆ, ಇಲ್ಲೇ ಇದ್ದೀನಿ. 8 ವರ್ಷ ಆಯ್ತು ಮದುವೆ ಆಗಿ. ಹಾಗೆ ಅವಾಗಿಂದನೂ ಇಲ್ಲಿ ಹಾಕ್ತಾನೆ ಇದಾರೆ ಅಕ್ಕಪಕ್ಕದ ಮನೆಯವರು, ದಿನ ಹಾಕ್ಬೋದು. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. 2 ವರ್ಷ ಮೊದಲು ತುಂಬಾ ದಿನ ಹಾಕೋದು, ರಕ್ತ ತರ ಎಲ್ಲ ಟೆರಸ್ ಮೇಲೆ ಫುಲ್ ಮನೆ ಮುಂದೆ ಎಲ್ಲ ಹಾಕೋದು, ಸತ್ತಿ ಬಿಳಿ ತಂದು ಹಾಕೋದು, ಏನೇನ್ ಹಾಕಿದಾರಂತ ಇಲ್ಲ ಅಷ್ಟು ತಂದು ಹಾಕಿದ್ದಾರೆ. ಹಾಗೆ ಈಗಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಂಗೆ ತಂದು ಹಾಕೋದು. ಮೊದಲೆಲ್ಲ ಅದೇ ಮಾಡ್ತಾ ಇದ್ರು. ಮೊದಲು ಅದೇ ಮಾಡ್ತಿದ್ರು, ದಿನ ಇತ್ತು. ಇವಾಗ ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಒಂದು ವರ್ಷದಿಂದ ಕಡಿಮೆ ಆಗಿದೆ. ಅಂದ್ರೆ ದೇವ್ರದ ವ್ರತ, ಪೂಜೆ, ಬುಕ್ಗಳನ್ನು ಓದೋದು ಆತರ ಬಹಳ ಮಾಡ್ತೀನಿ ನಾನು. ಹಾಗೆ ಹಾಗೆಲ್ಲ ಮಾಡಿ ಈಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಯಾವಾಗ್ನಾದ್ರೂ ಒಂದೊಂದ್ಸಲ ಇರುತ್ತೆ, ಒಂದು 3 ತಿಂಗಳಿಗೊಂದ್ಸಲ, 1 ತಿಂಗಳಿಗೊಂದ್ಸಲ ಏನಾದ್ರು ಹಂಗೆ ಆತರ ಹಾಕ್ತಾರೆ.
ಏನು ಕಲರ್ ಗ್ರೀನ್ ಕಲರ್ ಎಲ್ಲ ಮಾಡಿ ಉಂಡುಂಡು ಹಾಕಿರೋದಿರುತ್ತೆ, ಹನಿ ಆತರ. ಮತ್ತೆ ಬ್ಲಾಕ್ ಕಲರ್ ಮಾಡಿ ಏನೋ ಹನಿ ಹಾಕಿದ್ರು. ಇವಾಗ ಒಂದ್ ತಿಂಗಳು ಹಿಂದೆ ಮನೆದು ಹಿಂದಿಂದು ಬಾಗ್ಲಲ್ಲಿ ನಾವು ಹೊರಗೆ ಹೋಗಿ ಎಲ್ಲ ಅಂಗ್ಲಕ್ಕೆ ನೀರು ಹಾಕಿ ಹಿಂದ್ಗಡೆ ಬರ್ತೀನಿ, ಅಷ್ಟೊತ್ತಿಗೆ ಹಾಕಿದ್ದಾರೆ. ಅಷ್ಟು ಬೇಗ ಹಾಕಿದ್ದಾರೆ. ಕಪ್ಪುದು ತಲೆ ಕಪ್ಪು ಹಚ್ಚತೀವಿ ನೋಡಿ, ಆ ಟೈಪ್ ನೀರು ಉಂಡು ಅಂತ ಹಾಕಿದ್ದಾರೆ. ಒಂದ್ 4-5 ಬೆಳಗ್ಗೆನೆ. ನಾನ್ ಬೆಳಗ್ಗೆ ಎದ್ದು ಹಿಂದ್ಗಡೆ ಹೋಗ್ತೀನಿ. ಹಿಂದೆ ಹೋಗಿ ಬಟ್ಟೆ ಒಗೆಯ ಕಲ್ಲಿದೆ ಹಿಂದ್ಗಡೆ, ಮನೆ ಡೋರ್ ಹಿಂದಕ್ಕೆ ಸ್ವಲ್ಪ ಜಾಗ ಇದೆ. ಹಿಂದೆ ಹೋಗಿ ಮತ್ತೆ ಇದಕ್ಕೆ ಹೋಗ್ತೀನಿ, ಏನು ದೀಪ ಎಲ್ಲ ತಂದಿಡ್ತೀನಿ. ದೀಪ ಇದು ಬಾಗಿಲಿಗೆಲ್ಲ ದೀಪ ಹಚ್ಚತೀನಿ ದಿನಾನು. ದೀಪ ತಂದು ಹೊರಗಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಹೊರಗಿಂದ ಎಲ್ಲ ತಂದು ಹಿಂದ್ಗಡೆ ಬಾಗಿಲಿಂದ ಬಟ್ಟೆ ಒಗೆಯ ಕಲ್ ಮೇಲೆ ಇಟ್ಟು ಮತ್ತೆ ಹೊರಗಡೆ ಅಂಗ್ಲಕ್ ನೀರ್ ಹಾಕಕ್ ಹೋಗ್ತೀನಿ. ಹೊರಗೆ ಅಂಗ್ಲಕ್ ನೀರ್ ಹಾಕಿ ಒಂದ್ 10 ನಿಮಿಷದಲ್ಲಿ ಹೋಗಿ ಬರೋ ಹಿಂದ್ಗಡೆ ಹೋಗ್ತೀನಿ. ಅಷ್ಟೆಲ್ಲ ಹಾಕಿದ್ದಾರೆ ನೋಡಿ. ಅಲ್ಲಮ್ಮ, ನಿಮ್ಮ ರಿಲೇಷನ್ ನಿಮ್ಮ ಮಾವನೇ ಆಗ್ಬೇಕೀಗ ಲೆಕ್ಕ ನನಗೆ. ಅಲ್ಲ, ಮಾವ ಈಗಿಲ್ಲ, ಮೊದಲಿದ್ರು. ಈಗ ಮತ್ತೆ ಅರ್ಧರಾತ್ರಿ ಎಲ್ಲ ನನ್ ಮೈ ಮುಟ್ಟೋದು ಹಾಗೆಲ್ಲ ಮಾಡ್ತಿದ್ರು. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಸಲ ಜನವರಿಗೆ ಲಾಸ್ಟ್. ಆಮೇಲೆ ಇವಾಗ ಬೇರೆ ಮನೇಲಿದ್ದಾರೆ, ಬೇರೆ ರೂಮ್ ಮಾಡ್ಕೊಂಡಿದ್ದಾರೆ, ದೂರ ಇದ್ದಾರೆ ಸ್ವಲ್ಪ, ಇಲ್ಲೇ ಈ ಊರಲ್ಲೇ ಹಾಗೆ. ಇದು ಹಾಕಿದಂದ್ರೆ ಅಕ್ಕಪಕ್ಕದ ಮನೆಯವರು ಆತರ ತಂದ ಹಾಕಿರೋದು. ಅವರಾದ್ರೂ ಹಾಕ್ತಾ ಇದ್ರು. ಕೆಲವು ಟೈಮ್ ಲೋಟದಲ್ಲೆಲ್ಲ ಕುಂಕುಮ ನೀರು ಇರ್ತಾ ಇತ್ತು ಬೆಳಗ್ಗೆ ನಾನು ಎದ್ದು ನೋಡಿದಾಗ. ಮತ್ತ ಇದು ಲಿಂಬೆಕಾಯ್ದು ಹನಿ ಎಲ್ಲ ಇರ್ತಿತ್ತು ಮನೆ ಒಳಗೆಲ್ಲ ಹಾಗೆ, ನಮ್ಮ ಮಾವ ಇದ್ದಾಗ. ಅದೇ ನನ್ ಗಂಡನ್ ಚಿಕ್ಕಪ್ಪ ಅವರಿದ್ದಾಗ. ಮತ್ತೆ ದೀಪ ಹಚ್ಚಿದಾಗೆಲ್ಲ ತಲೆ ಕೂದ್ಲು ಇರ್ತಿತ್ತು. ತುಳಸಿ ಗಿಡದಲ್ಲಿ ದೀಪ ಹಚ್ಚಿದಾಗ ಒಳಗಡೆನು ತಲೆ ಕೂದ್ಲು ಅವರೇ ಹಾಕ್ತಾರೋ ಏನಂತ ಗೊತ್ತಿಲ್ಲ ಹಾಗೆಲ್ಲ. ಮತ್ತೆ ಅರಿಶಿನ ಕುಂಕುಮ ಇಟ್ಟರೆ ದಿನ ಚೆಲ್ಲಿ ಹೋಗ್ತಾ ಇದ್ರು. ಒಂದ್ 15 ದಿವಸ ಅದೇ ತರ ಮಾಡಿದ್ದಾರೆ. ಹಾಗೆ ಮಾಡ್ತಿದ್ರು. ಅಂದ್ರೆ ಈಗ ನಿಮ್ಗೆ ಕಿವಿ ಒಳಗಡೆ ಗುಯ್ ಅನ್ನೋ ಸೌಂಡ್ ಐತಿ ಈಗ. ಕಿವಿ ಅಂದ್ರೆ ಮೇಲ್ಗಡೆಯಿಂದ ನೋಡಿ, ನಾವು ಕೈ ತಗೊಂಡು ಒಂದು ಅಂಗೈಯಲ್ಲಿ ಹಿಂಗ್ ಬೆರಳಲ್ಲಿ ಹಿಂಗ್ ಅಂಗೈಯಲ್ಲಿ ಸೊಳ್ಳೆ ಓಡಿಸ್ತೀವಿ ನೋಡಿ, ಅವಾಗ ಹೆಂಗ್ ಗಾಳಿ ಬೀಸುತ್ತಲ್ಲ ಅದೇ ತರ ಸ್ವಲ್ಪ ಜೋರಾಗಿ ಬರುತ್ತೆ. ಜೋರಾಗಿ ಹಿಂಗೆ ಬೀಸು ಹೋಗುತ್ತೆ. ಆತರ ಆಗುತ್ತೆ. ಕೆಲವು ಟೈಮ್ ಬಲ್ದೆ ಕಿವಿಗೆ, ಕೆಲವು ಟೈಮ್ ಎಡದೆ ಕಿವಿಗೆ ಹಂಗೆ ಹೋಗುತ್ತೆ. ನನಗಂದ್ರೆ ಇದು ಮೊದಲು ಗೊತ್ತಿರ್ಲಿಲ್ಲ. ನಾವು ಮದುವೆಗೆ ಸ್ಟಾರ್ಟಿಂಗ್ ಬಂದಾಗ ನಂದು ಗಂಡನ ತಂಗಿ ಹೇಳ್ತಾ ಇದ್ಲು, ಕೆಲವು ಟೈಮ್ ಈ ತರ ಅವಳಿಗೂ ಆಗ್ತಾ ಇತ್ತು. ಅವಳು ಅವಾಗ ಹೇಳ್ತಿದ್ಲು, ಓ ಇವಾಗ ಕಿವಿ ಗಾಳಿ ಹೋಯ್ತು ಏನಾಗುತ್ತೋ ಏನೋ ಅಂತ. ನಾನು ಅವಾಗ ಹೇಳ್ದಾಗ ಅವಳಂದ್ಲು, ಇಲ್ಲ ಕೆಲವು ಟೈಮ್ ಈ ತರ ಹೋಗುತ್ತೆ ಹಾಗೆಲ್ಲ, ಅದೇನೋ ಬಂದು ಹೇಳುತ್ತಂತೆ ಏನೋ ಎಂತದೋ ಅಂತ ಹಾಗೆ. ಆಮೇಲಿಂದ ನಂಗೆ ಆಮೇಲೆ ಒಂದ್ 6 ತಿಂಗಳು 1 ವರ್ಷ ಆದ್ಮೇಲೆ ನನಗೆ ಗೊತ್ತಾಗ್ಲಿಕ್ಕೆ ಶುರುವಾಯ್ತು. 1 ವರ್ಷ 2 ವರ್ಷ ಆದ್ಮೇಲೆ ಆತರ ಅನುಭವ. ಅದೇ ಮನೆಯವರೇ ಹೀಗ್ ಮಾಡ್ತಾರೆ, ಮತ್ತ ಹೊರಗಡೆನೂ ಅಕ್ಕಪಕ್ಕದ ಮನೆಯವರು ಹೀಗೆ, ಎಲ್ಲಾ ಕಡೆಯಿಂದಲೂ ಸುತ್ತಾಕೊಂಡಿದ್ದಂಗಿದೆ ಹಾಗೆ. ಇರ್ಲಿ, ಒಳ್ಳೇದಾಗುತ್ತೆ. ಏನೋ ಪರಿಹಾರ ಮಾಡ್ಕೊಡೋಣ. ಒಂದು ಪ್ರಶ್ನೆಗೆ ಒಂದು ಉತ್ತರ ಇರುತ್ತೆ. ಅಂದ್ರೆ ಈಗ ಇದಕ್ಕೆ ಏನಾದ್ರು ನಿಮಗೆ ಹೆಂಗಾದ್ರು ಗೊತ್ತಾಗುತ್ತಾ ಅಂತ, ಏನು ಎಂತ ಅಂತ ಅಲ್ಲಿಂದಾನೆ ನಿಮಗೆ ಏನಾದ್ರು? ಆಯ್ತಮ್ಮ, ನನ್ನೆಲ್ಲ ನೋಡ್ಬಿಟ್ಟು ನಿಮ್ಗೆ ಎಲ್ಲ ಇದ್ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ಏನು ಹೆಂಗೆ ಇದ್ರದ್ದು ಮೂಲ ಎಲ್ಲ ಕಂಡಿಡಿದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಮ್ಮ. ತುಂಬಾ ಒಂದ್ ರೀತಿ ಈ ಥರದ್ದೊಂದು ಸಮಸ್ಯೆನ ಅನ್ನೋ ಥರ ಕೇಳಿದೆ. ಇದು ಹೊಸ ಸಮಸ್ಯೆ. ಇದು ಆ ಮನೆಯಲ್ಲಿರೋ ಸಮಸ್ಯೆನಾ ಇಲ್ಲ ಇವ್ರಿಗೆ ಏನೋ ಬಂದಿರೋದು? ಯಾಕಂದ್ರೆ ಅವ್ರ ತಂಗಿಗೂ ಯಾರೋ ಒಬ್ಬರು ಸಿಸ್ಟರ್ಗೂ ಕೂಡ ಅದೇ ಥರ ಆಗಿತ್ತು ಅಂದಾಗ ಆ ಮನೆಯಲ್ಲೇ ಈ ಥರದ್ದೇನೋ ತೊಂದರೆ ಇರ್ಬೋದಲ್ವಾ? ಅಲ್ಲಿ ಅವರು ಹೇಳ್ತಾ ಇದ್ದಾರಲ್ಲ, ನಮ್ಮತ್ತೆ ಯಾರೋ ಮಾಡಿಸಿದ್ದಾರೆ. ಅಲ್ಲ ಅವರತ್ತೇನೆ ಮೂಳೆಯಲ್ಲಿ ಎಲ್ಲ ಇಟ್ಕಂತ ಅಲ್ಲೇ ಅವರು. ಈಗ ನಾವೇನು ಹೇಳ್ತೀವಿ ಅಂತಂದ್ರೆ ನಾವು ಮಾಡಿದ್ದು ನಮಗೆ ರಿವರ್ಸ್ ಅಂತ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋದು ಈಗ ಅಲ್ಲೇ ಉದ್ಭವ ಆಗಿ ಆ ರೀತಿ ಎಲ್ಲ ಈಗ ಇರೋರಿಗೆಲ್ಲ ಕಾಡ್ತಾ ಇತ್ತು. ಈಗ ಅವ್ರಿಗೇನಿದು ನೋಡ್ರಿ, ಅದು ಯಾವ ರೀತಿ ನಾವು ಹೇಳ್ತೀವಿ ಎಲ್ಲ ಹೊಂದಾವಣಿಕೆಗೆ ಇದು ಮಾಡಿರಿ ಅಂತ ಹೇಳ್ತೀವಿ. ಅವ್ರು ನೋಡಿ ಆ ರೀತಿ ಅದು ದ್ವೇಷ ಕಟ್ಕೊಂಡು ಆ ರೀತಿ ಮುಂದೆ ಬರಬಾರ್ದು, ನಾವೇ ಮುಂದೆ ಬರಬೇಕು ಅಂತೇಳಿ ಆ ರೀತಿ ಎಲ್ಲ ಅಲ್ಲೆಲ್ಲೇ ಇದಾವಲ್ಲ ಸಂಸಾರದ ಬಿಟ್ಟು ಅಂತೇಳಿ. ಇವ್ರಿಗಿನ್ನೂ ನೀವೇನು ಪರಿಹಾರ ಕೊಟ್ಟಿಲ್ಲ? ಅಲ್ಲ, ನಾವಿನ್ನೂ ಏನೂ ಹೇಳಿಲ್ಲ, ಪರಿಹಾರನೂ ಕೊಟ್ಟಿಲ್ಲ. ಅವ್ರು ಸ್ವಲ್ಪ ದೂರದಲ್ಲಿದ್ದಾರೆ. ಒಂದ್ಸರಿ ಕಾಲ ದೇವಿ ಆಶೀರ್ವಾದ ಇದಾದಾಗ ಪರಿಹಾರ. ನಿಮಗಿದು ಏನು ತೊಂದರೆ ಇದು ಅನ್ನೋದು ಅವ್ರು ಯಾರೋ ಮಾಡಿದ್ದಾರೆ ಅನ್ನೋದಾ, ಇಲ್ಲಾಂದರೆ ಇದು ಕಂಟಿನ್ಯೂ ಇದು ರೆಗ್ಯುಲರ್ ಅವ್ರಿಗೆ ತೊಂದರೆ ಆಯ್ತಲ್ಲ? ರೆಗ್ಯುಲರಾಗಿ ತೊಂದರೆ ಅನ್ನೋದಕ್ಕಿಂತನೂ ಅಲ್ಲೇ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಈಗ ಅಲ್ಲೇ ಅವ್ರ ಅತ್ತೆಯವರು ಏನೋ ಮಾಡ್ತಾಯಿದ್ರು, ಇವರು ಅವ್ರ ಯಜಮಾನ್ರವ್ರು ಚಿಕ್ಕಪ್ಪ ಏನೋ ಮಾಡ್ತಾಯಿದ್ರು ಅಂತ ಹೇಳ್ತೀವಲ್ಲ. ಕೆಲವು ಏನು ಹೇಳ್ತೇವೆ ಅಂತಂದರೆ ನಮಗೆ ನಾವೇ ಮಾಡಿ ಅವರೇ ಮಾಟಮಾಡಿಗಳು ಅಂದರೆ ಈಗ ಮಗನ ಮೇಲೆ ಅವ್ರ ಮೇಲೆ ಮಾಡಿ ಅವ್ರು ರಿವರ್ಸ್ ಆಗಿಬಿಟ್ಟಿರ್ತದೆ. ಇವ್ರಿಗೆಲ್ಲ ಅದು ಆತ ಇರ್ತದಲ್ಲ, ಅಲ್ಲೇ ಇರ್ತದಲ್ಲ. ಬೇರೆಯವರು ಒಂದು 10% ಅಂದರೆ ಮನೆಯವ್ರದ್ದೇನೆ 90% ಆಯ್ತಲ್ಲ ಈಗ ಇದ್ರದ್ದು ತೊಂದರೆನೇ. ಅತ್ತೆ ಸೊಸೆ ಜಗಳ ಅಂತೇಳಿ ಹೋಗಿದ್ದು ಆ ರೀತಿ ಐತೆ. ನಮ್ಮ ವೀಕ್ಷಕರಿಗೆ ನೋಡ್ರಿ ಈ ರೀತಿ ಸಮಸ್ಯೆ ಐತೆ ಅಂತೇಳಿ ತಿಳಿಸ್ಕೊಳ್ಳೋದಕ್ಕೋಸ್ಕರನೇ ಇದೊಂದು ಎಪಿಸೋಡ್ ಮಾಡೋಣ ಅಂದ್ಕೊಂಡು ನಾವು ಮಾಡಿರೋದು ಈಗ. ಸೊ ಈ ಆಡಿಯೋ ಕೇಳಿಸ್ಕೊಂಡಿದ್ದೀರಾ ವೀಕ್ಷಕರೇ? ಯಾಕಂದರೆ ಈ ಥರದ್ದು ಸಾಮಾನ್ಯವಾಗಿ ಪ್ಲೇ ಮಾಡೋದಿಲ್ಲ, ತೋರಿಸಲ್ಲ ನಾವು.
ಬಟ್ ಏನೋ ಇದು ಅಚಾನಕ್ಕಾಗಿ ಈ ಥರದ್ದೊಂದು ಸಮಸ್ಯೆನ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಈ ಹಂಬಲದಿಂದ ಇದನ್ನು ಪ್ಲೇ ಮಾಡಿದ್ದೀವಿ. ಅವರು ವಿಚಾರನ ಅವ್ರ ಪಾಪ ಅವರು ನಮಗೆ ಒಂದು ಪರಿಹಾರಕ್ಕೋಸ್ಕರ ಫೋನ್ ಮಾಡಿದ್ದು. ಬಟ್ ಅವ್ರ ವಿಚಾರ ಬಂದು ಪರಿಹಾರ ಇನ್ನೂ ಕೊಟ್ಟಿಲ್ಲ ರಾಘವೇಂದ್ರ ಅವರು. ಬಟ್ ಕಾನ್ಸೆಪ್ಟೇ ಅವ್ರ ಮನೆಗಿಂದ ವಾತಾವರಣನೇ ಅವ್ರನ್ನು ಎಷ್ಟೆಲ್ಲ ಒಂದು ತೊಂದರೆ ಆಗಿದೆ. ಮತ್ತು ಯಾರೋ ರಾತ್ರಿ ಹೊತ್ತು ಅವ್ರಿಗೆ ಯಾವುದೋ ಒಂದು ಆತ್ಮದ್ದು ಏನೋ ಒಂದು ತೊಂದರೆ ಮಾಡ್ತಾ ಇದೆ ಅನ್ನೋ ಥರ ಅವ್ರು ಹೇಳಿದ್ರು ಬಿಗಿನಿಂಗಲ್ಲಿ. ಕಿವಿಯಲ್ಲಿ ಸೌಂಡ್ ಬರೋದು ಇವೆಲ್ಲ ವಿಚಿತ್ರ ಘಟನೆಗಳಿದ್ದಾವೆ. ಆದಷ್ಟು ಒಂದರಷ್ಟು ನಮ್ಮ ಚೌಕಟ್ಟು, ನಮ್ಮ ಸುತ್ತಮುತ್ತ, ನಮ್ಮ ಮನೆ ಆವರಣ ಎಷ್ಟು ಒಂದು ನೀಟಾಗಿ ಇಟ್ಕೊಂಡಷ್ಟು ಒಳ್ಳೆಯದು. ಯಾವಾಗ ಯಾರು ಬೇಕು ಏನು ಬೇಕೋ ಮಾಡ್ಬೋದು. ಮನೆಯಲ್ಲೇ ಯಾರಾದರೂ ತೊಂದರೆಗಳು ಮಾಡಿಸ್ಬೋದು, ಇಲ್ಲ ಬೇರೆಯವರು ಮಾಡ್ಬೋದು ಸುತ್ತಮುತ್ತ. ಬಟ್ ನಮ್ಮ ಮನೆ ಆವರಣ ನಮ್ಮ ಒಂದು ಹದ್ಬಸ್ತಲ್ಲಿದ್ದು ನಮ್ಮ ಸೇಫ್ಟಿ ನಾವು ಇಟ್ಕೊಬೇಕಾಗುತ್ತೆ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಬದಲಾಗಿದೆ ಕಾಲ. ಎಲ್ಲ ಈ ಥರದ್ದು ಒಂದು ಮುಂದೆ ಯಾರೂ ಬರಲ್ಲ, ಹಿಂದೆಯಿಂದನೇ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ವಿಚಾರನ ನಿಮಗೆ ಒಂದು ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ಕುಡಿ ಬಾಳಿ ಅದೇನು ಕೂಡಿದರೆ ಸ್ವರ್ಗ ಅಂತ ಹೇಳ್ತೀವಲ್ಲ, ಕೂಡಿ ಬಾಳಿದರೆ ಸ್ವರ್ಗ, ಜಗಳ ಮಾಡ್ಕೊಳೋದು ಬೇಡ, ಅನ್ಯೋನ್ಯವಾಗಿರ್ರಿ ಅಂಥೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾವೇನೇ ಒಂದು ಮಾಡಿದ್ರು, ಏನೇ ಒಂದು ಗಳಿಸಿದ್ರೂ ಇವತ್ತು ನಾವೊಂದು ಮೊಬೈಲ್ ಇದ್ದಂಗೆ. ನಾನು ತುಂಬ ಇದರಿಂದ ಇದು ಹೇಳಬೇಕು ಅಂದ್ಕೊಂಡೇ ಇದ್ದು. ಈ ಮೊಬೈಲ್ ನಾವು 1 ಲಕ್ಷ ರೂಪಾಯಿ ಕೊಟ್ಟರು ಅದು ಕೆಲಸ ಮಾಡಲ್ಲ. ಅದು ಏನಕ್ಕೆ ನಾವು ಹೇಳಲ್ಲ ಅಂತಂದರೆ, 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ, ಅದಕ್ಕೆ ಒಂದು 100 ರೂಪಾಯಿ ಇರೋದು ಒಂದು ಸಿಮ್ ಕಾರ್ಡ್ ಹಾಕಿದ್ರೇ ಕೆಲಸ ಮಾಡೋದು. ಅದು ಆ್ಯಕ್ಟಿವ್ ಆಗುತ್ತೆ. ಆ ಥರ ನಾವು ಮೊಬೈಲ್ ಇದ್ದಂಗೆ ಎಲ್ಲೋ ಒಂದು ಕಡೆ ಇರ್ತೀವಿ, ಒಂದು ಸಾಧನೆ ಮಾಡ್ಕೊಂಡು, ಒಂದು ಇದಾದ್ಕೊಂಡು, ಆಮೇಲೆ ಆ ಸಿಮ್ ಅಂತ ಹಾಕಿದಾಗನೇ ಆ ಮೊಬೈಲ್ಗೆ ಒಂದು ಬೆಲೆ ಬರುತ್ತೆ, ಅದಕ್ಕೆ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ, ನೆಟ್ವರ್ಕ್ ಕನೆಕ್ಟ್ ಇರುತ್ತೆ. ಆ ಥರ ನಾವು ಎಲ್ಲ ಒಂದು ಕಡೆ ಇದ್ವಿ, ಆ ಸಾಧನೆಗಳು ಇದು ಮಾಡ್ಕೊಂಡು, ಆಮೇಲೆ ಈ ಸಿಮ್ ಥರ ನಮ್ಮ ಅರವಿಂದ್ ಸರ್ ಬಂದು ನಮ್ಮನ್ನ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಕಡೆನೂ ಪರಿಚಯ ಮಾಡಿದ್ರು. ಅದಕ್ಕೆ ಸಾತು ನಮ್ಮ ಬ್ರಹ್ಮಯ್ಯ ಗುರೂಜಿಗಳು ಬಂದು ಒಂದು ಪೂಜೆ ಮಾಡಿಕೊಟ್ಟು ನೀನು ಇದು ಮಾಡು ಅಂತ ಹೇಳಿದ್ರು. ಇವತ್ತು ಅದು ನಮ್ಗೆ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತು ಅಂತಂದರೆ, ಈ ಉತ್ತರ ಕರ್ನಾಟಕ ನಮಗೆ ತುಂಬ ಅವಿನಾಭಾವನ ಸಂಬಂಧ ಅಂತ ಹೇಳ್ತೀವಿ. ಆ ಕಡೆ ಹುಬ್ಬಳ್ಳಿ, ಧಾರವಾಡ, ರಾಣಿಬೆನ್ನೂರು, ಈ ಕಡೆ ಹಾವೇರಿದಲ್ಲಂತೂ ತುಂಬ ಹುಡುಗರಿದ್ದಾರೆ, ಅಭಿಮಾನಿಗಳೇ ಆಗೋಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಹರಿಹರ, ದಾವಣಗೆರೆಯಲ್ಲಿ ಇದ್ದಾರೆ ನೋಡ್ರಿ. ಇವತ್ತು ಒಂದು ವಿಡಿಯೋ ಮುಖಾಂತರ ಎಲ್ಲ ನೋಡಿ ಅವ್ರವ್ರ ಕಷ್ಟಗಳು ಅವ್ರವ್ರ ಇದು ನಮ್ಮ ಹತ್ರ ಹೇಳ್ಕೊಂತಾರೆ. ಇವತ್ತು ಒಂದು ವಿಡಿಯೋ ಮುಖಾಂತರ ಪರಿಚಯ ಆಗಿ ಆ ಕಡೆ ಉತ್ತರ ಕರ್ನಾಟಕ ಆಗಲಿ, ನಮ್ಮ ಬೆಂಗಳೂರು, ನಮ್ಮ ಸುತ್ತಮುತ್ತ ಕೊಡೋ ಜನ ಆ ಪ್ರೀತಿ ವಿಶ್ವಾಸ, ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಇವ್ರು ಕೊಡ್ತಾ ಇರೋ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ಇವತ್ತು ನಾವು ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳೋಕ್ಕೆ ಪಡ್ತೀವಿ. ಆಮೇಲೆ ಈ ಥರ ನಮ್ಮನ್ನು ಮುಖ ಪರಿಚಯ ಮಾಡಿ ಇವ್ರಿಗೆಲ್ಲ ನಮ್ಮಲ್ಲೂ ಈ ಥರ ಸಾಧನೆ ಇದೆ ಅಂತೇಳಿ ನಮ್ಮ ಅರವಿಂದ್ ಸರ್ ತಿಳಿಸ್ಕೊಟ್ರು. ಅವ್ರಿಗೂ ನಮ್ಮ ತುಂಬ ಹೃದಯದ ನಾವು ಹೇಳ್ಕೊಡ್ತೀವಿ. ಅಲ್ಲ, ನಾವು ಹೇಳ್ತೀವಲ್ಲ, ಮೊಬೈಲ್ ಇದ್ದಂಗೆನೆ ದೈವದ್ದು ಒಂದು ಎನರ್ಜಿ ಶಕ್ತಿ. ಜನಗಳಿಗೆ ನೀವು ತುಂಬ ಸಮಸ್ಯೆಗಳಿರೋರು ಇದ್ದಾರೆ, ನಿಮ್ಮಿಂದ ಕೆಲವರಿಗೆ ಪರಿಹಾರ ಆಗಬೇಕು ಅನ್ನೋದಿತ್ತು. ಹಾಗಾಗಿ ನೀವು ಅಷ್ಟು ದೂರ ಹೋಗಿ ಬರ್ತಾ ಇದ್ದೀರಾ. ಯಾಕಂದ್ರೆ ಅಷ್ಟು ದೂರ ಯಾರು ಓಡಾಡಲ್ಲ. ನಿಮ್ಗೇನಂದ್ರೆ ಅದೇನೋ ಒಂದು ದೈವ ಶಕ್ತಿ ಕರ್ಕೊಂಡು ಹೋಗ್ತಾ ಇದೆ, ನೀವು ಕರೆದಿದ್ದಾಗೆಲ್ಲ ಹೋಗ್ತಾ ಇದ್ದೀರಾ. ಅಲ್ಲ, ನಮ್ಗೆ ಏನಂತಂದ್ರೆ ನೋಡ್ರಿ, ಇದು ಒಂದು ಅದೇ ನಾನು ಹೇಳ್ದನಲ್ಲ, ಒಂದು ಮೊಬೈಲ್ ಇದ್ದಂಗೆ. ಇವತ್ತು ಸಿಮ್ ಕಾರ್ಡ್ ಎಲ್ಲಿವರೆಗೂ ರೀಚ್ ಆಯಿತು ಅಂತೇಳಿ ಅವ್ರು ಕೊಡೋ ಒಂದು ಪ್ರೀತಿ ವಿಶ್ವಾಸ. ಅದು ನೀವು ನಮ್ಮ ಅರವಿಂದ್ ಸರ್ ಒಂದು ವಿಡಿಯೋದಲ್ಲಿ ನಾವು ರಾಯಚೂರು ಕಡೆ ಹೋದಾಗ ಅದೊಂದು ವಿಡಿಯೋ ಮಾಡ್ತೀವಿ, ಅದು ದೇವಸುಗುರು ವಿಡಿಯೋ ಅವರೆಲ್ಲ ಆ ಕಡೆ ನೋಡ್ರಿ. ಅವರು ನಾವು ಹಂಗೂ ಹೇಳ್ತೀವಿ ನೋಡಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬೇಡಿ, ನಮ್ಗೆ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸ ತೋರಿಸ್ರಿ ಸಾಕು ಅಂತ ಹೇಳ್ತೀವಿ. ಅಭಿಮಾನ ಚೆನ್ನಾಗೈತೆ ಉತ್ತರ ಕರ್ನಾಟಕದ ಅವ್ರ ಅಭಿಮಾನಕ್ಕೆ, ಆ ಪ್ರೀತಿ ವಿಶ್ವಾಸದಕ್ಕೆ ನಾವೇನು ಹೇಳಂಗಿಲ್ಲ. ಅವರು ಒಂದು ಕೊಡೋ ಪ್ರೀತಿ ಆ ವಿಶ್ವಾಸಕ್ಕೆ, ಅದಕ್ಕೆ ನೋಡ್ರಿ ನಾವು ಇದರಿಂದ ಒಂದು ಸ್ವಲ್ಪ ಎತ್ಕೊಂತೀವಿ. ಇವತ್ತು ಆ ಅಭಿಮಾನ, ಆ ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಅವ್ರನ್ನೇ ದೇವರು ಅಂದ್ಬಿಟ್ರು, ಅಭಿಮಾನಿಗಳು. ಅದೇ ನಮ್ಮ ಪುನೀತ್ ಸರ್ ಏನು ಹೇಳಿದ್ರು, ಅವ್ರು ನಮ್ಮ ಅಭಿಮಾನಿಗಳನ್ನ ಮನೆ ದೇವರು ಅಂತಾನೆ ಅವರು ಅಪ್ಸೆಟ್ ಮಾಡ್ಕೊಂಡ್ರು. ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಎಷ್ಟು ಏನು ಬೆಲೆನೇ ಕಟ್ಟಕ್ಕಾಗಲ್ಲ ನೋಡ್ರಿ. ಅದು ಸೊ ಅವ್ರ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಜನಗಳಿಗೆ ಗೊತ್ತಿದೆ. ನಾವು ಮತ್ತೇನೋ ಒಂದು ಹೇಳೋ ಥರ ಅನ್ನೋದಲ್ಲ, ಆಲ್ರೆಡಿ ಜನಗಳಿಗೆ ಗೊತ್ತು. ಅಲ್ಲಿಂದ ಉತ್ತರ ಕರ್ನಾಟಕದ ಜನಗಳು ಒಂದು ಸಂಪ್ರದಾಯಗಳೇ ಆ ಥರ ಐತೆ, ಕಲ್ಚರೇ ಹಂಗೈತೆ. ಬಂದವ್ರನ್ನ ಎಲ್ಲರನ್ನೂ ರಿಸೀವ್ ಮಾಡೋ ಶಕ್ತಿ ಅವ್ರಿಗೆ ಅಲ್ಲಿ ಐತೆ. ಇನ್ನೂ ಆ ಪ್ರಮಾಣ ಜಾಸ್ತಿ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ. ಮತ್ತೆ ನಿಮ್ಗೇನು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಇದು ಅವ್ರ ಹೆಸರು ಬಂದು ಕೃಷ್ಣಪ್ಪ ಅಂತೇಳಿ, ಇವರು ಮಧುಗಿರಿ.
ಅವರು ಬಂದಿದ್ದೇ ಲೇಟ್ ಅವತ್ತು ನಮ್ಮ ದೇವಸ್ಥಾನಕ್ಕೆ ಒಂದು 12 ಗಂಟೆಗೆ ಕಾಲ್ ಮಾಡಿದ್ರು, ಈ ಥರ ನಾವು ಬರ್ತೀವಿ ಅಂತೇಳಿ. ಆಯಿತು ಬನ್ನಿ ಅಂದರೆ ಅವರು 7-8 ಗಂಟೆ ಆಗೋಯ್ತು, ನೈಟ್ 8 ಗಂಟೆ ಆಗೋಯ್ತು. ಇನ್ನೇನು ನಾವು ದೇವ್ರಿಗೆಲ್ಲ ಪೂಜೆ ಮಾಡಿ ಮುಗಿಸಿ ಮಂಗಳಾರತಿ ಮಾಡಿ ಇನ್ನೇನು ಬಾಗ್ಲು ಹಾಕೋ ಟೈಮ್ಗೆ ಬಂದರು. ಓಕೆ, ನಾವು ಏನಣ್ಣ ನಿನ್ನ ಕತೆ ಇದು ಅಂದರೆ, ಇಲ್ಲಣ್ಣ ಲೇಟ್ ಆಗೋಯ್ತು, ಮಧುಗಿರಿಯಿಂದ ಬರೋಷ್ಟ್ರೊಳಗಡೆ ನಮ್ಗೆ ಅಲ್ಲಿ ಬಸ್ಸು ಎಲ್ಲ ಸೌಕರ್ಯ ಆಗಬೇಕು ಅಂತಂದು. ಅವ್ರಿಗೇನು ಸಮಸ್ಯೆ ಅಂತಂದರೆ, ಅವ್ರಿಗೇನೋ ಒಂದು ಪ್ರಯೋಗ ಮಾಡಿಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಮೈಯೆಲ್ಲ ಪರ್ಚೋದು. ಯಾರು ಪರ್ಚೋತಾರ? ಅವ್ರಿಗೆ ಅಂದರೆ ಒಂದು ಬೆಕ್ಕು ಪರ್ಚ್ದಂಗೆ ಪರ್ಸ್ತೈತಂತೆ. ಆಮೇಲೆ ಉಸಿರು ಹಿಡ್ಕೊಳೋದು. ಅವ್ರಿಗೆ ಆ್ಯಕ್ಟಿವೇಟೇ ಇಲ್ಲ ಮನುಷ್ಯ. ಮಲಗಿದ್ರೆ ನಿದ್ದೆನೇ ಬರಲ್ಲ. ಅವ್ರಿಗೆ ಒಂದು 5 ನಿಮಿಷ ನಿದ್ದೆ ಓದ್ತೀನಿ ಅಂತಂದರೆ ಉಸಿರು ಕತ್ತು ರಿಯಲ್ಲಾಗಿ ಹಿಂಗೆ ಹಿಡ್ಕೊಂಡಂಗೆ ಆಗ್ತೈತಂತೆ ಅವ್ರಿಗೆ. ರಿಯಲ್ಲಾಗಿ ಹಿಡ್ಕೊಳೋದು, ಪರ್ಚೋದು, ಆಮೇಲೆ ಒಡೆಯೋದು ಬಂದು ರಿಯಲ್ ಅವ್ರು ತೋರಿಸ್ತಾ ಇದ್ದಾರೆ ನಮಗೆ. ಅವರು ತುಂಬ ವಿಚಿತ್ರ ಐತೆ. ಹಾಂ, ಅವರು ತೋರಿಸಿದ್ರು ಅವರು. ಆಮೇಲೆ ನೋಡಿ ಅಣ್ಣ ಈ ಥರ ಎಲ್ಲ ಗಾಯಗಳಾಗ್ಬಿಟ್ಟಿದ್ದಾರೆ, ಇದಾಗೋಗ್ಬಿಟ್ಟಿದ್ದಾರೆ. ಅಲ್ಲಣ್ಣ ಅದು ನೀನು ಹೇಳಿದ ಕತೆನೇ ಓಕೆ, ನೀನು ಈ ಟೈಮ್ಗೆ ಬಂದಿದೀಯಾ, ಮತ್ತು ಯಾವ ರೀತಿ ಅಣ್ಣ, ಇಲ್ಲೇ ಮಲ್ಕೊಳ್ರಿ, ಇದು ಬೆಳಗ್ಗೆಗೆ ನೋಡೋಣ ಅಂತಂದ್ರೆ, ಇಲ್ಲಣ್ಣ ನನ್ನ ಮಗಳು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿದ್ರೆ ನಾನು ಇಲ್ಲೇ ಆಲ್ಟ್ ಆಗ್ತೀನಿ, ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಂಬೇಡಿ ಒಂದು. ಸರಿ ಆಯಿತು ಅಂದ್ಬಿಟ್ಟು ನೋಡಿ, ಅದಕ್ಕೆ ಹೇಳೋದು, ಒಂದು ದೇವಿ ಆಶೀರ್ವಾದ ಎಲ್ಲಿವರೆಗೂ ನಡೆಸ್ತೈತೆ ಅನ್ನೋದು ನಾವು ಊಹೆ ಮಾಡೋದಕ್ಕೂ ಸಾಧ್ಯವೇನೇ ಇಲ್ಲ. ಆಮೇಲೆ ಲಾಸ್ಟ್ಗೆ ಏನು ತಂದಿದ್ದೀಯಣ್ಣ ಅಂತಂದರೆ ಏನೂ ಇಲ್ಲ, ಬೇರೆ ದೇವಿಗೆ ಹೂವು 1-2 ಮೊಳ ಎತ್ಕೊಂಬಂದಿದ್ದಾರೆ. ಅಲ್ಲಿ ನೋಡಿದ್ವಿ ನಾವು ಎಲ್ಲ ನಿಂಬೆಹಣ್ಣು, ಯಾಕೆ ನಾವೇನು ಇದು ಮಾಡ್ಕೊಂಡಿರಲ್ಲ, ಎಷ್ಟು ಒಂದು ದೇವಿಗೆ ಅಮಕ್ಕಾಗ ಬಂದು ತಂದಿರೋರು ಜಾಸ್ತಿ ಅಂತಂದೆ, ಅವ್ರಿಗೆ ಎಷ್ಟು ಬೇಕು ಅಷ್ಟೇ ತಂದಿರ್ತಾರೆ. ಆಮೇಲೆ ಏನೂ ಇರಲಿಲ್ಲ, ಲಾಸ್ಟ್ಗೆ ಒಂದು ಈ ಬುತ್ತಿ ಇದು ಮಾಡಿ ಪುಡಿ ಎಲ್ಲ ಮಾಡಿಬಿಟ್ಟು ಆವಾಗ ಆ ಈ ಬುತ್ತಿಯಲ್ಲಿ ಮಂತ್ರಿಸಿದ್ವಿ. ನೋಡೋಣ ನನ್ನ ದೇವಿ ಆಶೀರ್ವಾದ ಏನಾಯಿತು. ಇಲ್ಲಣ್ಣ ನೀವು ದಯವಿಟ್ಟು ನೀವು ಆಗಲ್ಲ ಅಂತಂದ್ರೆ ನಾನು ಇಲ್ಲೇ ದೇವಸ್ಥಾನದಾಗೆ ಮಲ್ಕೊಂಬಿಡ್ತೀನಿ, ನನಗೆ ಆಗ್ತಾಯಿಲ್ಲ, ನಿದ್ದೆ ಆಗ್ತಾಯಿಲ್ಲ, ನನ್ನ ಜೀವ ಉಳಿಯೋದೇ ಕಷ್ಟ ಆಗ್ಬಿಟ್ಟದೆ, ನೈಟು ನನಗೆ ಜೀವನೇ ಹೋಗ್ಬಿಡ್ತದೆ, ನೀವು ಆಗಲ್ಲ ಅಂತ ಅಂದ್ಬಿಟ್ರಿ ದಯವಿಟ್ಟು ಅಂದ್ಬಿಟ್ಟು ಅಲ್ಲೇ ಮಲಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಆಯ್ತಣ್ಣ ಬಾ, ನೀವೆಲ್ಲ ಈ ಥರ ಮಾಡಬೇಡಿ ಬನ್ನಿ ಅಂತೇಳಿ ಅವಾಗೆಲ್ಲ ಅವ್ರಿಗೆ ಸಮಾಧಾನ ಮಾಡಿ ಇದು ಮಾಡಿ. ಅವ್ರಿಗೆ ಸುಮಾರು 9 ವರ್ಷದಿಂದ ಆ ಥರ ಆತೈತಿ. ಚೆನ್ನಾಗಿದ್ದವರು ಅವರು, ಚೆನ್ನಾಗಿದ್ದವರು ಅವರು. ಆಮೇಲೆ ಬಿಸ್ನೆಸ್ಸು ಎಲ್ಲ ಮಾಡ್ತಾ ಇದ್ದಂಥವರು ಎಲ್ಲ ಆ ಥರ ಅವ್ರಿಗೆ ಪ್ರಯೋಗ ಮಾಡಿ ಫುಲ್ ಲಾಸ್ ಆಗಿಬಿಟ್ಟಿದ್ದಾರೆ ಅವರು. ಆಟೋ ಓಡಿಸ್ತಾ ಇದ್ದಾರೆ ಈಗ. ಅಂಥ ಬಿಸ್ನೆಸ್ ವ್ಯಕ್ತಿ ಆಟೋ ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ದಾರೆ. ಅವ್ರ ಕಷ್ಟ ಕೇಳ್ಬಿಟ್ಟು ನನಗೆ ಬೇಜಾರಾಗೋಯ್ತು. ಅವರು ಯಾವ ವಯಸ್ಸು ಅಂತಂದರೆ ಒಂದು 60 ವರ್ಷ ಅವ್ರಿಗೆ. ಇವತ್ತು ಮನೆ ಸಂಸಾರ ಮೇಂಟೆನೆನ್ಸ್ ಎಲ್ಲ ನಂದೇನ, ನನಗೆ ಏನು ಮಾಡ್ಬೇಕು ಅನ್ನೋದೇ ದಿಕ್ಕೆ ತೋರಿಸ್ತಾ ಇಲ್ಲ. ಇವತ್ತೊಂದು ಸಂಸಾರ ಹೊರೇನೆ ನನ್ನ ಮೇಲೆ ಬಿದ್ದೈತೆ. ಆ ಸಂಸಾರ ನಂದು, ಇದು ಆರೋಗ್ಯದ್ದು ಎಲ್ಲಿ ನನಗೆ ಯಾತನೆ ಇಲ್ಲ. ಏನೋ ನಿಮ್ಮ ವಿಡಿಯೋ ನೋಡಿ ಒಂದು ದೇವಿ ಇದು ನೋಡಿ ನನಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು, ನಾನು ಬಂದಿದ್ದೀನಿ. ಸರಿ ಇರೋಣ ದೇವಿ ಆಶೀರ್ವಾದ ಅಂತೇಳಿ. ನೋಡ್ರಿ ಆ ದೈವಶಕ್ತಿ ಏನು ಪವಾಡ ಅನ್ನೋದೇ ನಮಗೂ ಗೊತ್ತಿಲ್ಲ. ಆ ವಿಭೂತಿ ಪುಡಿ ಎತ್ಕೊಂಡು ಮಂತ್ರಿಸ್ಕೊಟ್ಟಿದ್ದು ಅಷ್ಟೇ. ನಾವು ಆಯ್ತಣ್ಣ ಒಂದು ಒಳ್ಳೇದಾಗ್ತೈತೆ, ನೀನೇನು ಭಯ ಪಡಬೇಡ, ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ತಗೊಂಬೋಣ, ನೋಡೋಣ, ಕಟ್ಟೆ ಎಲ್ಲ ಹೊಡೆದು ಕ್ಲಿಯರ್ ಮಾಡೋಣ, ಸ್ವಲ್ಪ ಟೈಮ್ ಕೊಡ್ರಿ ಅಂತ ನಾವು ಹೇಳಿದ್ವಿ. ಆ ದೇವಿ ಆಶೀರ್ವಾದನೂ ಇಲ್ಲ, ಅವ್ರ ಟೈಮು. ನಾವು ಅದೇ ಹೇಳ್ತೀವಿ, ಅವ್ರವ್ರ ಕರ್ಮ ಕಳೆದ್ರೆ ಒಂದು ಹುಲ್ಕಡ್ಡಿಯಲ್ಲಿ ಹೊರಟೋತೀವಿ ಅಂತ ಹೇಳ್ತೈತೆ. ಅದು ಬಗೆಹರಿದ್ಬಿಡ್ತದೆ. ಲಾಸ್ಟ್ಗೆ ವಿಭೂತಿ ಮಂತ್ರಿಸಿ ಕೊಟ್ಟಿದ್ದು ಅಷ್ಟೇ. ಅವರು ನೈಟು ನಾವೇ ಟೈಮ್ ಆಗೈತೆ ಅಂದ್ಬಿಟ್ಟು ದೇವನಹಳ್ಳಿವರೆಗೂ ಡ್ರಾಪ್ ಕೊಟ್ಟಿವಿ. ಹೋಗಿ ಮಲ್ಕೊಂಡಿದ್ದೇನೆ ನೋಡ್ರಿ, ಆವತ್ತೇ ಕ್ಲಿಯರ್ ಅಂತೆ ಅವ್ರದ್ದು. ಒಂದೇ ದಿವಸಕ್ಕೆ ಕ್ಲಿಯರು. ತುಂಬ ಆಶ್ಚರ್ಯ. 9 ವರ್ಷದಿಂದ ಇದು ಪವಾಡ ಅದು. ನಮಗೆ ಆಶ್ಚರ್ಯ ಆಯಿತು. ನಮಗೆ ಒಂದೇ ಸರಿಗೆ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ ಅನ್ಕೊಂಡು ನಾವು ಇದ್ದಿದ್ದು. ಪಾಪ ಬಂದಿದ್ದಾರೆ, ಹಂಗೆ ಕಳ್ಸೋದು ಬೇಡ ಅಂದ್ಬಿಟ್ಟು ದೇವಿ ಇದ್ರ ಮೇಲೆ ನೋಡ್ಕೊಂಡು ವಿಭೂತಿ ಪುಡಿ ಎಲ್ಲ ಮಂತ್ರಿಸಿದ್ದು ನಾವು. ನೋಡೋಣ ಇವತ್ತನ ಒಂಚೂರು ರಿಲೀಫ್ ಮಾಡ್ಕೊಂಡು ಬೆಳಗ್ಗೆ ಬರಲಿ ಅಂತೇಳಿ ಆ ಇದ್ರ ಮೇಲೆ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಅಂಥದ್ದು ದೇವ್ರ ಆಶೀರ್ವಾದ ಅವತ್ತು ನೈಟ್ಗೆ ಪೂರ್ತಿ ಕ್ಲಿಯರ್ ಅಂತೆ. ಆರಾಮಾಗಿ ನಿದ್ದೆ ಎಲ್ಲ ಮಲಗಿದ್ದಾರೆ. ಬೆಳಗ್ಗೆ ದಣ ಚೆನ್ನಾಗಿ ನಿದ್ದೋದೆ, ಏನು ತೊಂದರೆ ಇಲ್ಲ. ಆಯ್ತಣ್ಣ ನನಗೆ ಇವತ್ತು ಸ್ವಲ್ಪ ಕೆಲಸ ಐತೆ ಅಂತಂದ್ರು. ಆಮೇಲೆ ಅವರು 7 ದಿನ ಆಯಿತು, ಬರೇ ಇಲ್ಲ. 8ನೇ ದಿನ ಒಂದು 500 ರೂಪಾಯಿ ಹಾರ ಎತ್ಕೊಂಬಂದಿದ್ದಾರೆ ದೇವರಿಗೆ, ದೊಡ್ಡದೊಂದು ಹಾರ. ಹಾರ ಎತ್ಕೊಂಬಂದ್ಬಿಟ್ಟು ಇದ್ಯಾರಪ್ಪ ಆಟೋದಲ್ಲಿ ಬಂದಿದ್ದಾರೆ. ನಾವು ಸ್ವಲ್ಪ ಲೇಟ್ ಆಯಿತು, ನೈಟ್ ಎಲ್ಲ ಹೋಗಿದ್ವಿ, ಬರೋದು ಲೇಟ್ ಆಯಿತು. ಮಲಗೋದಕ್ಕೆ ಅವತ್ತು ನೈಟ್ 1 ಗಂಟೆ 2 ಗಂಟೆ ಆಯಿತು. 7 ಗಂಟೆಗೆ ಬಂದಿದ್ದಾರೆ, ಬಂದು ಕಾಯ್ತಾ ಇದ್ದಾರೆ. ಆಮೇಲೆ ಯಾರು ಆಟೋದಲ್ಲಿ ಇಷ್ಟೊತ್ತಿಗೆ ಬಂದಿದ್ದಾರೆ ಅಂದ್ಬಿಟ್ಟು ನಾವು ಹೋಗಿ ನೋಡಿದ್ರೆ, ಅಣ್ಣ ನಾನಣ್ಣ ಅಂತಂದ. ಇದೇನಣ್ಣ ಆವತ್ತು ಹೋದವ್ರು ಇವತ್ತು ಬಂದಿದ್ದೀರಿ, ಎಲ್ಲ ಕ್ಲಿಯರ್ ಅಣ್ಣ, ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ದೇವಿ ಆಶೀರ್ವಾದ ಅಂತೇಳಿ ಒಂದು ದೊಡ್ಡದೊಂದು ಹಾರ ಹಾಕ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡೋಗಿ
ಪೂಜೆ ಮಾಡಿಸ್ಬಿಟ್ಟು ಆ ದೇವಿ ಆಶೀರ್ವಾದ ಪಡೆದು ಆಯ್ತಣ್ಣ ನಮಗೇನು ತೊಂದರೆ ಇಲ್ಲ, ಹೆಂಗೋ ಒಂದು ಇದರಲ್ಲೇ ಆಯಿತು, ಕ್ಲಿಯರ್ ಆಯಿತು ಅಂತೇಳಿ ದೇವಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಇದು ಮಾಡ್ಕೊಂಡು ಸೀದಾ ಆರಾಮಾಗಿ ಮನೆಗೆ ಹೋದ್ರು. ನೋಡ್ರಿ ಅದು ಮಿರಾಕಲ್. ನನಗೇನೆ ಒಂಥರ ಆಶ್ಚರ್ಯ ಏನಾಯಿತು. ಇದು 9 ವರ್ಷದಿಂದ ನೀನು ಸುಮ್ಮನೆ ನಾನು ತಮಾಷೆಗೆ ನನಗೆ ಒಂದು ಡೌಟ್ ಇತ್ತು, ಇವಯ್ಯ ಯಾರ ಎತ್ಕೊಂಬಂದಿರೋದು ನೋಡಿ ನನಗೇನೋ ಡೌಟ್ ಏನು ನನ್ನ ಮನಸ್ಸಲ್ಲಿ ಅಂತ ಇತ್ತು, ಸುಮ್ಮನೆ ಇರೋಣ ನಿಜವಾಗಿ ಅಂತ. ನಿಜಾನಣ್ಣ ಪ್ರಾಮಿಸ್ ನೋಡಿ ಏನಿಲ್ಲ ಆರಾಮಾಗಿ ಪರಿಚಿರೋದೆಲ್ಲ ಕಾಣಿಸೋದು. ಅವ್ರು ರಿಯಲ್ ತೋರಿಸೋರು ನನಗೆ, ಮಾರ್ಕ್ ಎಲ್ಲ ತೋರಿಸೋರು ಅವರು. ನಾನು ಇದು ಮಾಡ್ಕೊಬೇಕಾಗಿತ್ತು, ಅವಾಗ ಮಾಡಿದ್ರೆ ಚೆನ್ನಾಗಿತ್ತು. ಅವರು ಬೇಡಣ ದಯವಿಟ್ಟು ಅಂತಂದರು. ಸರಿ 9 ವರ್ಷದಿಂದ ಇವಾಗೇ ಕಷ್ಟಪಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದು. ಸರಿ ಅಂದ್ಬಿಟ್ಟು ಅದೆಲ್ಲ ನೋಡಿದ್ವಲ್ಲ, ಬೆಳಗ್ಗೆ ಎಲ್ಲನ ತೆಗಿ ಅಂತಂದ್ರೆ ಏನೂ ಇಲ್ಲ, ಆರಾಮ್ ಎಲ್ಲ ಮಾಯ ಆಗೋಗ್ಬಿಟ್ಟೈತೆ. ಆರಾಮಾಗವ್ರೆ, ಎಲ್ಲ ಚೆನ್ನಾಗಿ ನಿದ್ದೆ ಎಲ್ಲ ಬರ್ತೈತಣ್ಣ, ಎಲ್ಲ ಇದಾಯಿತು. ತುಂಬ ಸಂತೋಷ. ಅದಕ್ಕೆ ದೇವಿಗೆ ಬೆಳಗ್ಗೆನೆ ಬಂದು ಇವತ್ತು ಅಮ್ಮನವ್ರಿಗೆ ಒಂದು ಪೂಜೆ ಮಾಡಿಸ್ಬಿಟ್ಟು ಆರಾಮಾಗಿ ಇಲ್ಲಿಂದ ಆಚೆಗೆ ನನ್ನ ಕರ್ಮ ಕಳಿತು, ಇಲ್ಲಿಂದ ನಾನು ನೆಮ್ಮದಿಯಾಗಿರ್ತೀನಿ ಅಂದೇಳಿ ಅಮ್ಮನವ್ರಿಗೆಲ್ಲ ಹೂವು ಹಾಕಿ ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಹೋದರು. ನೋಡಿ, ದೈವಶಕ್ತಿ ಅನ್ನೋದು ಒಂದು ಗುರುಗಳ ಆಶೀರ್ವಾದ, ದೈವಶಕ್ತಿ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಅನ್ನೋದು ನಾವು ಊಹೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ನಾವು ಹೇಳ್ತೀವಿ. ಅದು ಸೊ ವಿಷಯ ಇದೊಂದು ದೈವ ಅಂಶ, ದೈವಿ ಇದೆ, ದೈವ ಶಕ್ತಿ ಇದೆ ಅನ್ನೋದನ್ನು ಒಂದು ಸಣ್ಣದೊಂದು ವಿಭೂತಿಯಿಂದ ಅವ್ರಿಗೆ 9 ವರ್ಷದಿಂದ ಎಲ್ಲೂ ಗುಣ ಆಗದೆ ಇರೋ ಒಂದು ಸಮಸ್ಯೆ ಬಗೆಹರುತ್ತು ಅಂದರೆ ದೈವದ ಶಕ್ತಿ. ನಾವು ಅದ್ರ ಬಗ್ಗೆ ಏನಂತ ಹೇಳಬೇಕು ಗೊತ್ತಾಗಲ್ಲ. ಈ ಥರದ್ದೆಲ್ಲ ವಿಚಾರಗಳು ನಮ್ಮ ಸುತ್ತಮುತ್ತ ನಮ್ಮ ಕಣ್ಮುಂದೆ ನಡೀತಾ ಇದ್ದಾವೆ. ಅವುಗಳನ್ನ ಹೇಗಿದೆ ಹಾಗೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನಂಬೋದು ಬಿಡೋದು ನಿಮಗೆ ಸೇರಿದ್ದು. ಸೊ ಈ ಥರದ್ದು ಬೇರೆ ವಿಚಾರಗಳನ್ನ ನಾವು ಮತ್ತೆ ಎಪಿಸೋಡ್ಗಳ ಥರ ಮಾತಾಡಿ, ಹೊಸ ವಿಚಾರಗಳು ತುಂಬ ಇದು ಡಿಫ್ರೆಂಟ್ ಐತೆ, ಇದನ್ನು ಜನಕ್ಕೆ ತಲುಪಿಸ್ಬೋದು ಅನ್ನೋ ಥರ ನಮ್ಗೆ ಅನಿಸಿದ್ರೆ ಅಂಥ ವಿಚಾರಗಳನ್ನ ನಾವು ಮಾತಾಡ್ತೀವಿ. ನಮಸ್ಕಾರ.